ನನ್ನೆಲ್ಲ ಸೆಲೆಬ್ರಿಟಿ ವೀಕ್ಷಕರಿಗೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಜನ್ರೇಷನ್ ಸಿಚುವೇಶನ್ ಹೇಗಿದೆ ಅಂದರೆ, ಸೆಲೆಬ್ರಿಟಿ ಆಗೋದಕ್ಕೆ ಆರ್ಟಿಸ್ಟ್ ಆಗಲೇಬೇಕು ಅಂತ ಏನಿಲ್ಲ, ಸೋಷಿಯಲ್ ಮೀಡಿಯಾ ಗೊತ್ತಿದ್ದರೆ ಸಾಕು. ಇವತ್ತು ನಮ್ಮ ಜೊತೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಫೇಮಸ್ಸು, ನಿಮಗೆಲ್ಲ ಗೊತ್ತಿರೋರೆ. ಬಟ್ ನಿಮಗೆ ಗೊತ್ತಿಲ್ಲದಿರೋ ವಿಚಾರ ಅಂದರೆ, ಇವರ ಬೆಳವಣಿಗೆ ಆಗಿರೋದು ಸಿನಿಮಾದಿಂದ. ಎಲ್ಲರೂ ತುಂಬ ಮುದ್ದಾಗಿ ಅಕ್ಕ ತಂಗಿ ಅಂತ ಕರೀತಾರೆ. ಇವ್ರಿಗೆ ಮೇಕಪ್ಗೆ ಅಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫ್ಯಾನ್ ಫಾಲೋವರ್ಸ್ ಪೇಜ್ ಕೂಡ ಇದೆ. ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ? ಅವರೇ ನಮ್ಮ ಮೇಕಪ್ ಆರ್ಟಿಸ್ಟ್ ಯೋಗೇಶ್ ಅವರು. ನಮಸ್ತೆ ಸರ್. ನಮಸ್ಕಾರ. ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಿಮಗೆ. ಥ್ಯಾಂಕ್ ಯು. ನನ್ನನ್ನು ಇಷ್ಟು ದೂರ ಕರೆಸಿ, ಹೆಚ್ಚು ಕಮ್ಮಿ 25 ವರ್ಷದಿಂದ ಸಿನಿಮಾ ಜರ್ನಿ ಇತ್ತು. ಸೊ ನಮ್ಮಂಥ ಕಲಾವಿದರುಗಳನ್ನ, ಟೆಕ್ನಿಷಿಯನ್ಸನ್ನು, ಕಾರ್ಮಿಕರನ್ನ ಕರೆಸಿ ನನ್ನ ಸಿನಿಮಾ ಪಯಣ ಚಾನಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಇವಾಗ ನಿಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಿರೋದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಫೇಮಸ್ಸು, ಇಷ್ಟು ಮಾತ್ರ ಗೊತ್ತು. ಬಟ್ ನಿಮ್ಮ ಬಗ್ಗೆ ಗೊತ್ತಿಲ್ಲದೇ ಇರೋ ವಿಚಾರಗಳು, ನಿಮ್ಮ ಊರು, ನಿಮ್ಮ ಫ್ಯಾಮಿಲಿ, ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್ ನಮ್ಮ ಸೆಲೆಬ್ರಿಟೀಸ್ಗೆ? ಆ್ಯಕ್ಚುಲಿ ಇದುವರೆಗೂ ಫುಲ್ A to Z ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಇದು ಒಂದು ಹೌದು, ಬ್ಯೂಟಿಫುಲ್ ವೇದಿಕೆ. ಆಮೇಲೆ ಟೈಟ್ಲೇ ನನ್ನ ಇಂಪ್ರೆಸ್ ಮಾಡ್ಬಿಡ್ತು. ನೀವು ಚಾನಲಿಂದ ಕಾಲ್ ಮಾಡಿದಾಗ ಸೊ ಏನು ಇಂಪ್ರೆಸ್ ಮಾಡ್ತಂದ್ರೆ, ನನ್ನ ಸಿನಿಮಾ ಪಯಣ ಎಷ್ಟು ಅದ್ಭುತವಾಗಿದೆ ಅಂದರೆ, ಒಂದು ಹಬ್ಬದ ಊಟ, ಬಾಳೆ ಎಲೆಯಲ್ಲಿ ಎಲ್ಲ ಸ್ವೀಟ್ಸ್ ಎಲ್ಲ ಇಟ್ಟು ಊಟ ಮಾಡುವಾಗ ಒಂದು ಖುಷಿ ಇರುತ್ತಲ್ಲ, ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂತು. ಆ ಥರ ನನ್ನ ಸಿನಿಮಾ ಪಯಣ ಅದ್ಭುತವಾಗಿದೆ ಟೈಟ್ಲು. ನಿಮ್ಮ ಒಂದು ಈ ಚಾನಲ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೇಳಿ ಸರ್ ನಿಮ್ಮ ಬಗ್ಗೆ, ನಿಮ್ಮ ಹುಟ್ಟೂರು, ಅಪ್ಪ ಅಮ್ಮ, ನಿಮ್ಮ ಬಾಲ್ಯ ದಿನಗಳು ಹೇಗಿತ್ತು, ಎಷ್ಟಲ್ಲಿವರೆಗೂ ಓದಿದ್ದೀರಾ ನೀವು? ತುಂಬ ಒಳ್ಳೆ ಪರ್ಸನಲ್ ಕ್ವಶನ್ಸ್ ಎಲ್ಲ ಹೇಳ್ಬೇಡ. ಖಂಡಿತ ಹೇಳಲೇಬೇಕು. ಖಂಡಿತ. ನಾನು ಆ್ಯಕ್ಚುಲಿ ನನ್ನ ಹುಟ್ಟೂರು ಹಾಸನ ಜಿಲ್ಲೆ. ಓ, ನಮ್ಮೂರು. ಹೌದಾ? ಎಲ್ಲಿ? ಒಳ್ಳೆ ಹಾಸನ, ಶ್ರವಣ ಬೆಳಗೊಳ. ಹೌದಾ? ಸೂಪರ್. ನಮ್ಮ ತಾಯಿ ಊರು ಚಂದ್ರಾಯಪೇಟ ಬರುತ್ತೆ. ಬಟ್ ನನ್ನ ಹುಟ್ಟೂರು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕು ಹರಿಹರಪುರ ಅಂತ. ನಿಮಗೆ ಗೊತ್ತಿರೋದು ಹರಿಹರಪುರ, ನಮ್ಮೂರ ಪಕ್ಕನೇ. ಹೌದು. HD ದೇವೇಗೌಡರು ಇದ್ದಾರಲ್ಲ, ಕರ್ನಾಟಕದ ಪ್ರಥಮ ಪ್ರಧಾನಮಂತ್ರಿ ಅವರೇನೆ. ಸೊ ಹಂಗಾಗಿ ಅದೊಂದು, ನಾವು ಅಂತ ಊರಲ್ಲಿ ಹುಟ್ಟಿದೀವಿ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ. ಖಂಡಿತ ಸರ್. ನಾವು ಅಂತ ಭೂಮಿಲಿ ಹುಟ್ಟಿದೀವಿ, ಏನಾದ್ರೂ ಸಾಧಿಸ್ಬೇಕು, ಸಾಧನೆ ಇಲ್ಲದೆ ಸತ್ರೆ ಸಾವು ಗೌಮಾನ ಅಂತ ಒಂದು ಕಿಚ್ಚನ್ನ ಇಟ್ಕೊಂಡು, ಸೊ ಬಾಲ್ಯದಲ್ಲೇ, ಚಿಕ್ಕ ವಯಸ್ಸಲ್ಲೇ ಅದೊಂದು ಸ್ಪಾರ್ಕ್ ಇತ್ತು. ಬಾಲ್ಯದಲ್ಲಿ ಸ್ವಲ್ಪ ಜಾಸ್ತಿ ತುಂಟ. ನಾನು ತುಂಟ ಅಂತಂದ್ರೆ ಓದೋದ್ರಲ್ಲಿ ಸ್ವಲ್ಪ ವೀಕ್ ಇದೆ, ಬೇರೆ ಎಲ್ಲ ಕಲೆಗಳು ಜಾಸ್ತಿ ಇತ್ತು. ಹಾಡು ಹೇಳ್ತಾ ಇದ್ದೆ. ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು SLC ವರೆಗೂ ಮಕ್ಳುಗಳಲ್ಲಿ ನಂಬರ್ 1 ಸಾಂಗ್ ಆಡ್ತಿದ್ದು ನಾನೇನೆ. ಭಕ್ತಿಗೀತೆ, ಭಾವಗೀತೆ ಆಡುವುದಾದರೆ ದೇಶ ಭಕ್ತಿ ಗೀತೆನೇ ಹಾಡ್ಬೇಕಂತೆ. ಅದೇ ರೀತಿ ಸೊ ಎಲ್ಲಾ ಸ್ಕೂಲ್ಗಳಲ್ಲೂ ನನ್ನನ್ನು ಕರೆಸೋರು. ಅವಾಗ ಹಾಡು ಹೇಳೋ ಅಂತ ಒಂದು ಶೈಲಿನೇ ಒಂಥರ ಚೆನ್ನಾಗಿತ್ತು. ಹಿಂಗೆ ಕೈ ಕಟ್ಕೊಂಡು ಈ ಬಗ್ಗೆ ಹೇಳ್ತೀವಲ್ಲ, ಎರಡೊಂದೆರಡು ಅಂತ. ಸೊ ಅದೇ ರೀತಿ ಸಾಂಗ್ಗಳನ್ನ ಪ್ರತಿ ಶುಕ್ರವಾರ ಶಾರದಾ ಪೂಜೆ ಅಂತ ಮಾಡೋರು. ಸೊ ಹಾಡು ಹೇಳೋದ್ರಲ್ಲಿ ನಾನು ತುಂಬಾ ಫೇಮಸ್ಸು. ಎಲ್ಲಾ ಹುಡುಗರು, ಎಲ್ಲಾ ಹೆಣ್ಮಕ್ಳು ಅವತ್ತಿನ ಕಾಲದಲ್ಲೇ ನನಗೆ ಫ್ಯಾನ್ಸ್ ಇದ್ರು. ಯೋಗಿ ಯೋಗಿ ಯೋಗೀಶ್ ಅಂತ ಅವಾಗಲೇ ಕೂಗೋರು. ಒಂಥರ ಚೆನ್ನಾಗಿತ್ತು. ಓಕೆ. ಅಂದರೆ ಎಷ್ಟನೇ ಕ್ಲಾಸ್ವರೆಗೂ ಓದಿದ್ದೀರಾ ಸರ್ ಕಾಲೇಜು? ನಾನು ಆ್ಯಕ್ಚುಲಿ 7th ಸ್ಟ್ಯಾಂಡರ್ಡ್ವರೆಗೂ ಎಜುಕೇಷನ್ ಮಾಡಿದ್ದು. ಪಕ್ಕ ನಾನು ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿರೋದು. ಒಬ್ಬ ಕೂಲಿ ಕಾರ್ಮಿಕನ ಮಗ ನಾನು. ನಮ್ಮ ತಂದೆಯವರು ಗಾರೆ ಕೆಲಸ ಮಾಡ್ತಾ ಇದ್ರು, ನಮ್ಮ ತಾತ ಅವರು ಕೋಶ ಓದಿದ್ರು. ಸೊ ನಮಗೆ, ನಮ್ಮ ತಂದೆಯವರಿಗೆ ನಾವು 3 ಜನ ಮಕ್ಕಳು. ಫಸ್ಟು ಅಕ್ಕ ಪದ್ಮಾವತಿ ಅಂತ, ಎರಡನೇಳು ಅನಂತ ಶೆಟ್ಟಿ ಅಂತ ನಮ್ಮ ಅಣ್ಣನ ಹೆಸರು, ನನ್ನ ಹೆಸರು ಯೋಗನ್ ಶೆಟ್ಟಿ ಅಂತ ಪೂರ್ತಿ ಹೆಸರು. ಸೊ ನಮ್ಮನ್ನು ಊರಲ್ಲೆಲ್ಲ ಶೆಟ್ಟಿ ಅಂತ ಅವಾಗ ಟೀಕೆ ಮಾಡೋರು. ಈಗ ಅಪ್ರಿಷಿಯೇಟ್ ಮಾಡ್ತಾರೆ. ಈಗ ನಮ್ಮೂರಲ್ಲಿ ಇಂಥ ಹುಡುಗ ಇದಾನೆ ಅಂತ, ಶೆಟ್ರಿಗೆ ಒಂದು ವ್ಯಾಲ್ಯೂ ಬಂದಿದೆ. ಶೆಟ್ಟೀಸ್ಗೆ ಅಂದ್ರೆ ಒಂದು ಇದು ಬರುತ್ತೆ, ಯೋಗನ್ ಶೆಟ್ಟಿ ಅಂತ ಕರೆಯೋರು. ಸೊ ಹಾಗಾಗಿ ನಾವು ಅವಾಗೆಲ್ಲ ದಿನಚರಿ ಬೆಳಗಿನ ಜಾವ 4:30-5 ಗಂಟೆಗೆ ನಮ್ಮ ತಂದೆಯವರು ಒಂದು ಒಳ್ಳೆ ಬಿದ್ರು ಕೋಲ್ ಇಟ್ಕೊಡ್ತಾ ಇದ್ರು. ಒಂದೊಂದು ಎಲ್ರಿಗೂ, ನಮ್ಮ ಅಣ್ಣನಿಗೆ ನನಗೆಲ್ಲ ಚಟಿ ಅಂತ ಹೊಡ್ಕೊಂಡ್ಬಂದ್ಬಿಡೋರು. ನಾವು ಬೆಳಿಗ್ಗೆಲೇ ಇದ್ದು ದನಗಳನ್ನೆಲ್ಲ ಹೊರಗಡೆ ಕಟ್ಟಾಕಿ, ಕೊಟ್ಟಿಗೆ, ಸಗಣಿ, ಗಂಜಲ ಎಲ್ಲ ತಗೊಂಡು ತಲೆ ಮೇಲೆ ಹೊತ್ಕೊಂಡು ತೋಟ ಕಡೆಗೆ ಹೋಗ್ಬೇಕು. ಹೋಗಿ ಅದನ್ನೆಲ್ಲ ಹಾಕಿ, ಅಲ್ಲೆಲ್ಲ ಸೋರಿರೋದು ಹಸು ಗಂಜೆಲ್ಲ ಇಲ್ಲೇ ಸೋರ್ತಾ ಇರೋದು, ಅದನ್ನೆಲ್ಲ ಹಾಕಿ ಅಲ್ಲೇ ಒಂದು ಹೊರೆ ಹುಲ್ಲನ್ನ ಕಿತ್ಕೊಂಡು, ಕಾಯಿಗೆ ಬಿದ್ದಿದ್ರೆ ಎತ್ಕೊಂಡು ಮತ್ತೆ ಮನೆಗೆ ಬಂದು ಹಾಕಿ, ನಮ್ಮಮ್ಮ ಕಾಫಿ ಗಿಫಿ ಮಾಡಿರೋರು ಕುಡಿದ್ಬಿಟ್ಟು ಮತ್ತೆ ಬೆಟ್ಟಕ್ಕೆ ಹೋಗ್ಬೇಕು. ಬೆಟ್ಟಕ್ಕೆ ಹೋಗಿ ದೊಡ್ಡದು ಒಂದೊಂದು ಹೊರೆ ಸೌದೆನ ಕಟ್ಕೊಂಡು 10-10ವರೆಗೆ ಬೆಲ್ ಹೊಡಿಯೋದು. ಅಷ್ಟರೊಳಗಡೆ ಬಂದು ಸೊ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಈ ತರದ್ದು ಒಂದು ನಮ್ಮ ದಿನಚರಿ ಸ್ಟಾರ್ಟ್ ಆಗ್ತಿದ್ವಿ. ಅಂದ್ರೆ ನೀವು 7th ಸ್ಟ್ಯಾಂಡರ್ಡ್ ಅಷ್ಟೇ ಓದಿರೋದು, ಮುಂದಕ್ಕೆ ಮುಂದಕ್ಕೆ ಓದ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಮನೆಗಳಲ್ಲಿ ತುಂಬಾ ಕಿತ್ತು ತಿನ್ನೋ ಅಂತ ಒಂದು ಬಡತನ. ಅಂದ್ರೆ ನಮ್ಮ ಮನೇಲಿ ದೊಡ್ಡಕ್ಕ ಇದ್ರು, ಅವ್ರನ್ನ ಮದುವೆ ಮಾಡ್ಬೇಕಿತ್ತು ಅನ್ನೋ ಒಂದು ಜವಾಬ್ದಾರಿ ಇತ್ತು. ಮತ್ತೆ ನನ್ನ ಒಡ ಹುಟ್ಟಿದ ಹಣ್ಣಾಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಒಂದು ಕಿಡ್ನಿ ಪ್ರಾಬ್ಲಮ್ ಇತ್ತು. ಸೊ ಅವನಿಗೆ ನಾನು ಏನಾದ್ರೂ ಹಿಂಗಾದ್ರೂ ಕಷ್ಟಪಟ್ಟು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇತ್ತು. ಆಮೇಲೆ ಅಕ್ಕನ ಮದುವೆ ಮಾಡಬೇಕು, ನಮ್ಮ ಅಜ್ಜಿಗೆ ಬಂದ್ಬಿಟ್ಟು ಅವ್ರಿಗೆ ಕಣ್ಣು ಆಪರೇಷನ್ ಮಾಡಿಸ್ಬೇಕಿತ್ತು. ಈ ಥರದ್ದೆಲ್ಲ ಜವಾಬ್ದಾರಿ ಇತ್ತು. ಏನಾದರೂ ಮಾಡಬೇಕಲ್ಲ ಅಂತಂದ್ರೆ ಅವಾಗ ಅದು ಸಿಕ್ಕಾಬಟ್ಟೆ ಬಡತನ. ನಾವು ಸೊಸೈಟಿ ಅಕ್ಕಿಯನ್ನ ಗೌರ್ಮೆಂಟಿಂದ ಕೊಡ್ತಾರಲ್ಲ, ಅದು ಅವಾಗ ಅಷ್ಟು ಕೊಡ್ತಾನೂ ಇರಲಿಲ್ಲ ಮುಂಚೆ. ನಮ್ಮ ಮನೇಲಿ ಅನ್ನಗಳು ಮಾಡಿದ್ರೆ ಹಬ್ಬ
ಹಬ್ಬದ ದಿವಸ ಮಾತ್ರ ಅನ್ನಗಳು ಮಾಡ್ತಾಯಿದ್ರು. ನಮಗೆ ಮುದ್ದೆನೂ ಇಲ್ಲ ಮೇಡಮ್, ಆ ಥರ ಒಂದು ಬಡತನ. ಅವಾಗೆಲ್ಲ ನಾವು ಏನು ಮಾಡ್ತಾಯಿದ್ವಿ, ಈ ಎಲೆಕೋಸು ಅಂತ ಮಾಡ್ತಾರೆ ಸಂತೆಗಳಲ್ಲಿ ನಡೆಯೋದು. ಅವಾಗೆಲ್ಲ ಏನಂದರೆ ಸೋಮವಾರ ಒಳೆ ನರಸೀಪುರ ಸಂತೆ ನಡೀತಾ ಇತ್ತು. ಸೊ ಮಂಗಳವಾರ ಹಾಸನ ಸಂತೆ ನಡೆಯೋದು, ಬುಧವಾರ ಚಕ್ರಹಳ್ಳಿ ಕಟ್ಟೆ ಸಂತೆ, ಗುರುವಾರ ಕುಂಚವ್ ಸಂತೆ, ಶುಕ್ರವಾರ ಮಸ್ಲೆ ಹೊಸಳ್ಳಿ ಸಂತೆ, ಶನಿವಾರ ಚಂದ್ರಬಂಡೆ ಸಂತೆ, ಭಾನುವಾರ ಅಗ್ರರ್ ಗೇಟ್ ಸಂತೆ. ಅದು ಎಷ್ಟೋ ವರ್ಷಗಳಾದ್ರೂ ಇನ್ನೂ ಅದು ಬಾಯ್ಪಾಠ ದಿನನಿತ್ಯ ಹೋಗ್ತಾ ಇದ್ವಲ್ಲ. ಅವಾಗ ಏನ್ ಮಾಡ್ತಾ ಇದ್ವಿ, ಸೊ ಎಲೆಕೋಸ್ ಅಂತ ಬರುತ್ತೆ, ಅದನ್ನ ಚೀಲ್ಗಟ್ಲೆ 10 ರೂಪಾಯಿಗೆ 4, 1 ರೂಪಾಯಿಗೆ 4-5 ಸಿಗವು. ಒಂದು 10 ರೂಪಾಯಿಗೆ ಒಂದು ಮೂಟೆ ಗಟ್ಲೆ ತಗೊಂಡು ನಮ್ಮ ತಂದೆಯವರು ತರೋರು ಅದನ್ನ ಕಟ್ ಮಾಡಿ ಒಂದು ತಪ್ಲಿಲಿ ಹಾಕಿ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಎಲ್ಲ ಮಕ್ಳಿಗೆಲ್ಲ ಅದೇನೆ ಊಟ. ನಮಗೆ ಏನು ಹೂಕೋಸಲ್ಲಿ ಎಲೆಕೋಸ್ ಅಂತ ಬರುತ್ತೆ ಮೇಡಮ್ ಹಳ್ಳಿ ಕಡೆ. ಹೂಕೋಸಲ್ಲಿ ಈಗ ನೀವು ಗೋಬಿ ಮಂಚೂರಿ ಹೇಳ್ತಾ ಇದ್ರು, ಈಗಿನ ಕಾಲದ ಹುಡುಗಿರು ಅದು ಆ ತರ ಅಲ್ಲ, ಎಲೆಕೋಸು ಅಂತ ಡೌಟ್ ಆಗೋಯ್ತು. ಸಖತ್ತಾಗಿರುತ್ತೆ ಮೇಡಮ್, ಆ ಟೇಸ್ಟೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಅದೇ ನಮಗೆ ಊಟ, ಇನ್ನೇನು ಇಲ್ಲ. ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ತಿಂತಾ ಇದ್ರೆ ಮೇಡಮ್, ಆ ಟೇಸ್ಟೇ ಬೇರೆ. ಬಿಟ್ರೆ ಬೇರೆ ಗತಿನೂ ಇರಲಿಲ್ಲ ನಮಗೆ. ಹಾಗಾಗಿ ಅದರ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅದನ್ನೇ ಕಣ್ಣು ಗೊತ್ಕೊಂಡು ತಿಂತಾ ಇದ್ವಿ. ಆ ಥರದೊಂದು ಬಡತನ. ಅದಾದ್ಮೇಲೆ ನಮ್ಮ ಹೊಲದಲ್ಲೇ ಮನೆಯಿಂದನೇ ಜಮೀನಿತ್ತು, ಅಲ್ಲಿ ಕಡಲೆಕಾಯಿ ನೆಲಗಡಲೆ ಅಂತ ಕೇಳ್ತಾರಲ್ಲ, ಆ ಕಡಲೆಕಾಯಿನ ನಾವೇ ಇದು ಮಾಡ್ತಾ ಇದ್ವಿ. ನಮ್ಮ ತಂದೆಯವರು ಹಸಿದ್ರಲ್ಲಿ 5 ರೂಪಾಯಿ ಸೇರು 4 ರೂಪಾಯಿ ಸೇರಂಗೆ ಮಾರಕ್ಕೆ ಹೋಗೋರು. ನಾನೇನು ಮಾಡ್ತಾ ಇದ್ದೆ, ಒಂದಷ್ಟು ನಮ್ಮ ಅಮ್ಮನ ಹತ್ರ ಸಾಲ ತಗೊಂಡು ನಮ್ಮ ಅಪ್ಪನ ಹತ್ರನೇ ಒಂದೊಂದು ಚೀಲ ದುಡ್ಡಿಗೆ ತೊಗೊಂಡ್ಬಿಡ್ವಿ, ಸೇರು 4 ರೂಪಾಯಿ ಥರ ತಗೊಳ್ಳೋದು. ಅದನ್ನ ಹುರಿದ್ಬಿಟ್ಟು ಅಲ್ಲಿ ನಾಟಕಗಳು ನಡೀತಾ ಇತ್ತು, ಹಳ್ಳಿ ಕಡೆ ನಾಟಕಗಳೆಲ್ಲ ತುಂಬ ಆ ಥರ ಕಲೆಗೆ ತುಂಬ ಆದ್ಯತೆ ಕೊಡ್ತಾ ಇದ್ರು. ಇಡೀ ರಾತ್ರಿ ಪೂರ್ತಿ ಚಾಪೆ ಹಾಸ್ಕೊಂಡೋಗಿ ಟಾರ್ಪಲ್ ಹಾಸ್ಕೊಂಡೋಗಿ ಇಡೀ ಕುಟುಂಬದ ಸಮೇತ ನಾಟಕಗಳನ್ನ ನೋಡ್ತಾ ಇದ್ರು. ಅವಾಗೆಲ್ಲ ದೈವ ಶಕ್ತಿಗೆಲ್ಲ ತುಂಬಾ ಆದ್ಯತೆ ಕೊಡ್ತಾ ಇದ್ರು. ಇವತ್ತಿನ ಕಾಲದಲ್ಲಿ ಅದೆಲ್ಲ ಕಣ್ಮರೆ ಆಗ್ತಾ ಇದೆ. ಈ ಮಾಧ್ಯಮಗಳು ಇವೆಲ್ಲ ಬಂದ್ಬಿಟ್ಟು ಯಾವುದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇದೆಲ್ಲ ಬಂದು ರಿಯಲ್ ಕಲೆಗಳು ಒಂಚೂರು ಮುಚ್ಚು ಹೋಗ್ತಾ ಇದೆ. ಬಟ್ ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಅದೊಂದು ಟೈಮು, ಇದೊಂದು ಟೈಮು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂದಾಗೆ ಅವಾಗ ನಾಟಕಗಳಲ್ಲೆಲ್ಲ ಕಡಲೆಕಾಯಿ ವ್ಯಾಪಾರ ಮಾಡ್ತಾ ಇದ್ವಿ. ಅದನ್ನ ಹುರಿದ ಮೇಲೆ ಪಾವನ್ನ 4 ರೂಪಾಯಿ 5 ರೂಪಾಯಿಗೆ ಮಾಡ್ತಾ ಇದ್ದೆ ನಾನು. 4 ರೂಪಾಯಿಗೆ ನಮ್ಮ ತಂದೆ ಹತ್ರನೇ ಪರ್ಚೇಸ್ ಮಾಡಿ, ಪಾವ್ನ 4 ರೂಪಾಯಿ ಅಂದ್ರೆ ಒಂದು ಸೇರಲ್ಲಿ 5 ಪಾವ್ ಬರ್ತಾ ಇತ್ತು. ಹಳೆ ಕಾಲದ ಸೇರು ಸಖತ್ತಾಗಿ ಬರೋದು ಮೇಡಮ್, ಈಗಿನ ಕಾಲದ ಸೇರು ಸರಿ ಇರಲ್ಲ, ಇಷ್ಟೇ ಉದ್ದ ಇರ್ತವೆ. ಅವತ್ತಿನ ಕಾಲದ ಸೇರುಗಳು ಅದ್ಭುತ. ಅದರಲ್ಲಿ ನೀಟಾಗಿ ಅಳದು ಅವಾಗ ಅಳತೆ ಕರೆಕ್ಟಾಗಿ ಅಳಿಬೇಕಿತ್ತು. ಈಗೆಲ್ಲ ಸ್ವಲ್ಪ ಅದೆಲ್ಲ ಮೋಸ ವಂಚನೆಗಳೆಲ್ಲ ಸ್ವಲ್ಪ ಜಾಸ್ತಿ ನಡೆಯುತ್ತೆ. ಅವಾಗೆಲ್ಲ ಒಂಚೂರು ನಿಯತ್ತುಗಳು ಜಾಸ್ತಿ ಇರ್ತಿತ್ತು. ತಗೊಂಡು 1 ಲೀಟರ್ ನಾನು ಬಂಡವಾಳ 5 ರೂಪಾಯಿ ಹಾಕಿದ್ರೆ, 4 ರೂಪಾಯಿ 5 ರೂಪಾಯಿ ಹಾಕಿದ್ರೆ ಅವತ್ತಿನ ಕಾಲದಲ್ಲೇ 20 ರೂಪಾಯಿ ಮಾಡ್ತಾ ಇದ್ದೆ ಮೇಡಮ್ ನಾನು. ಆಗ್ಲೇನೆ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡಿವ್ರೆ. ನಾನು ಬಸ್ಸಲ್ಲಿ ಹೋಗುವಾಗ ನಮ್ಮ ತಾಯಿ ಹತ್ರ ಬಸ್ ಚಾರ್ಜ್ ಟಿಕೆಟ್ ತಗೊಳ್ಳೋರು 1 ರೂಪಾಯಿ 2 ರೂಪಾಯಿ ಅಂದ್ರೆ ತುಂಬಾ ಬೆಲೆ ಇತ್ತು. ನಮ್ಮ ತಾಯಿ ಹತ್ರನೇ ಇವ್ನು ಕಂಡಕ್ಟರ್ ದುಡ್ಡು ತಗೋತಾನಲ್ಲ ಅಂದ್ಬಿಟ್ಟು ಅಲ್ಲೇ ಹೋಗಿ ವ್ಯಾಪಾರ ಮಾಡ್ಬಿಡ್ತಾ ಇದ್ದೆ. ಬಸ್ಸಲ್ಲೇ ಕಡ್ಲೆಕಾಯಿ ಅನ್ಕೊಂಡು ಅಲ್ಲೇ ಒಂದು 10 ರೂಪಾಯಿ ಲಾಭ ಮಾಡ್ಬಿಡ್ತಾ ಇದ್ದೆ. ಸೊ ಆ ಥರ ಒಂದು ಸ್ಪಾರ್ಕ್ ಚಿಕ್ಕ ವಯಸ್ಸಲ್ಲೇ ಬೆಳೆದ್ಬಿಡ್ತು. ಆಡು ಮುಟ್ಟದ ಸೊಪ್ಪಿಲ್ಲ, ನಾವು ಮಾಡದೇ ಇರೋ ಕೆಲಸ ಇಲ್ಲ ನನಗೆ. ಹೂವಿನ ವ್ಯಾಪಾರ, ಕಡಲೆಕಾಯಿ ವ್ಯಾಪಾರ, ಗಾರೆ ಕೆಲಸ, ಚಾನಲ್ ಕೆಲಸ, ಜಮೀನ್ ಕೆಲಸ, ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ವಿ. ಎಲ್ಲಾ ತರದ ಕೆಲಸಗಳು ಮೇಡಮ್. ವೆಲ್ಡಿಂಗ್ ಕೆಲಸ ಮಾಡಿದ್ದೀನಿ, ತರಕಾರಿ ವ್ಯಾಪಾರದ್ದು. ಈ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ ಮೇಡಮ್, ಎಲ್ಲ ಕೆಲಸ ಮಾಡ್ಬಿಟ್ಟಿದ್ದೀರಾ. ಎಲ್ಲ ಕೆಲಸ ಮಾಡಿ ಸೂಪರ್. ಲಾಸ್ಟ್ಗೆ ಸಿನಿಮಾ ಎಂಟ್ರಿ. ಸಿನಿಮಾಗೆ ಅಲ್ಲಿಂದ ಕಬ್ಬಿನ ಗಾಣಕ್ಕೆ ಸೇರ್ಕೊಂಡು ಮೇಡಮ್. ಮಾಯಸಂದ್ರ, ಕಲ್ಲೂರು ಕ್ರಾಸು, ದಂಡೀಶ್ವರಿ, ಸಂಪಿಗೆ ಅಂತ ಬರುತ್ತೆ ಇಲ್ಲಿ ತುಮಕೂರು ಹತ್ರ. ತುಮಕೂರಲ್ಲ, ಇದು ಟಿಪ್ಟೂರ್ ಹತ್ರ ಬರುತ್ತೆ. ಮೈಸಂದ್ರ ಜಗ್ಗೇಶ್ವರ ಊರಿಗೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕಬ್ಬಿನ ಗಾಣ. ಅವಾಗೆಲ್ಲ ಈಗೆಲ್ಲ ಸೀಮೆಣ್ಣೆ ಊದ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಆಗಿಬಿಡುತ್ತೆ, ಎಲ್ಲ ಕಬ್ಬನ್ನ ಕೊಟ್ಟು ಜ್ಯೂಸನ್ನ ಮಾಡ್ಕೊಡ್ತಾರೆ. ಅವಾಗೆಲ್ಲ ಸಂತೆಗಳಲ್ಲಿ ನಾವೇ ಕೈಲೇ ತಿರುಗಿಸ್ಬೇಕಿತ್ತು. ಕಬ್ಬನ್ನ ಕೊಟ್ಟು 2 ಹಸುಗಳನ್ನ ಕಟ್ಕೊಂಡು, ಹಸುನೇ ಈಗೆಲ್ಲ ಟ್ರ್ಯಾಕ್ಟರ್ ತರ ಟಕ್ಕನ್ನು ಓಡಿಸ್ಕೊಂಡು ಹೋಗ್ಬಿಡ್ತಾರೆ, ಬೈಕ್ ತರ ಓಡಿಸ್ಕೊಂಡು ಹೋಗ್ಬಿಡ್ತಾರೆ ಗಾಣ ಹಾಕೊಂಡು. ಅವಾಗೆಲ್ಲ 20 ಕಿಲೋಮೀಟರ್ ಮೈಸಂದ್ರ ಅಂದ್ರೆ ಕಲ್ಲೂರಿಗೆ ಹೋಗ್ಬೇಕು ಅಂದ್ರೆ 22 ಕಿಲೋಮೀಟರ್ ಡಿಸ್ಟೆನ್ಸ್. ನಮ್ಮ ಹಸುಗಳು ಕಟ್ಟಿದ್ರೆ ಅವು ಅಲ್ಲಿಗೆ ಹೋಗಿ ನಿಂತ್ಕೋತಾ ಇತ್ತು ಅದೇ ಜಾಗಗಳಲ್ಲಿ. 1 ವಾರ ಪೂರ್ತಿ ನಾವು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ವಿ. ಬೆಳಗ್ಗೆ ಎದ್ದು ಮನೆ ಇಲ್ಲ, ಬ್ರಷ್ ಮಾಡಕ್ ಜಾಗ ಇಲ್ಲ, ಕಬ್ಬು ಒಂದು ಅರ್ಧ ಜೊಲ್ಲೆ ಕಬ್ಬು ತಿಂದ್ಬಿಟ್ರೆ ಅದೇ ಬ್ರಷ್ ಮಾಡ್ದಂಗೆ ನಮಗೆ ಖಂಡಿತ ಆ ಥರದ್ದು. ಆಮೇಲೆ ಅಲ್ಲೇ ಇಲ್ಲೋ ಕ್ಯಾಂಟೀನ್ ಹಾಕೊಂಡಿರೋ ಸಂತೆಗಳಲ್ಲಿ ಅಲ್ಲೇ ಒಂದು ಇದು ಏನು ಗುಡಾಣ ಥರ ಹಾಕೊಂಡು ಮಾಡೋರು. ಅವೆಲ್ಲ ತಳ್ಳಗಾಡಿನೂ ಇಲ್ಲ ಮೇಡಮ್, ಗುಡಾಣ ಥರ ಆ ಕಡೆ ಈ ಕಡೆ 3 ಕಡೆಗೆ ಮಳೆ ಹೊಡೆದ್ಬಿಟ್ಟು ಅಲ್ಲೇ ಇಡ್ಲಿ ಸಾಂಬಾರು ಕೊಡೋರು. ಒಂದು ಕಲ್ಲುಗಳು ಹಾಕೊಂಡು ಅದ್ರ ಮೇಲೆ ಕುತ್ಕೊಂಡು ತಿನ್ನೋದು ಬರೋದು, ಈ ಥರದ್ದು ಒಂದು ಜೀವನ. ಸರ್, ಇವಾಗ ಇಷ್ಟೆಲ್ಲ ಕೆಲಸಗಳನ್ನೆಲ್ಲ ಮಾಡಿದ್ದೀರಲ್ಲ, ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಿಮಗೆ ಸ್ಫೂರ್ತಿ ಯಾರು ಸರ್? ನಮ್ಮ ತಂದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಂದೆ ಹೆಸರು ಚನ್ನಕೇಶವ ಶೆಟ್ಟಿ, ನಮ್ಮ ತಾತನ ಹೆಸರು ಚನ್ ಶೆಟ್ಟಿ ಅಂತ, ನನ್ನ ಹೆಸರು ಯೋಗನ್ ಶೆಟ್ಟಿ ಅಂತ. ಸೊ ಆ ಬ್ಲಡ್ ಅಲ್ಲಿ ಆ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಸರ್ನೇಮು ಕ್ಯಾಪ್ಚರ್ ಆಗ್ತಿತ್ತು. ನಮ್ಮ ತಂದೆ ತಾಯಿಗಳು ತುಂಬಾ ಕಷ್ಟದಿಂದ, ಅವರು ಕೂಡ ಕೂಲಿ ಕಾರ್ಮಿಕರು. ನಮಗೇನಂತಂದ್ರೆ ತಂದೆ ತಾಯಿ ದುಡ್ಡಲ್ಲಿ ಬದುಕಲ್ಲ, ತಂದೆ ತಾಯಿ ನನಗೇನ್ ಮಾಡಿದ್ರು ಅನ್ನೋದಕ್ಕಿಂತ
ನಾವು ತಂದೆ ತಾಯಿಗೆ ಏನು ಮಾಡಿದ್ವಿ ಅನ್ನೋ ಒಂದು ಕಂಟೆಂಟನ್ನು ಇಟ್ಕೊಂಡು ನನಗೆ ಆ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ತಾಯಿನ ರಾಯಲಾಗೊಟ್ಬೇಕು. ಇವತ್ತು ಮೇಡಮ್ ತಳದಿಂದ ಬಿಡದವ್ರಿಗೂ ನನಗೊಂದು ಪ್ರೌಡ್ ಫೀಲ್ ಏನಿದೆ ಗೊತ್ತಾ ಮ್ಯಾಮ್, ಒಂದು 100 ರೂಪಾಯಿ ನೋಟು ಕೂಡ ನಮ್ಮ ತಂದೆ ತಾಯಿ ಹತ್ರ ನಾನು ದುಡ್ಡು ತೊಗೊಂಡಿಲ್ಲ ಇವತ್ತಿನವರೆಗೂ. ಸೂಪರ್ ಸರ್. ಸೊ ಆ ಥರ ಒಂದು ಸ್ವಾಭಿಮಾನ ಜಾಸ್ತಿ ಇದೆ. ನಮ್ಮ ತಾಯಿ ಹೆಸರು ನಿಂಗಾಜಮ್ಮ ಅಂತ, ನಮ್ಮ ಅಜ್ಜಿ ಹೆಸರು ದೇವಿರಮ್ಮ ಅಂತ ಇದ್ರು. ಸೊ ಈ ಥರ ಇವರೆಲ್ಲ ತುಂಬ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಲೈಫಲ್ಲಿ ಅನ್ನೋ ಒಂದು ಫೈರ್ ಸ್ಪಾರ್ಕ್ ಅಂತ ಹೇಳ್ಬೋದು, ಇಲ್ಲ ಒಂದು ಹಠ ಅಂತ ಹೇಳ್ಬೋದು, ಇಲ್ಲ ಛಲ ಅಂತ ಹೇಳ್ಬೋದು. ಸೊ ಆ ಥರ ಒಂದು ಹಠದಿಂದ ಹೊರಗಡೆಗೆ ಬಂದು ಏನಾದರೂ ಸಾಧಿಸ್ಬೇಕು ಅನ್ನೋ ಒಂದು ಸ್ಪಾರ್ಕಲ್ಲಿ ಬಂದಿತ್ತು. ಸರ್, ಇವಾಗ ನಿಮ್ಮ ಬಾಲ್ಯ ದಿನಗಳ ಬಗ್ಗೆ ಎಲ್ಲ ಹೇಳಿದರೆ, ಈಗ ನೀವು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ಸರ್? ಬರೋದಕ್ಕೆ ಕಾರಣ ಏನು? ಸಿನಿಮಾ ಇಂಡಸ್ಟ್ರಿಗೆ ನಮ್ಮ ಅಕ್ಕಗೆ ಹೆಚ್ಚು ಕಮ್ಮಿ ಒಂದು 20-21 ವರ್ಷ ತುಂಬಿತ್ತು ಮ್ಯಾಮ್. ಸೊ ಅವಾಗ ಏನಾಯ್ತು, ಇಲ್ಲೇ ಊರಲ್ಲಿದ್ರೆ ಹುಡುಗರು ಇಲ್ಲೇ ಕೂಲಿ ಗಿಲಿ ಮಾಡ್ಕೊಂಡು ಇವ್ರು ಉದ್ಧಾರ ಆಗಲ್ಲ, ಹಾಳಾಗ್ಬಿಡ್ತಾರೆ ಅಂದ್ಬಿಟ್ಟು ತುಂಬಾ ಜನ ಊರಲ್ಲೆಲ್ಲ ಹಿರೀಕರು ಅನುಭವಸ್ಥರು ಹೇಳ್ತಾ ಇದ್ರು, ಊರ್ ಬಿಟ್ರೆ ಆ ಊರಲ್ಲಿ ಏನ್ರ ಮಾಡ್ತೀರಾ ಇಲ್ಲಿ ನಾಯಿ ಹೊಡ್ಕೊಂಡು ಅಂತ ಕೆಲವರು ಬೈಯೋರು. ನಮ್ಮ ತಂದೆನೂ ಏನ್ ಮಾಡಿದ್ರು, ಇದನ್ನ ಸೀರಿಯಸ್ ಆಗಿ ತಗೊಂಡು ಅಪ್ಪ ಹಾಕಿದ ಆಲದ ಮರ ಅಂತ ಇರೋರು ಶತಮೂರ್ಖರಂತೆ. ಸೊ ಇದು ನಮ್ಮಪ್ಪ ನನಗೆ ಯಾವಾಗ್ಲೂ ಹೇಳ್ತಾ ಇರೋರು, ಮಗ ಊರು ಬಿಟ್ಬಿಡೋಣ ಅಂದ್ಬಿಟ್ಟು ಒಂದು ಚಾಪೆ ತಗೊಂಡ್ವಿ, ಸುತ್ಕೊಂಡು ಬೆಂಗಳೂರು ಬಸ್ ಅಂತ ಒಂದೇ ಬಸ್ ಬರೋದು ಮೇಡಮ್ ನಮ್ಮೂರಿಗೆ, ಬೆಳಗಿನ ಜಾವ 6 ಗಂಟೆಗೆ ಬಂದು ನಿಂತ್ಕೊಳ್ಳೋದು ಇದರಲ್ಲಿ. ಸೊ ಊರು ಬಿಡೋಣ ಅಂತ ಡಿಸೈಡ್ ಮಾಡಿ ಅಕ್ಕನ ಮದುವೆ ಮಾಡಬೇಕು, ಕಷ್ಟಪಟ್ಟು ಮಾಡಲೇಬೇಕು, ನಮ್ಗೆ ಇನ್ನೊಂದು 2 ವರ್ಷ ಟೈಮು. ಅವಾಗೆಲ್ಲ ಹೆಣ್ಮಕ್ಳನ್ನ ಸ್ವಲ್ಪ ಬೇಗ ಮದುವೆ ಮಾಡೋವಂಥ ಒಂದು ಇದಿತ್ತು. ಸೊ ಹಂಗಾಗಿ ಬೆಂಗಳೂರನ್ನ ಬಿಟ್ಬಿಟ್ವಿ ಮೇಡಮ್. ಬೆಂಗಳೂರಿಗೆ ಬಂದು ಇಲ್ಲಿಗೆ ಬಂದ್ವಿ. ನಾನು ಬೆಂಗಳೂರಿಗೆ ಕಾಲಿಟ್ಟಿದ್ದು ಯಾವಾಗ ಅಂದರೆ ಜನ್ಮದ ಜೋಡಿ ಸಿನಿಮಾ ರಿಲೀಸ್ ಆಗಿತ್ತು ಮೇಡಮ್. ಆವಾಗ ಬೆಂಗಳೂರಿಗೆ ನಾನು ಕಾಲಿಟ್ಟಿದ್ದು ಗೋವರ್ಧನ್ ಸಿನಿಮಾ ಥಿಯೇಟ್ರಲ್ಲಿ ಶಿವಣ್ಣಂದು ದೊಡ್ಡ ಕಟೌಟ್, ಶಿವರಾಜ್ ಕುಮಾರ್ದು ಪೇಟೆ ಹಾಕೊಂಡು ಶಿವಬ್ಬ ಗೊತ್ತೈತಮ್ಮ ಅನ್ನೋ ಸಾಂಗ್ ಬರುತ್ತಲ್ಲ, ಅದ್ರದ್ದೊಂದು ಫೋಟೋ ರೆಡ್ ಡ್ರೆಸ್ ಹಾಕೊಂಡು ಯಶವಂತಪುರ, ಅವಾಗ ಮೆಟ್ರೋ ಸ್ಟೇಷನ್ ಏನು ಇರಲಿಲ್ಲ, ಮಾಮೂಲಿ ಅಲ್ಲಿ ಬರೀ ಅವಾಗ ಪೊಲೀಸ್ ಸ್ಟೇಷನ್ಗಳಿದ್ದು ಅಷ್ಟೇನೆ, ಮೆಟ್ರೋ ಸ್ಟೇಷನ್ ಏನಿರಲಿಲ್ಲ. ಸೊ ಅವಾಗ ನಾನು ಫಿಲಿಮ್ ಇದು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದು ಅದು. ಇಲ್ಲಿ ಬಂದು ವೆಲ್ಡಿಂಗ್ ಫ್ಯಾಕ್ಟ್ರಿ ಕೆಲಸ ಮಾಡಿದೆ. ಆರಾಮ್ಸಿ ಇದೆಯಲ್ಲ ಮೇಡಮ್ ಯಶವಂತಪುರ ಹತ್ರ, ಅದೇ ಗೋವರ್ಧನ್ ಥಿಯೇಟರ್ ಪಕ್ಕ. ಅಲ್ಲಿಂದ ಈರುಳ್ಳಿ ಬೆಳ್ಳುಳ್ಳಿನ ಸೈಕಲ್ ಅಲ್ಲಿ ಹಾಕೊಂಡು ಏನು ರಾಜಗೋಪಾಲ್ ನಗರ, ಬಸಪ್ಪನ ಕಟ್ಟೆ, ಪೀಣ್ಯ ಸೆಕೆಂಡ್ ಸ್ಟೇಜು, ವಿಧಾನಸೌಧ ಲೇಔಟು, ಆ ಕಡೆ ಎಲ್ಲ ವ್ಯಾಪಾರಗಳು ಮಾಡಿಕೊಂಡು ಬೆಳಗ್ಗಿನ ಜಾವ 4 ಗಂಟೆಗೆ ನಾವು ಮನೆ ಬಿಟ್ರೆ ಮ್ಯಾಮ್, ಬಂದು ಯಶವಂತಪುರದಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಡು ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಸಂಜೆ ಹೋಗ್ತಾ ಇದ್ವಿ. ಸಂಜೆ ಒಂದು 10 ಗಂಟೆಗೆ ಮನೆಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಅಮ್ಮನಿಗೆ ಹೋಗಿ, ಅಮ್ಮ ಇಷ್ಟು ವ್ಯಾಪಾರ ಮಾಡಿದ್ದೀನಿ, ಇಷ್ಟು ತಗೋ ಲೆಕ್ಕಾಚಾರ, ಇದರಲ್ಲಿ ಇಷ್ಟು ಚೀಟಿ ಕಟ್ಕೋ, ಅಕ್ಕನ ಮದುವೆ ಮಾಡಬೇಕು. ಆಮೇಲೆ ರೇಷನ್ ಗೀಷನ್ನು ಅಕ್ಕಿ ಎಲ್ಲ ಅಂಗಡಿಗಳು ಇತ್ತು. ವರ್ತನೆ ಅಂತ ಹೇಳೋರು ಅವಾಗ. ವರ್ತನೆ ಅಂದರೆ ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಕೊಡೋದು ಅಂಗಡಿಗಳಿಗೆ. ಹಾಲು 1/4 ಲೀಟ್ರ್ ಹಾಲು, 1/4 ಲೀಟ್ರ್ ಹಾಲಿಗೆ 1/4 ಲೀಟ್ರ್ ಹಾಲು ನೀರನ್ನ ಮಿಕ್ಸ್ ಮಾಡಿ ನಮ್ಮಮ್ಮ ಅದರಲ್ಲಿ ಸಕ್ಕರೆ ಜಾಸ್ತಿ ಹಾಕಿ, ನನ್ನ ಮಕ್ಳಿಗೆ ಗೊತ್ತಾಗ್ಬಾರ್ದಾರ ಹಾಲು ಕಮ್ಮಿ ಅಂತ. ಇವೆಲ್ಲ ಪಾಪ ಅವರು ಒಂದೊಂದು ತಾಯಿಯಾಗಿ ಏನೇನೆಲ್ಲ ಮಾಡಬೇಕು ಸ್ಟ್ರಗಲ್, ಅವರು ಅದನ್ನೆಲ್ಲ ಅನುಭವಿಸಿದ್ರು. ಸೊ ನಾವು ಇದೇ ರೀತಿ ಈರುಳ್ಳಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಹಿಂಗೆ ಬರ್ತಾ ಇರುವಾಗ ಒಂದು ದಿವಸ ಈ ಕಂಠೀರವ ಸ್ಟುಡಿಯೋಯಿಂದ ಒಂದು ಡೌನ್ ಇದೆ ಮೇಡಮ್, ಅಲ್ಲಿ ಒಂದು 6 ಮೂಟೆ ಹಾಕೊಂಡು, ಯಾಕೆಂದ್ರೆ ಒಂದು ಆಟೋದಲ್ಲಿ ಒಂದು ಮೂಟೆಗೆ 25 ರೂಪಾಯಿ ತಗೊಳ್ಳೋರು ಮೇಡಮ್. ಸೊ 6 ಮೂಟೆ ಹಾಕೋ ಬಂದ್ರೆ 150 ರೂಪಾಯಿ ಕೊಡ್ಬೇಕಿತ್ತು ಆಟೋಗೆ. ನಾವು ಒಂದು ಗಂಡಾಳಿನ ಕೂಲಿ 100-150 ರೂಪಾಯಿ ಅಂದ್ರೆ ಒಂದು ಗಂಡಾಳಿನ ಕೂಲಿ ಅಂತ ಹೇಳೋರು ಅವತ್ತಿನ ಕಾಲದಲ್ಲಿ. ಸೊ ಅವಾಗ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ನಾನೇ ಹಾಕೊಂಡು ಹೋಗ್ಬಿಟ್ರೆ ಅದು ಪೇಮೆಂಟ್ ನನಗೆ ಉಳಿಯುತ್ತಲ್ಲ ಅನ್ನೋ ಒಂದು ಆಸೆ. ಸೊ ಹಾಗಾಗಿ ಸೈಕಲ್ ತಳ್ಕೊಂಡು ಯಾರಾದ್ರೂ ಅಪ್ಪಲ್ಲಿ ಬಂದಾಗ ಒಂಚೂರು ಕೈ ಹಾಕಿಣ ಅಂತ ಅನ್ನೋದು ತಳ್ಕೊಂಡು ಬರೋದು. ಬರುವಾಗ ಒಂದ್ ದಿವಸ ನಮ್ಮ ತಂದೆಯವರು ಮತ್ತೆ ಕಂಠೀರವ ಸ್ಟುಡಿಯೋದಲ್ಲಿ ಚೆನ್ನಿಗ್ ಶೆಟ್ರು ಅಂತ ಇದ್ದಾರೆ, ಅವ್ರ ಕ್ಯಾಮರಾಮನ್. ಆಕ್ಚುಲಿ ಅವರು ರಾಜ್ಕುಮಾರ್ ಜೊತೆ ಎಲ್ಲ ಹೆಜ್ಜೆ ಇಟ್ಟಿದ್ದಾರೆ. ಇವತ್ತು ಹಳೆಯ ಸಿನಿಮಾಗಳಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡೋರು ಅವರು. ಚೆನ್ನಿಗಣ್ಣ ಅಂತ ಅವ್ರ ಹೆಸರು ಪೂರ್ತಿ. ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅವರು, ಹಿಂಗೆ ಯಾವಾಗ್ಲೂ ಹಿಂಗೆ ಕಟ್ಕೊಂಡು ವೆರಿ ಸ್ಟ್ರಿಕ್ಟ್ ಆಫೀಸರು. ಅವಾಗ ಅವರು ಟೀ ಕುಡಿತಾ ಇದ್ರು ಹೊರಗಡೆ. ನಮ್ಮ ತಂದೆಯವರು ಅವರು ತುಂಬಾ ಆತ್ಮೀಯರು, ಗೆಳೆಯರು. ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಅಂದರೆ ಹಿಂಗೆ ಇಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾವನೆ ಅಂತ ಹೇಳಿದ್ರು. ಕಟ್ ಮಾಡಿದ್ರೆ ನಾನು ಈ ಕಡೆ ಸೈಕಲ್ ತಳ್ಕೊಂಬಂದು, ನೋಡ್ರಿ ಪಾಪ ಹುಡುಗ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ಅವರು ನನ್ನ ನೋಡಿದ್ದಾರೆ. ಟೀ ಕುಡಿಯುವಾಗ ತೋರಿಸಿದ್ರೆ, ಅಯ್ಯೋ ಅವ್ನು ನನ್ನ ಮಗನೇ ರೀ ಅಂತ ಹೇಳಿದ್ರು. ಅವಾಗ ಬೈ ಬಾಪ ಇಲ್ಲಿ ಅಂತ ಕರೆಸಿದ್ರು, ಬೈ ಟೀ ಕುಡಿ ಅಂತ ಕುಡಿಸಿದ್ರು. ಕುಡಿಸ್ಬಿಟ್ಟು, ಏನೇ ನೀನು ಈ ಚಿಕ್ಕ ವಯಸ್ಸಿಗೆ ಬೆನ್ನು ಮೊಳೆ ಮುರ್ಕೊಂಡು ಕೆಲಸ ಮಾಡ್ತಾ ಇದೀಯ, ನೀನು ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಯಾವ್ದಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಡು. ಪರ್ವ ಅಂತ ಸೀರಿಯಲ್ ಸ್ಟಾರ್ಟ್ ಆಗಿದೆ, ಹೊಸ ಸೀರಿಯಲು. ರಾಜಣ್ಣ ಅಂತ ಒಬ್ಬರಿದ್ರು ಮೇಕಪ್ ಮ್ಯಾನ್, ಅವರು ರಾಜಣ್ಣ ಅಂತ, ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಅವ್ರು ಎಲ್ಲಾದ್ರೂ ಒಂದು ದಾರಿ ತೋರಿಸ್ತಾರೆ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ರಾಜಣ್ಣ ಅನ್ನೋರ್ನ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಏನ್ ಮಾಡಿದ್ರು, ಸುಬ್ಬರಾವ್ ಅಂತ NTR ಮೇಕಪ್ ಮ್ಯಾನ್. ಇಲ್ಲಿ ರಾಜ್ಕುಮಾರ್ ಅವ್ರು ಹೇಗೋ ಹಾಗೆ ಈ NTR ಅಂತ ಸೌಂಡ್ ನೀವು ಕೇಳಿದ್ರೆ ತೆಲುಗು ಇಂಡಸ್ಟ್ರಿ ಇವತ್ತಿಗೂ ಅವ್ರದ್ದು ಹಬ್ಬರ ಹಂಗೆ ಇದೆ. ಸೊ ಅವ್ರ ತಾತ, ಅವ್ರ ಮೇಕಪ್ ಮ್ಯಾನ್ ನಮ್ ಗುರುಗಳು ಸುಬ್ಬರಾವ್ ಅಂತ. NTR ಮೇಕಪ್ ಮ್ಯಾನ್ ಸುಬ್ಬರಾವ್ ಅಂದ್ರೆ ಅದಕ್ಕೊಂದು ಅವ್ರಿಗೊಂದು ಹವಾ ಇತ್ತು. ಸೊ ಅವರು ಇವ್ರ ಜೊತೆ ನೀನ್ ಕೆಲಸ ಮಾಡ್ಬೇಕಪ್ಪ ನಾಳೆಯಿಂದ ಅಂತ ಹೇಳಿದ್ರು. ಸಂಬಳ ಎಷ್ಟು ಕೊಡ್ತಾರೆ ಅಂದ್ರೆ ಅವ್ರ ಪೇಮೆಂಟ್ 750 ರೂಪಾಯಿ ಮೇಕಪ್ ಮ್ಯಾನ್ಗೆ. ನಾವು ಆಶ್ಚರ್ಯ, ಒನ್ ಡೇಗೆ 750 ರೂಪಾಯಿ ಪೇಮೆಂಟ್ ತಗೊಂಡು ಎಲ್ಲಪ್ಪ ದುಡ್ಡು ಇಡ್ತಾರೆ. ನಮ್ಮಪ್ಪ ಹೋಗ್ಬಿಟ್ಟು, ನನ್ನ ಮಗ 750 ರೂಪಾಯಿ ತಗೋಬೇಕು ಅಂದ್ರೆ ಎಷ್ಟು ವರ್ಷ ಕಷ್ಟ ಪಡ್ಬೇಕು ಅಂತ ಅವ್ರನ್ನ ಕೇಳಿದ ಆಸೆ. ಆಮೇಲೆ
ಅವೆಲ್ಲ ಒಂದು 10 ರೂಪೀಸ್ ಇಸ್ತಾನೋ ಪ್ರತಿರೋಜು ವರ್ಕ್ చేయాలి ಅಂತ ಅಂದ್ರೆ ಪ್ರತಿ ದಿವಸ ಅವ್ನು 10 ರೂಪಾಯಿ ಪೇಮೆಂಟ್ ಕೊಡ್ತೀನಿ ಕೆಲಸ ಮಾಡಬೇಕು ಅಂತ. ಅವಾಗೆಲ್ಲ ಹೇಗೆ ಅಂದ್ರೆ ಮೇಡಮ್, ನಾವು ಈ ಪೇಮೆಂಟ್ ಕೊಡ್ತಾರೆ ಕೆಲಸ ಅನ್ನೋದಕ್ಕಿಂತ ಎಕ್ಸ್ಟ್ರಾ ಗುರು ಸೇವೆ ಮಾಡಬೇಕಿತ್ತು. ಗುರು ಸೇವೆ ಅಂದ್ರೆ ಎಲ್ಲಾ ಕಲಾವಿದರುಗಳಿದ್ರು ನಾವು ಇಲ್ಲಿ ಕೆಳಗಡೆ ಕೂತ್ಕೊಂಡು ಅವ್ರ ಕೈ ಒತ್ತಬೇಕು, ಶೂನ ತೆಗೆದು ಕಾಲು ಒತ್ತೋದು, ಕೈ ಒತ್ತೋದು. ಆಮೇಲೆ ಅವ್ರ ರೂಮ್ಗಳಿಗೆ ಹೋಗಿ ಅವ್ರ ಬಟ್ಟೆಗಳನ್ನ ವಾಶ್ ಮಾಡಿ ಫ್ಯಾನ್ಗಳಿಗೆ ಒಣಗಾಕಿ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಹೋಗಿ ಆ ಬಟ್ಟೆಗಳನ್ನ ಐರನ್ ಮಾಡಿ ಕೊಡ್ಬೇಕಿತ್ತು. ಅಂದ್ರೆ ಗುರು ಸೇವೆ ಮಾಡಬೇಕಿತ್ತು. ಆಮೇಲೆ ಶೂ ಅಲ್ಲೇ ಕೋಪ ಬಂದ್ರೆ ಹೊಡೆದು ಚತ್ತನ ಕೊಡಕ ಕರೆಕ್ಟಾಗಿ ಚೈರಾ ಅನ್ನೋರು. ಆಮೇಲೆ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾರೋ ಟಚ್ ಅಪ್ ಅಂತ ಕರೆಯೋರು, ಅಲ್ಲಿ ಓಡೋಗ್ಬೇಕಿತ್ತು. ಈ ತರದ್ದೆಲ್ಲ ರಿಸ್ಕ್ ಇತ್ತು. ಅವಾಗ ಎಲ್ಲಾ ಕಲಾವಿದರುಗಳು ಕೂಡ ಅವಾಗೆಲ್ಲ ತಾರಾ ಮೇಡಮ್ ಆಕ್ಟರ್ ಪರ್ವ ಅನ್ನೋ ಸೀರಿಯಲ್ ಅಲ್ಲಿ ತಾರಾ ಮೇಡಮ್ ಶ್ರೀಧರ್ ಅಂತ ನಟ, ಭಯಂಕರ ಆಕ್ಟರ್ ಅವರು, ಭರತನಾಟ್ಯ ಅವರು ಅದ್ಭುತ ನಟ, ಹಳೇ ಕಲಾವಿದ. ಆಮೇಲೆ ಶರತ್ ಲೋಹಿತ ಅಶ್ವಥ್ ಅಂತ, ಅಶ್ವಥ್ ಅವರ ಮಗ ಅವರು. ಆಮೇಲೆ ಶ್ರುತಿ ನಾಯ್ಡು ಅವರು, ಇವೆಲ್ಲ ಅವಾಗ ಒಳ್ಳೆ ಕಲಾವಿದರುಗಳು. ಏಣಿಗೆ ನಟರಾಜ್ ಅಂತ ಒಬ್ರು ಹಳೇ ಕಲಾವಿದರುಗಳಿದ್ರು. ಅವರೆಲ್ಲ ಅಭಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳೆಲ್ಲ ಮಾಡಿದ್ದಾರೆ, ಉಮಾಶ್ರೀ ಪೇರು ಅವ್ರುಗಳೆಲ್ಲ ಕೆಲವರೆಲ್ಲ ಹಳೆ ಕಲಾವಿದರುಗಳಿದ್ರು. ಸೊ ಅಲ್ಲಿ ಬಂದು ಅವ್ರಿಗೆ ಕೈ ಹೊತ್ಕೊಂಡೆಲ್ಲ ಕೆಲಸ ಮಾಡುವಾಗ ಎಲ್ಲರೂ ಹೇಳೋರು, ಏನಕ್ರಿ ಈ ಅಪ್ಪಂದು ಕೈ ಕಾಲೆಲ್ಲ ಹೊತ್ಕೊಂಡು ಕೆಲಸ ಮಾಡ್ತೀರಾ, ಬೇರೆ ಏನಾದರೂ ಗಾರ್ಮೆಂಟ್ಸ್ ಎಲ್ಲ ಎಲ್ಲಾದ್ರೂ ಕೆಲಸ ಮಾಡ್ರಿ ಅಂತ ತುಂಬ ಜನ ಆರ್ಟಿಸ್ಟ್ಗಳು ನಮ್ಗೆ ಹೇಳೋರು. ನಾನು ಮನೆಗೆ ಹೋಗ್ಬಿಟ್ಟಪ್ಪ ಮಲಗಿದಾಗಪ್ಪ ಎಲ್ಲ ಆ್ಯಕ್ಟ್ರು ಶ್ರೀಧರು, ತಾರಾ ಮೇಡಮು, ದೊಡ್ಡ ದೊಡ್ಡ ಕಲಾವಿದರುಗಳಿರ್ತಾರೆ, ಇವ್ರ ಎದುರುಗಡೆ ಎಲ್ಲ ಕಾಲು ಹೊತ್ತು ಅಂತಾರೆ, ದೊಂಗನ ಕೊಡಕ ಅಂತಾರೆ, ಏನೇನೋ ಬೈತಾರಪ್ಪ ತೆಲುಗುನಲ್ಲಿ ಅಂತ ನಮ್ಮ ಅಪ್ಪನಿಗೆ ಹೇಳಿವೆ. ಅದಕ್ಕೆ ನಮ್ಮ ಅಪ್ಪ ಹೇಳೋರು ಮಲ್ಕೊಂಡು, ಗುರುವಿನ ಗುಲಾಮನಾಗುವ ತನಕ ದೊರಕುವುದಣ್ಣ ಮುಕುತಿ. ಅಂದ್ರೆ ಗುರು ಸೇವೆನ, ಜನ್ಮ ಕೊಟ್ಟ ತಾಯಿ ಸೇವೆನ, ನಿನ್ನ ಹುಟ್ಟಿಗೆ ತಾಯಿ ಕಾರಣ. ನಮ್ಮ ಹುಟ್ಟಿಗೆ ಪ್ರತಿಯೊಬ್ಬ ಮನುಷ್ಯನು ಭೂಮಿಗೆ ಬರಬೇಕು ಅಂದ್ರೆ ತಾಯಿ ಕಾರಣರಾಗಿರ್ತಾರೆ. ನಮ್ಮ ಹುಟ್ಟಿಗೆ ಅರ್ಥ ಸಿಗದೆ ಒಂದು ಗುರುಯಿಂದ ರೀ. ಈ ಎರಡು ಬಹಳ ಮುಖ್ಯ. ಈ ಎರಡು ಯಾವ ಒಂದು ವ್ಯಕ್ತಿಗೆ ಸಿಗುತ್ತೋ, ಒಳ್ಳೆ ಗುರು ಸಿಗ್ಬೇಕ್ರಿ, ಒಳ್ಳೆ ತಾಯಿ ಸಿಗ್ಬೇಕ್ರಿ, ಅವ್ನು ಖಂಡಿತ ಸೂಪರ್ ಸ್ಟಾರ್ ಆಗ್ತಾನೆ 100%. ಅವ್ರು ಹೇಳೋದನ್ನ ನಾವು ತಗೋಬೇಕು. ಮೈನ್ ಮನುಷ್ಯ ಎಲ್ಲಿ ಹಿಂದೆ ಉಳಿತಾನೆ ಅಂದ್ರೆ ಆರ್ಗ್ಯುಮೆಂಟ್ ಅಲ್ಲಿ ಹಿಂದೆ ಉಳಿತಾನೆ. ಅವ್ರು ಏನು ಹೇಳ್ತಾರೋ ಅನುಭವಸ್ಥರು ಅದನ್ನ ಸುಮ್ಮನೆ ಕಣ್ಣಿಗೆ ಹೊತ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕು. ನಾವು ಖಂಡಿತ ಹೂವಿನ ಜೊತೆನೂ ನಾರು ಸ್ವರ್ಗ ಸೇರಿದಂಗೆ ಪ್ರತಿಯೊಬ್ಬ ಮನುಷ್ಯನು ಬೆಳಿತಾನ್ರಿ. ಸಾಧನೆ ಅನ್ನೋದು, ಕಲೆ ಅನ್ನೋದು ಯಾರಪ್ಪನ ಮನೆ ಸತ್ತು ಅಲ್ಲ, ಖಂಡಿತ ಬೆಳಿಬೋದು. ನಾವ್ ಯಾಕೆ ಬೆಳಿತಾ ಇಲ್ಲ, ನಾವ್ ಯಾಕೆ ಇಂಪ್ರೂವ್ ಆಗೇ ಆಗ್ತೀರಾ? ನಿಮಗೆ ಏನು ಕೆಲಸ ಕೊಟ್ಟಿರ್ತಾರೋ, ಚಿಕ್ಕದೋ ದೊಡ್ಡದೋ, 10 ರೂಪಾಯಿ ಕೆಲಸ, 100 ರೂಪಾಯಿ ಕೆಲಸ, 1000 ರೂಪಾಯಿ ಕೆಲಸ ಅಲ್ಲ, ನಿಮ್ಗೆ ಎಷ್ಟು ಕೊಟ್ಟಿರ್ತಾರೋ ಅದನ್ನ ಶ್ರದ್ಧೆ ಭಕ್ತಿಯಿಂದ ಕಣ್ಣು ಗೊತ್ಕೊಂಡು ಪಾಲಕ್ ಬದ್ದಿನ ಪಚ್ಚಾಮೃತ ಅಂತ ನೀವು ನೀಟಾಗಿ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಯಾವ ಒಂದು ವ್ಯಕ್ತಿ ಆದ್ರೂ ಖಂಡಿತ ಮೇಲ್ ಬಂದೇ ಬರ್ತಾನೆ. ಇದು ಸತ್ಯ. ಇಲ್ಲಿವರೆಗೂ ಸಿನಿಮಾ ಇಂಡಸ್ಟ್ರಿಗೆ ನೀವು ಬಂದಿದ್ದೇಳಿ. ಆಕ್ಚುಲಿ ನಿಮ್ಮ ಗುರುಗಳು ಸುಬ್ಬರಾವ್ ಸರ್ ಅಂತ ಕೂಡ ಹೇಳಿದ್ರೆ, ನಾನು ಕ್ವಶನ್ ಕೇಳೋದಕ್ಕಿಂತ ಮುಂಚೆ ನೀವೇ ಆನ್ಸರ್ ಹೇಳಿಬಿಟ್ರಿ ಅದಕ್ಕೆ. ಸರ್, ಇವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀರಾ ಸರ್? ಸುಮಾರು 25 ಕಂಪ್ಲೀಟ್ ಆಯ್ತು. 25 ವರ್ಷ ಕಂಪ್ಲೀಟ್ ಆಯ್ತು. ಇವಾಗ ಹಂಗಾರೆ ನಿಮ್ಗೆ ಎಷ್ಟು ವರ್ಷ ಸರ್? ನನಗೆ ಈಗ ಸ್ಟಿಲ್ 36 ವರ್ಷ ಮೇಡಮ್. 36 ವರ್ಷ ಅಂದ್ರೆ ಒಂದು 15-16 ವರ್ಷಕ್ಕೇನೆ ಇಂಡಸ್ಟ್ರಿಗೆ ಬಂದಿದ್ದೀರಾ? ಇನ್ನು ಚಿಕ್ಕ ವಯಸ್ಸು ಮೇಡಮ್, ಒಂದು 14 ವರ್ಷ. ನಾನು ಮೇಡಮ್ 7th ಸ್ಟ್ಯಾಂಡರ್ಡ್ಗೆ ಸ್ಕೂಲ್ ಬಿಟ್ಟಿದ್ದು. 7th ಸ್ಟ್ಯಾಂಡರ್ಡ್ ಅಂದ್ರೆ ನನಗೆ ಎಷ್ಟು ವರ್ಷ? 12 ವರ್ಷ. 3 ವರ್ಷದ ಹುಡುಗ. 14 ವರ್ಷಕ್ಕೆಲ್ಲ ಇಂಡಸ್ಟ್ರಿಲಿ ಇದ್ದೆ ಮೇಡಮ್. ಫಿಲ್ಮ್ ಇಂಡಸ್ಟ್ರಿ ಇದ್ದೆ. ಸೊ ಅವಾಗ್ಲಿಂದ ಸರ್ ಟೋಟಲಿ ಒಂದು ಎಷ್ಟು ಸಿನಿಮಾದಲ್ಲಿ ನೀವು ಕೆಲಸ ಮಾಡಿರ್ಬೋದು ಸರ್? ಇದುವರೆಗೂ ಒಂದು 150 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. 150 ಸಿನಿಮಾದಲ್ಲಿ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ, ವಿಷ್ಣುವರ್ಧನ್ ಜೊತೆ ಹೆಜ್ಜೆ ಇಟ್ಟಿದ್ದೀನಿ, ಅಂಬರೀಷ್ ಜೊತೆ ಹೆಜ್ಜೆ ಇಟ್ಟಿದ್ದೀನಿ, ಆಮೇಲೆ ರಾಜ್ಕುಮಾರ್ ಅವ್ರ ಜೊತೆ ಹೆಜ್ಜೆ ಇಟ್ಟಿದ್ದೀವಿ, ಶಿವರಾಜ್ಕುಮಾರ್ ಅವ್ರ ಜೊತೆ, ಎಲ್ಲಾ ದರ್ಶನ್ ಜೊತೆ ಹೆಜ್ಜೆ ಇಟ್ಟಿದ್ದೀವಿ, ಸುದೀಪ್ ಜೊತೆ ಹೆಜ್ಜೆ ಇಟ್ಟಿದ್ದೀವಿ. ಹಲವಾರು ಕನ್ನಡ ಅಲ್ಲದೆ ಬೇರೆ ತೆಲುಗು, ತಮಿಳು ಎಲ್ಲಾ ಭಾಷೆಗಳಲ್ಲೂ ಕೆಲಸ ಮಾಡುವಂತ ಒಂದು ಅದೃಷ್ಟ ನಮಗೆ ಬಂತು. ಓಕೆ, ಇಷ್ಟು ಸಿನಿಮಾ ಇವಾಗ ತೆಲುಗು, ತಮಿಳು ಎಲ್ಲದರಲ್ಲೂ ಮಾಡಿದ್ದೀರಾ. ಇಷ್ಟು ಸಿನಿಮಾ ಮಾಡಿರೋದ್ರಲ್ಲಿ ಇದು ತುಂಬ ನನಗೆ ಫೇವರೇಟ್ ಅಂತ ಯಾವ್ದಾರು ಒಂದು ಸಿನಿಮಾ ಇದೆಯಾ ಸರ್? ಅಂತ ಯಾವ್ದಾರು ಡೈರೆಕ್ಟರ್ನ, ಪ್ರೊಡ್ಯೂಸರ್ನ ಹೊಗಳಬೇಕು, ಇವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಈ ಥರದ್ದು ಯಾವುದಾದ್ರು? ಮೇಡಮ್, ಅದನ್ನ ನನಗನ್ಸಿದ ಪ್ರಕಾರ ಯಾವ ಕಲಾವಿದನೂ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಫೇವ್ರೇಟ್ ಎವ್ರಿ ಸಿನಿಮಾ ನಾವು ನಮ್ಮ ತಂದೆ ತಾಯಿ ಥರ, ನಮ್ಮ ಮನೆ ದೇವ್ರ ಥರ ಪೂಜಿಸ್ಕೊಂಡೇ ಕೆಲಸ ಮಾಡೋದು. ಎವ್ರಿ ಶಾಟ್ ಈ ಸಿನಿಮಾ ಇಟ್ಟಾಗತ್ತೆ ಅಂತ ನಮಗೆ ಮುಂಚೆನೇ ಗೊತ್ತಿರಲ್ಲ. ಎಲ್ಲವನ್ನೂ ಶ್ರದ್ಧೆ ಭಕ್ತಿಯಿಂದನೇ ಕೆಲಸಗಳು ಮಾಡಿರ್ತೀವಿ. ಒಂದೊಂದು ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಹಸೀನಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಮೇಡಮ್. ಅದರಲ್ಲೆಲ್ಲ ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಅಲ್ಲಿ ಮಾಡಿದ್ವಿ. ಇಲ್ಲಿಂದ ನಾವು ಇದು ಮಂಗಳೂರಲ್ಲಿ ಶೂಟಿಂಗು. ಗಿರೀಶ್ ಕಾಸರವಳ್ಳಿ ಅಂತ ಡೈರೆಕ್ಟರ್, ತುಂಬಾ ಹಳೆ ಹುಲಿಯವರು. ಅವರೆಲ್ಲ ಅವ್ರು ಮಾಡಿದ ಕೈ ಮುಟ್ಟಿದ್ದಾರೆ ಅಂತಂದ್ರೆ ದೀಪ ಅಂತ ಸೌಂದರ್ಯನ ಹಾಕೊಂಡು ಮಾಡಿದ್ರು ಮೇಡಮ್. ಅವ್ರು ಯಾವ ಸಿನಿಮಾ ಪ್ರಾಜೆಕ್ಟ್ ಕೈ ಹಾಕ್ತಾರೋ ಅದಕ್ಕೆ ಅವಾರ್ಡ್ ಫಿಕ್ಸ್. ಅವ್ರಿಗೆ ಬಿಫೋರೇ ಗೊತ್ತಾಗ್ತಿತ್ತು. ಈಗೆಲ್ಲ KGF 1 ಹಿಟ್ ಆಗುತ್ತೆ, KGF 2 ಹಿಟ್ ಆಗುತ್ತೆ, ಪುಷ್ಪ ಹಿಟ್ ಆಗುತ್ತೆ, ಪುಷ್ಪ 2 ಹಿಟ್ ಆಗುತ್ತೆ ಅನ್ನೋ ಏನ್ ಕಾನ್ಫಿಡೆನ್ಸ್ ಇತ್ತು, ಇದೆಲ್ಲ ಅವತ್ತಿನ ಕಾಲದಲ್ಲೇ ಗಿರೀಶ್ ಕಾಸರವಳ್ಳಿ ಅಂತ ಡೈರೆಕ್ಟರ್ ಕೇಳಿ. ಸೊ ಅವರೆಲ್ಲ ನಟ ಭಯಂಕರರು ಮೇಡಮ್. ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ವಿ ನಾವು. ಮಂಗಳೂರಿಗೆ ಹೋಗ್ತಾ ಇದ್ವಿ. ಇಲ್ಲಿಂದ ಹೋಗುವಾಗ ಮೇಡಮ್ ಮಂಗಳೂರಲ್ಲಿ ಒಂದು ಮರ ಬಿದ್ಬಿಟ್ಟು ಘಾಟ್ ಸೆಕ್ಷನ್ 2-3 ಡೇಸ್ ನಾವು ಅಲ್ಲೇ ಘಾಟ್ ಸೆಕ್ಷನ್ ಅಲ್ಲಿ ನಿಂತಿದ್ವಿ ಮೇಡಮ್. ಕರೆಕ್ಟಾಗಿ ಊಟ ಇಲ್ಲ, ಯಾಕೆಂದ್ರೆ ಗಾಡಿ ಹಿಂದಕ್ಕೂ ಹೋಗಕ್ಕಾಗಲ್ಲ, ಘಾಟ್ ಸೆಕ್ಷನ್ ಹಿಂದೆ ನಿಂತ್ಕೊಂಡ್ಬಿಟ್ರೆ. ಕಾಡಲ್ಲಿ ಅಲ್ಲೇ ಬೆಟ್ಟದಲ್ಲಿ ನೀರುಗಳು ಹರಿದು ಬರೋವು ಕಲ್ಲುಗಳ ಮೇಲೆ. ಅಲ್ಲೇ ಹೋಗಿ ನಾವು ಮಕನೂ ಅದರಲ್ಲೇ ತೊಳಿ
ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೂ ಆ ಕಡೆನೆ ಹೋಗು, ಆಮೇಲೆ ಅಲ್ಲೆಲ್ಲೋ ಒಂದ್ ಕಡೆ ಗುಡಿಸ್ಲು ಹಾಕೊಂಡು ಏನಾದ್ರೂ ಟೀ ಬನ್ನು ತಿನ್ಕೊಂಡು ಜೀವನ ಮಾಡಿದ್ವಿ. ಅಷ್ಟು ಕಷ್ಟಪಟ್ಟು ಮಾಡಿರೋ ಸಿನಿಮಾ ಮೇಡಮ್ ರಾಷ್ಟ್ರ ಪ್ರಶಸ್ತಿ ಬಂತು ತಾರಾ ಮೇಡಮ್ಗೆ. ಸೂಪರ್. ಅರ್ಥ ಆಯ್ತಾ? ನಿರಂತರವಾಗಿ ಕೆಲಸ ಮಾಡಿದ್ವಿ, 2 ತಿಂಗಳು ಗಟ್ಟಲೆ ಕೆಲಸಗಳು ಮಾಡಿದ್ವಿ. ಅದೇ ಕೆಲವೊಂದು ಐಫೈ ಸುಖ ಕೊಟ್ಟಿರ್ತಾರೆ ಪಾಪ. ಈಗ ರಾಕ್ಲೈನ್ ಪ್ರೊಡಕ್ಷನ್ ಒಂದಾಗೋಣ ಬಾ ಅಂತ ಸಿನಿಮಾ ಮಾಡಿದ್ವಿ ಮೇಡಮ್. ರವಿಚಂದ್ರನ್ ಅವರು ಏಕಾಂಗಿ ಸಿನಿಮಾ ಫ್ಲಾಪ್ ಆಗಿ ಪಾಪ 5 ವರ್ಷ ಅವರು ಹೊರಗಡೆ ಬಂದಿರಲಿಲ್ಲ. ಅದಾದ್ಮೇಲೆ ರಾಕ್ಲೈನ್ ಪ್ರೊಡಕ್ಷನ್ ಅದು ಸಿನಿಮಾ ಸ್ಟಾರ್ಟ್ ಆಗಿದ್ದು. ದೊಡ್ಡ ತಾರಾ ಬಳಗ, ದೊಡ್ಡ ದೊಡ್ಡ ಕಲಾವಿದರು, ಶಿಲ್ಪಾ ಶೆಟ್ಟಿ ಅವರು ಬಂದಿದ್ರು ಮೇಡಮ್. ಅದಕ್ಕೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಎಲ್ಲ ಮಾಡಿದ್ರು ಆ ಸಿನಿಮಾನ. ಅದನ್ನು ಚೆನ್ನಾಗಿ ಮಾಡಿದ್ವಿ. ಒಂದು ಚೆನ್ನಾಗಿ ಹೋಯ್ತು, ಅವತ್ತಿನ ಕಾಲದಲ್ಲೂ ಚೆನ್ನಾಗಿ ಹೋಯ್ತು. ಬಟ್ ಹೇಳಕ್ಕಾಗಲ್ಲ, ನಾವು ಏನು ಹೇಳ್ತೀವಿ ಅಂತಂದ್ರೆ ಪ್ರತಿಯೊಂದು ಸಿನಿಮಾ ಮಾಡುವಾಗ್ಲೂ ಶ್ರದ್ಧೆ ಭಕ್ತಿಯಿಂದ ಪ್ರೀತಿಯಿಂದ ಅವರು ನಮಗೆ ಏನೇ ಅವಮಾನ ಮಾಡಿದ್ರು ನಾವು ಅದ್ರಿಗೇನು ಇದು ಮಾಡಿದೆ. ಯಾಕೆಂದ್ರೆ ಒಂದು ಕಲಾವಿದನಾಗಿ ಬೆಳಿಬೇಕು ಅಂದಾಗ ನಾವು ಕೆಲಸನ ಮಾತ್ರ ಪ್ರೀತಿಸ್ತಿರ್ತೀವಿ, ವ್ಯಕ್ತಿಗಳನ್ನ ಗೌರವಿಸ್ತಿರ್ತೀವಿ. ಒಂದ್ ಕಡೆ ಅವ್ರು ಏನೇ ಮಾಡಿದ್ರು ನಾವು ಪಾಲಕ್ ಬಂದಿದ್ದು ಪಂಚಾಮೃತ ಅನ್ಕೊಂಡು ಪ್ರತಿ ಸಿನಿಮಾನು ಕಷ್ಟಪಟ್ಟೆ ಮಾಡಿರ್ತೀವಿ ಮೇಡಮ್. ಅಲ್ಲ, ಇವಾಗ ನೀವು ಹೇಳಿದ್ದೆಲ್ಲ ಓಕೆ ಸರ್, ಅದನ್ನೆಲ್ಲ ಒಪ್ಕೊಳ್ತೀವಿ. ಇವಾಗ ಒಂದು ಫ್ರೆಂಡ್ಸ್ ಒಂದು ಗ್ರೂಪ್ ಇದೆ ಅಂದ್ರೆ ಈ ಒಂದು ಆ ಫ್ರೆಂಡ್ ಗ್ರೂಪ್ ಅಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಅಂತ ಇದ್ದೇ ಇರ್ತಾರೆ ತಾನೆ. ಅದೇ ತರ ಇಷ್ಟು ಸಿನಿಮಾಗಳಲ್ಲಿ ಒಂದು ಎಲ್ಲಾ ಸಿನಿಮಾನು ಫ್ರೆಂಡೇ. ಒಂದು ಬೆಸ್ಟ್ ಅಂತ ಇದ್ದೇ ಇರುತ್ತೆ ತಾನೆ. ಆಗಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ ಅಂತ ಕೇಳಿ, ನಾನು ಖಂಡಿತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೆಕಗ್ನೈಸ್ ಮಾಡಕ್ ಆಗೋದಿಲ್ಲ ಅವ್ನು ನಿಜವಾದ ಕಲಾವಿದ ಅಂದ್ರೆ. ಎವ್ರಿ ಮೂಮೆಂಟ್. ಇವತ್ತು ನನಗೆ ಯಾರೋ ಒಬ್ಬ ಅವಮಾನ ಮಾಡಿದ್ರ ಅಲ್ಲೊಂದು ಸ್ಪಾರ್ಕ್ ಕೊಟ್ಟತ್ತೆ, ನಾನು ಏನೋ ಮಾಡ್ಬೇಕು ಅಂತ. ಆ ಸ್ಪಾರ್ಕ್ ಕೊಟ್ಟದಕ್ಕೆ ನಾನು ಏನೋ ಒಂದಾಗಲ್ಲ. ಏನೋ ಒಂದಾಗಬೇಕು ಅಂದ್ರೆ ಮತ್ತೆ ಒಬ್ರು ಯಾರೋ ಒಬ್ರು ಇನ್ನೊಬ್ರು ಟಾರ್ಚರ್ ಕೊಡ್ತಾರೆ. ಇದ್ರಲ್ಲೆಲ್ಲ ನಿಯತ್ತು ನೋಡಿರ್ತಾರೆ. ಯಾರೋ ಒಬ್ಬ ಇವನಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಗುರು, ಇವ್ನಿಗೆ ಇನ್ನೊಂದು ಒಳ್ಳೆ ಅವಕಾಶ ಕೊಡೋಣ ಅಂತ ಕೊಡ್ತಾರೆ. ಅಲ್ಲಿವರೆಗೂ ಭಗವಂತ ನಮ್ಮನ್ನು ಪರೀಕ್ಷೆ ಮಾಡಿರ್ತಾನೆ. ಇವನಲ್ಲಿ ನಿಯತ್ ಇದೆಯಾ, ಶ್ರದ್ಧೆ ಇದೆಯಾ, ಭಕ್ತಿ ಇದೆಯಾ ಅಂತ ಇದನ್ನೆಲ್ಲ ಪರೀಕ್ಷೆ ಮಾಡಿರ್ತಾನೆ. ಇವ್ನು ಇಷ್ಟೊಂದು ಕಷ್ಟಪಟ್ಟವನೆ, ಇನ್ನೂ ಜಾಸ್ತಿ ಗೋಳಿ ಇಟ್ಕೊಳ್ಳೋದು ಬೇಡ, ಇವನು ಒಳ್ಳೆ ವೇದಿಕೆ ಕೊಡೋಣ, ಒಳ್ಳೆ ಸಿನಿಮಾ ಟಚ್ ಕೊಡೋಣ ಅಂತ ಕೊಡ್ತಾನೆ. ಅದೇ ರಾಷ್ಟ್ರ ಪ್ರಶಸ್ತಿ ಬಂದಿರುವಂತ ಸಿನಿಮಾಗಳು. ಅರ್ಥ ಆಯ್ತಾ? ಸೊ ಈ ತರದ್ದು ತುಂಬಾ. ಆಮೇಲೆ ಅಂಬಾರಿ ಅಂತ ಸಿನಿಮಾ ಮಾಡಿದ್ವಿ ಮೇಡಮ್. ಅವೆಲ್ಲ ಸೂಪರ್ ಡೂಪರ್ ಇಟ್ಟಲ್ಲ ಸಿನಿಮಾ ಮೇಡಮ್. ಸರಿ, ಇಲ್ಲಿ ಎಲ್ಲಾರಲ್ಲೂ ನಿಮ್ಗೆ ಸಿನಿಮಾ ಅಂತ ಅಂದ್ರೆ ಎಲ್ಲ ದೇವ್ರು ಮೇಡಮ್. ಎಲ್ರು ಜಗತ್ತಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರೆ ಯಾರು ನಿಮಗೆ ಗ್ರೇಟು, ನಮ್ಮ ಅಪ್ಪ ಗ್ರೇಟು, ನಮ್ಮ ಅಮ್ಮ ಗ್ರೇಟು ಅಂತ ಇರ್ತಾರೆ. ಖಂಡಿತವಾಗ್ಲೂ ಇಲ್ಲ. ಪ್ರತಿಯೊಬ್ಬ ಸಾಧಕನು ಹೇಳೋದು ಒಂದೇ ಮೇಡಮ್, ನನಗೆ ಜನ್ಮ ಕೊಟ್ಟಿರೋದು ನಮ್ಮ ತಂದೆ ತಾಯಿ ಆಗಿರ್ಬೋದು. ನಮ್ಮ ತಂದೆ ತಾಯಿ ನಮ್ಗೆ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಸ್ಪೆಷಲ್ ಅಲ್ಲ. ನಾನು ಅವ್ರಿಗೆ ಊಟ ಕೊಡ್ತೀನಿ, ಅದು ಸ್ಪೆಷಲ್ ಅಲ್ಲ ಮೇಡಮ್. ನಮ್ಮ ಹುಟ್ಟಿಗೆ ಒಂದು ಅರ್ಥ ಸಿಗುತ್ತೆ ಗೊತ್ತಾ? ಅದು ಈಗೊಂದು ಉದಾಹರಣೆ, ಪುನೀತ್ ಅವರು ಅವ್ರ ತಂದೆ ತಾಯಿಗೆ ಅವ್ರ ಮನೆಗೆ ಅಂತ 90 ರೂಪಾಯಿ ಕೆಲಸಗಳು ಮಾಡ್ಕೊಂಡಿರ್ತಾರೆ. ಬಟ್ ಅವ್ರು ದೇವರಾಗಿರೋದು ಎಲ್ಲಿ ಗೊತ್ತಾ? ಹೊರಗಡೆ 10 ರಿಂದ 20 ರೂಪಾಯಿ ಕೆಲಸ, ಒಳ್ಳೆ ಕೆಲಸಗಳು ಮಾಡಿರ್ತಾರೆ ಅನ್ಕೊಳ್ಳಿ. ಅದಕ್ಕೆ ದೇವ್ರು ಅಂತ ಪ್ರತಿಯೊಬ್ಬ ಮನೆಗಳಲ್ಲಿ, ಪ್ರತಿಯೊಂದು ಅಂಗಡಿಗಳಲ್ಲಿ ಅವರ ಫೋಟೋ ಇಟ್ಕೊಂಡು ಪೂಜಿಸ್ತಿದ್ದಾರೆ ಮೇಡಮ್. ಅರ್ಥ ಆಗ್ತಿದ್ಯಾ? ಅವ್ನು ದೇವ್ರಾಗಿದ್ದು ಎಲ್ಲಿ? ಮನೆಗೆ ಹೆಲ್ಪ್ ಮಾಡಿದ್ದಕ್ಕ, ಹೊರಗಡೆ ಹೆಲ್ಪ್ ಮಾಡಿದ್ದಕ್ಕ? ಹೊರಗಡೆ ದೇವರಾಗೋದು ಮೇಡಮ್. ನೀವು ಯಾವಾಗ ಗೊತ್ತಾ, ಮನುಷ್ಯನಲ್ಲಿ 3 ಕ್ಯಾರೆಕ್ಟರ್ ಬರುತ್ತೆ ಮೇಡಮ್. ಒಂದು ನನಗೆ ಅಂತ ಬದುಕೋನು ಸ್ವಾರ್ಥಿ ಅಂತ, ಅಂದ್ರೆ ಅವ್ನು ಇದ್ರು ಒಂದೇ ಹೋದ್ರು ಒಂದೇ ಮೇಡಮ್. ಬುದ್ಧಿವಂತ ಅಂತ ಹೇಳ್ತಾರೆ. ಏನಂತಂದ್ರೆ ನಮ್ಮ ಅಮ್ಮ ಚೆನ್ನಾಗಿರ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನನ್ನ ಹೆಂಡ್ರು ಚೆನ್ನಾಗಿರ್ಬೇಕು, ನನ್ನ ಮಕ್ಳು ಚೆನ್ನಾಗಿರ್ಬೇಕು, ಇವ್ನು ಬುದ್ಧಿವಂತ ಮೇಡಮ್. ಓಕೆ, ಅಷ್ಟೇನೆ. ಬಟ್ ಮನುಷ್ಯ ಹುಟ್ಟಿದ್ಮೇಲೆ ಈ 3ನೇದಾಗಿ ಸಾಯ್ಬೇಕು. ಈ ಕ್ಯಾರೆಕ್ಟರ್ ಏನಂತಂದ್ರೆ ದೇವತಾ ಮನುಷ್ಯ ಅಂತ ಹೇಳ್ತಾರೆ. ದೇವತಾ ಮನುಷ್ಯ ಅಂದ್ರೆ ನಾನ್ ಚೆನ್ನಾಗಿ ಬದುಕೋದು, ನಮ್ಮ ಅಮ್ಮ ಚೆನ್ನಾಗಿ ಬದುಕೋದಲ್ಲ ಬದುಕು ಮೇಡಮ್. ಪಬ್ಲಿಕ್ ಅವ್ರು ಯಾರೋ ಏನೋ ಗೊತ್ತಿರಲ್ಲ, ಅವ್ರ ಹಸುವು ಅಂದಾಗ ಅವ್ರಿಗೋಗಿ ಅವ್ರಿಗೆ ಎಜುಕೇಶನ್ ಇಲ್ಲ ಊಟ ಪುಣ್ಯ ಬರೋದು 2 ವಿಚಾರದಲ್ಲಿ ಮೇಡಮ್. ಒಂದು ವಿದ್ಯಾದಾನ, ಅನ್ನದಾನ. ದಾನಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರೆ. ಸೊ ಈ 3ನೇದಾಗೆ ನಾವು ಸಾವು ಬರ್ಬೇಕು. ಮನುಷ್ಯನಿಗೆ ಸಾವೇ ಬರಬಾರ್ದು ಅಂತ ಕೇಳಬಾರ್ದು ಮೇಡಮ್. ನಾವು ಸಾಯೋದ್ರೊಳಗಡೆ ದೇವತಾ ಮನುಷ್ಯ ಆಗಿ ಸಾಯ್ಬೇಕು ಅಂತ ಯಾವ ಒಂದು ವ್ಯಕ್ತಿ ಕಿಚ್ಚು ಹಠ ಈ ಸ್ಪಾರ್ಕ್ ಇಟ್ಕೋತಾನೋ, ಮತ್ತೆ ತಳದಿಂದ ಬಿಡದವ್ರಿಗೆ ಅವ್ನ ಸಂಪಾದನೆ ಬದುಕಬೇಕು. ಯಾರ ದುಡ್ಡು ಬೇಡ, ನಾವು ದುಡ್ಡು ತಿನ್ನೋಣ. ನಮ್ಮಪ್ಪ ನಮ್ಮನ್ನ ಗಂಡು ಮಗು ಅಂತ ಸಾಕಿರ್ತಾರೆ ಮೇಡಮ್. ಪ್ರತಿಯೊಬ್ರು ಹುಡುಗರು ಅಷ್ಟೇ, ಯಾರಿಗೋ ಮೋಸ ವಂಚನೆ ಬೇಡ ರೀ. ನೀವು 100 ರೂಪಾಯಿ ದುಡಿರಿ, 100 ರೂಪಾಯಿ 50 ರೂಪಾಯಿ ಸೇವ್ ಮಾಡಿ, 1000 ರೂಪಾಯಿ ದುಡಿರಿ, 600 ರೂಪಾಯಿ ದುಡ್ಡು ಸೇವ್ ಮಾಡಿ, 400 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಕುಟುಂಬಕ್ಕೋಸ್ಕರ. ಪ್ರತಿಯೊಬ್ಬನು ಲಕ್ಷಾಧೀಶ್ವರಾಗ್ತಾನೆ, ಪ್ರತಿಯೊಬ್ಬನು ಕೋಟ್ಯಾಧೀಶ್ವರಾಗ್ತಾನೆ. ಇದೇ ಒಂದು ಸಕ್ಸಸ್ಗೆ ಒಂದು ಮಹಾಸೂತ್ರ ಮೇಡಮ್ ಇದು. ಸರಿ ಸರ್, ಆಯ್ತು. ಇಲ್ಲಿವರೆಗೂ ಪಾಸಿಟಿವ್ ಆಗೇನೆ ವೈಬೆ ಬಂತು. ಈಗ ಎಲ್ಲಾದ್ರೂ ಸಿನಿಮಾದಿಂದ ನಿಮ್ಗೆ ಏನಾದ್ರು ಹರ್ಟ್ ಆಗಿದೆ, ಬೇಜಾರಾಗಿದೆ, ಒಂದು ಪ್ರೊಡಕ್ಷನ್ ಇಂದ ನಿಮ್ಗೆ ಏನೋ ಒಂದು ಫೀಲ್ ಆಗಿದೆ, ಆ ತರ ಇದೆಯಾ ಇಲ್ವಾ? ತುಂಬಾ ಇದೆ, ಬಟ್ ಅದೆಲ್ಲ ಖುಷಿ ಇದೆ. ಹೆಂಗೆ ಅಂತ ಕೇಳೋದು, ಖುಷಿ ಇರ್ಲಿ ಸರ್, ಬಟ್ ಒಂದು ಪೈನ್ ಇರುತ್ತಲ್ಲ, ಅದನ್ನ ನಾನು ಅದು ಸಿನಿಮಾ ಹೆಸರು ಹೇಳ್ಬೇಕು ಅಂತ ಏನಿಲ್ಲ, ಸಿಚುವೇಶನ್ಸ್ ಹೇಳಿದ್ರೆ ಸಾಕು. ನನಗೆ ಯಾರೇ ಟಾರ್ಚರ್ ಹೊಡೆದಿದ್ದಾರೆ ಮೇಡಮ್, ಹೊಡೆದಿದ್ದಾರೆ, ತುಂಬಾ ಅವಮಾನಗಳಾಗಿದೆ. ಒಂದು ಕಲ್ಲು ಒಂದೇ ದಿವಸಕ್ಕೆ ಶಿಲೆ ಆಗಲ್ಲ ಮೇಡಮ್. ಒಬ್ಬ ವ್ಯಕ್ತಿ ಒಂದೇ ದಿವಸಕ್ಕೆ ಸಕ್ಸಸ್ ಖಂಡಿತ ಆಗಲ್ಲ. ತುಂಬಾ ಅವಮಾನಗಳು, ತುಂಬಾ ಪೆಟ್ಟುಗಳು, ಪೇಮೆಂಟ್ ಕೊಡದೆ ಮೋಸ ಮಾಡಿರೋ ತುಂಬಾ ಇದ್ದಾರೆ. ಅವಮಾನಗಳು, ಕೆಟ್ಟ ಮಾತುಗಳನ್ನ ಹಾಡಿದ್ದಾರೆ. ಕೆಟ್ಟ ದಿನಗಳನ್ನು ನಾನು ಪಾಸಿಟಿವ್ ಆಗಿ ತಗೋತೀನಿ. ಈಗ ಒಂದು ಉದಾಹರಣೆ, ನಮ್ಮ ಸ್ನೇಹಿತರು ನನಗೆ ತುಂಬಾ ಅವಮಾನಗಳು ಮಾಡ್ತಿದ್ರು ಚಿಕ್ಕದ್ರಲ್ಲಿ. ಏಯ್ ಶೆಟ್ಟಿ ಏನೋ ಹೋಗಲ್ಲ, ನೀನೇನೋ ಮಾಡ್ತೀಯಾ ಅನ್ನೋರು. ಈ ಕೆಲವರೆಲ್ಲ ನಮ್ಮ ರಿಲೇಟಿವ್ಸ್ ಆಗ್ಬೋದು, ನಮ್ಮ ಗ್ರಾಮದಲ್ಲಿ ಆಗ್ಬೋದು, ಕೆಲವೊಬ್ಬೊಬ್ಬರು ಅವ್ರು ಏನು ದಬಾಕ್ತಾರೆ, ಅವೆಲ್ಲ ಸುಮ್ಮನೆ ಹರಟೆಗಳು ಅಂತ ಕೇವಲವಾಗಿ ಮಾತಾಡ್ತಿದ್ರು. ಎಲ್ಲರೂ ಪಬ್ಲಿಕ್ ಕೊಡೋ ನೋವನ್ನ ಸಹಿಸ್ಕೋಬೋದು ಮೇಡಮ್. ನಮಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿಯಿಂದನೂ ನನ್ನ ನೋವಾಗಿತ್ತು. ಯಾಕೆ ಅಂದರೆ
ನಾವು ಯಾವುದೋ ಒಂದು ನಕ್ಷತ್ರದಲ್ಲಿ ಹುಟ್ಬಿಟ್ಟಿದ್ವಿ. ಆ ನಕ್ಷತ್ರ ಪವರ್ಫುಲ್ ನಕ್ಷತ್ರ. ಅವತ್ತಿನ ಕಾಲದಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ. ಅವ್ರೇನು ಮಾಡೋರು, ನಮ್ಮಮ್ಮ ನನ್ನ ಮಗನೇ ಹುಟ್ಟಿರೋದು ಇದೇನೋ ಅಂದ್ಬಿಟ್ಟು ನಾನು ಹುಟ್ಟಿದಾಗಲೇ ನನ್ನನ್ನು 101 ರೂಪಾಯಿಗೆ ಬೇರೆ ಮಡ್ಲಿಗೆ ಹಾಕ್ಬಿಟ್ಟಿದ್ರು ಮೇಡಮ್. ಸೊ ಇದನ್ನ ಯಾರಿಗೆ ಹೇಳ್ತೀರಾ ನೋವನ್ನ? ಸೊ ಬಿ ಪಾಸಿಟಿವ್ ಮೇಡಮ್. ಪ್ರತಿಯೊಂದನ್ನು ಅಷ್ಟೇ, ಮನುಷ್ಯನಿಗೆ ಎಷ್ಟೇ ನೋವುಗಳು ಬರುತ್ತೆ ಮೇಡಮ್, ಖಂಡಿತ ಬರುತ್ತೆ, ನೋವಿಲ್ಲದೆ ಖಂಡಿತ ಆಗಲ್ಲ. ಈ ಥರದ್ದೆಲ್ಲ ನಾವು ಹುಟ್ಟಾಗಿಂದ 4ನೇ ಕ್ಲಾಸಿಂದನೇ ಕೂಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮೇಡಮ್ ನಾನು. ಹಾಗಾಗಿ ಹಲವಾರು ನೋವುಗಳು ಒಂದಾದರೆ ಹೇಳ್ಬೋದು ಮೇಡಮ್, ಎರಡಾದರೆ ಹೇಳ್ಬೋದು. ನಮ್ಮ ಜೀವನ ಪರ್ಯಂತ ನೀವು ನಂಬಲ್ಲ, ಸಂಜೆ ಆದರೆ ಊಟ ಇರ್ತಿರಲಿಲ್ಲ ಬೆಂಗಳೂರಿಗೆ ಬಂದಾಗ. ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳು, ವಿಷ್ಣುವರ್ಧನ್ ಸಿನಿಮಾ ಮಾಡ್ತಾ ಇದೀವಿ ರೀ, ದರ್ಶನ್ ಸಿನಿಮಾ ಮಾಡ್ತಾ ಇದೀವಿ, ಸರ್ದಾರ PN ಸತ್ಯ, ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆ ಸಿನಿಮಾ ಮಾಡ್ತಾ ಇದೀವಿ. ಸಂಜೆ ಬಂದರೆ ಮೇಡಮ್ ಊಟ ಇಲ್ಲ ಮೇಡಮ್ ನಮಗೆ. ಇವೆಲ್ಲ ನೋಡಿ ಕಣ್ಣಲ್ಲಿ ನೀರು ತುಂಬುತ್ತೆ ನಮಗೆ. ಅವೆಲ್ಲ ತುಂಬಾ ಕಷ್ಟಗಳು. ಬಂದ್ರೆ ಏನ್ ಮಾಡ್ತಾ ಇದ್ವಿ, 2 ರೂಪಾಯಿ ದುಡ್ಡು ಕೊಟ್ಟು ಬಂದು ತಿಂತಾ ಇದ್ವಿ. ಅವಾಗ 2 ರೂಪಾಯಿ ಇತ್ತು, ಈಗ 5 ರೂಪಾಯಿ ಇರೋ ಬಂದು 2 ರೂಪಾಯಿ ಇತ್ತು ಮೇಡಮ್. ಒಂದು ಬಾಟ್ಲಲ್ಲಿ ನೀರು ಇಟ್ಟಿರೋರು, ಬಿಸ್ಲರಿನ ಏನು ಅವೆಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ನಾವೆಲ್ಲ ದನ ಮೆಸಕ್ ಹೋಗುವಾಗ ಮೇಡಮ್ ಕೆರೆ ನೀರೆಲ್ಲ ಕುಡ್ದು ಅಭ್ಯಾಸ ಇತ್ತು. ಯಾರೋ ನೀರು ಕೊಟ್ರೆ ಸಾಕು ಅನ್ನೋ ತರ ಇತ್ತು. ಹಾಗಾಗಿ ಅದಕ್ಕೆ ಕ್ಲಾರಿಟಿ ಇದೆಯಾ, ಚೆನ್ನಾಗಿದ್ಯಾ ಅವೆಲ್ಲ ಗೊತ್ತಿಲ್ಲ. ಸಂಕಟ ಬಂದಾಗ ವೆಂಕಟರಮಣ, ಹಸುವಲ್ಲಿ ಇದ್ದಾಗ ನಮಗೆ ಯಾವ್ದೋ ಒಂದ್ ನೀರು ಕುಡಿ ಒಂದ್ ಗುಕ್ ಬಂದು ತಿನ್ನೋ. ಟೀ ತಗೊಳಕ್ಕೂ ದುಡ್ಡಿಲ್ಲ ಮೇಡಮ್, ಟೀ ಮತ್ತೆ 2 ರೂಪಾಯಿ ಕೊಡಬೇಕಿತ್ತು. ಹಾಗಾಗಿ ನೀರು ಕುಡಿ ಬಂದು ತಿನ್ನೋ, ನೀರು ಕುಡಿ ಬಂದು ತಿನ್ನಿ, ಯಾಕೆಂದ್ರೆ ಬೇಗ ಹೊಟ್ಟೆ ತುಂಬುತ್ತೆ ಅಂತ. ಬೆಳಿಗ್ಗೆ ಶೂಟಿಂಗ್ ಎಷ್ಟೊತ್ತಿಗೆ ಹೋಗ್ತೀವಪ್ಪ ಅಂತ ಕಾಯೋ, ಬೇಗ ಮೇಕಪ್ಗಳೆಲ್ಲ ಮುಗಿಸ್ಬಿಟ್ಟು ಹೊಟ್ಟೆ ತುಂಬ ತೃಪ್ತಿಯಾಗಿ ತಿಂದಿದ್ದೀನಿ ಮೇಡಮ್. ನನ್ನ ಜನ್ಮ ಕೊಟ್ಟ ತಾಯಿನ ನಾನು ಎಷ್ಟು ಪ್ರೀತಿಸ್ತೀನೋ ಅದ್ರ ಡಬಲ್ ನಾನು ಪ್ರೀತಿಸೋದು ಸಿನಿಮಾನ ಮೇಡಮ್. ನನಗೆ ಹೊಟ್ಟೆ ತುಂಬ ಊಟ ಆಗಿದೆ, ಒಳ್ಳೆ ಇಡ್ಲಿ ವಡೆ ರೈಸ್ ದುಡ್ಡು ಬಿಡಿ, ದುಡ್ಡು ಬರುತ್ತೆ ಬಿಡುತ್ತೆ ಸೆಕೆಂಡ್. ನಾನು ಈಗಲೂ ನಾನು ಭಾವುಕನಾಗ್ತೀನಿ, ನನ್ನ ಕಣ್ಣಲ್ಲಿ ನೀರು ತುಂಬುತ್ತೆ. ನನಗೆ ತೃಪ್ತಿಯಾಗಿ ಊಟ ಕೊಟ್ಟಿರೋದು ನನಗೆ ಸಿನಿಮಾ. ಎವ್ರಿ ಡೇ ಅವ್ರು ಏನೇ ಹೊಡೆದ್ರು ನಾನು ತಲೆಗೆ ಹಾಕೋತಿರಲಿಲ್ಲ. ಒಳ್ಳೆ ಊಟ ಕೊಡ್ತಾರಲ್ಲ, ಅನ್ನದಾತ ಸುಖಿನೋ ಭವತ್ತು ಅಂದ್ಬಿಟ್ಟು ಪ್ರೊಡ್ಯೂಸರ್ಗಳನ್ನ ನಾನು ಖಂಡಿತ ನೆನೆಸ್ತೀನಿ. ಯಾಕೆಂದ್ರೆ ಅವರಿಂದನೇ ನಮ್ಗೆ ಊಟ ಸಿಗ್ತಿದೆ. ಖಂಡಿತ ಸರ್. ಹಾಗಾಗಿ ಹಸುವಿನ ಬೆಲೆ ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತು ಮೇಡಮ್. ಸರ್, ಇವಾಗ ನಂದೊಂದು ಪರ್ಸನಲ್ ಕ್ವಶನ್. ನಾನು ಸಿನಿಮಾದಲ್ಲಿ ಕೆಲಸ ಮಾಡಿ ಕೆಲವೊಂದನ್ನ ನೋಡ್ಬಿಟ್ಟು ಒಂದು ಕ್ವಶನ್ ನಿಮ್ ಮೇಕಪ್ ಆರ್ಟಿಸ್ಟ್ಗೆ ಅಂತಾನೆ ರೆಡಿ ಮಾಡ್ಕೊಂಡಿದ್ದೀನಿ. ಖಂಡಿತ ಸರ್, ಈ ಮೇಕಪ್ ಆರ್ಟಿಸ್ಟ್ಗಳು ಹೀರೋಯಿನ್ಗಳಿಗೆ ಮಾತ್ರ ಯಾಕೆ 1 ಅವರ್ ಮೇಕಪ್ ಮಾಡ್ತಾರೆ? ಸಖತ್ ಅದ್ಭುತವಾದ ಕ್ವಶನ್ ಕೇಳಿ ಮೇಡಮ್. ಮೋಸ್ಟ್ಲಿ ನಂತರ ಆನ್ಸರ್ ಬೇರೆ ಯಾರು ಮಾಡಲ್ಲ ಅನ್ಕೋತೀನಿ. ಹೀರೋಯಿನ್ ಅಂತಂದ್ರೆ ಅವರು ಸೆಂಟರ್ ಆಫ್ ಅಟ್ರಾಕ್ಷನ್ ಮೇಡಮ್. ಇಡೀ ಸಿನಿಮಾದಲ್ಲಿ ರಸಿಕರು ಸಿನಿಮಾಗೆ ಬರ್ತಾರೆ ಮೇಡಮ್, ಕತೆ ಕೇಳ್ಕೊಂಡು ಒಬ್ರು ಬರ್ತಾರೆ, ವೀರೋ ಮುಖ ನೋಡ್ಕೊಂಡ್ ಬರ್ತಾರೆ, ಹೀರೋಯಿನ್ ಫ್ಯಾನ್ಸೇ ಬರ್ತಾರೆ ಮೇಡಮ್. ಖಂಡಿತವಾಗ್ಲೂ ನಾವೆಲ್ಲ ಕ್ರಾಸ್ ಆಗ್ಬೇಕಲ್ಲ ಮೇಡಮ್ ಅಲ್ವಾ? ಈ 5 ಬೆರಳು ಸೇರಿದ್ರೆ ಇದ್ರಲ್ಲಿ ಯಾವ ಬೆರಳು ಗ್ರೇಟ್ ಅಂತೀರಾ? ಇದರಲ್ಲಿ ಒಂದು ರಸ ಸವಿಯುವಂತ ಒಂದು ಏಜೆ ಇರ್ಬೋದು, ಕಷ್ಟಪಟ್ಟು ದುಡಿಯೋ ಏಜೆ ಇರ್ಬೋದು, ಸಕ್ಸಸ್ ಒಂದಿರ್ಬೋದು, ಕಾಮಿಡಿ ಇರ್ಬೋದು, ಸೀರಿಯಸ್ ದುಃಖ ಇರ್ಬೋದು, ಎಲ್ಲವೂ ಇದ್ರೇನೆ ಅದೊಂದು ಮುಷ್ಟಿ ಮೇಡಮ್ ಪ್ರತಿಯೊಂದಕ್ಕೂ ಮೇಡಮ್. ಸೊ ಹಾಗಾಗಿ ಹೀರೋಯಿನ್ಗೆ ತುಂಬಾ ಟೈಮ್ ತಗೋತೀವಿ ಮ್ಯಾಮ್ ನಾವು. ಯಾಕೆಂದ್ರೆ ಹೆವಿ ಲೈಟ್ಗಳು ಹಾಕಿರ್ತಾರೆ ಶೂಟಿಂಗ್ಗಳಲ್ಲಿ, ಅವ್ರ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಒಂದು. ಇನ್ನೊಂದೇನಂದ್ರೆ ಅವ್ರಿಗೂ ಕೂಡ ಜೀವನ ಅದೇನೆ. ಒಂದು ಸಿನಿಮಾದಲ್ಲಿ ನಾನು ತುಂಬಾ ಅದ್ಭುತವಾಗಿ ಗ್ಲಾಮರ್ ಆಗಿ ಚೆನ್ನಾಗಿ ಕಂಡ್ರೆ ನೆಕ್ಸ್ಟ್ ಸಿನಿಮಾ ಆಫರ್ ಬರುತ್ತೆ ಅನ್ನೋ ಆಸೆ ಪ್ರತಿಯೊಬ್ರು. ಇವತ್ತಿಗೂ ಇದೆ ಮೇಡಮ್, ಅದು ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ಯಾಕೆಂದ್ರೆ ಅದು ಬ್ರೇಕ್ ಸಿಗ್ಬೋದು ನಮ್ಗೆ, ಮತ್ತೆ ಇನ್ನೂ ಆಫರ್ಗಳು ಬರ್ಬೋದು ಅನ್ನೋದಿರುತ್ತೆ. ನಮಗೇನು ಆಸೆ ಇರುತ್ತೆ ಅಂದ್ರೆ ಈ ಹೀರೋಯಿನ್ ಈ ತರ ಸಿಕ್ಕಿದರೆ ಇವ್ರಿಗೊಂದು ಅದ್ಭುತವಾಗಿ ನೋಸ್ ಕಟ್ಟಿಂಗು, ಚೀಕ್ ಕಟ್ಟಿಂಗು, ಐಲ್ಯಾಶು, ಹೇರ್ ಕಟ್ಟಿಂಗ್, ಒಂದೊಂದು ಸೆಕೆಂಡ್ ಕೂಡ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಬಾಡಿ ಫೇಸ್ ಏನ್ ಗ್ಲೋ ಬರುತ್ತೋ, ನೆಕ್ ಮ್ಯಾಚು, ಹ್ಯಾಂಡ್ ಮ್ಯಾಚು, ಎಲ್ಲೆಲ್ಲಿ ಎಕ್ಸ್ಪೋಸ್ ಇರುತ್ತೋ ಎಲ್ಲ ಕಡೆ ಮೇಕವರ್ ಮಾಡ್ತೀವಿ ಮೇಡಮ್. ಎಲ್ಲ ಮಾಡಿದಾಗ ಈ ಹುಡುಗ ಸಖತ್ತಾಗಿ ಕೆಲಸ ಮಾಡ್ತಾನ್ರಿ, ನೆಕ್ಸ್ಟ್ ಪಿಕ್ಚರ್ ಇವನೇ ಬೇಕು ಅಂತ ನಮಗೂ ಜೀವನ ನಡೆಯುತ್ತಲ್ಲ ಮ್ಯಾಮ್. ಆಮೇಲೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ಕೊಳ್ಳಿ. ನಮ್ದು ಒಂದು ದೊಡ್ಡ ನೋವು ಏನ್ ಗೊತ್ತಾ ಮೇಡಮ್, ಕಾರ್ಮಿಕರದು. ಯಾವ ಒಬ್ಬ ಕಲಾವಿದನು ಇವ್ ನನ್ಗೋಸ್ಕರ ನಮ್ಮ ಸಿನಿಮಾದಲ್ಲಿ, ಇಡೀ ಸಿನಿಮಾದಲ್ಲಿ ಎವ್ರಿ ಶಾರ್ಟ್ ರೆಡಿ, ಡೈರೆಕ್ಟರ್ ಶಾರ್ಟ್ ರೆಡಿ ಅಂದಾಗ ಟಚ್ ಅಪ್ ಮಾಡ್ತಿರ್ತೀವಿ ಮೇಡಮ್. ಅವ್ರ ಬ್ಯೂಟಿನ ಸುಂದರವಾಗಿ ಕಾಣೋ ಥರ ಕ್ಯಾರಿ ಮಾಡೋದು ಒಬ್ಬ ಮೇಕಪ್ ಆರ್ಟಿಸ್ಟ್ ಮೇಡಮ್. ಯಾವುದೇ ಸಿನಿಮಾ ಸಕ್ಸಸ್ ಆದ್ಮೇಲೆ ಎಲ್ಲೂ ಕೂಡ ನಮ್ಮ ಮೇಕಪ್ ಮ್ಯಾನ್ ಯೋಗಿ ಇಡೀ ಸಿನಿಮಾದಲ್ಲಿ ಕಷ್ಟಪಟ್ಟಾರಿ ಅಂತ ಒಂದ್ ಕಡೆ ಹೇಳಲ್ಲ ಮೇಡಮ್. ಅದೊಂದು ನೋವಿದೆ. ಬಟ್ ನಾವು ಯಾರೋ ನಮ್ಮವ್ರನ್ನ ಪರಿಚಯ ಇರೋ ಫ್ರೆಂಡ್ ನಿಮ್ಮಂತವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು, ಮೇಡಮ್ ನೋಡಿ ಈ ಸಿನಿಮಾದಲ್ಲಿ ಈ ಶಾರ್ಟ್ ಅಲ್ಲೆಲ್ಲ ನಂದೇ ಮೇಕಪ್ ಅಂತ. ಈಗಲೂ ಸಾರಥಿ ಸಿನಿಮಾ ಮೇಡಮ್, ದರ್ಶನ್ ಅವ್ರದ್ದು, ಹಿಂಗ್ ಹೋಯ್ತು ಮೇಡಮ್. ಅದ್ರಲ್ಲಿ ಹೀರೋಯಿನ್ ನಮ್ದೇ ಮೇಕವರ. ನಾವು ಈ ಸೀನಲ್ಲಿ ನಾನೇ ಮೇಕಪ್ ಮಾಡಿದ್ದು ಅಂತ ನಾವ್ ಹೇಳ್ಕೋಬೇಕು ಮೇಡಮ್. ಒಂದು ದುರಂತ ಏನಂದ್ರೆ ಯಾವ್ದೋ ಡೈರೆಕ್ಟ್ರು, ಅವ್ರು ದಿನಾಕರ್ ಡೈರೆಕ್ಟ್ರು, ಇಲ್ಲ ಒಬ್ರು ಕ್ಯಾಮ್ರಾಮನ್, ಎಲ್ಲಾದ್ರೂ ಒಂದು ಮಾಧ್ಯಮದ ಮುಂದೆ ನಿಂತ್ಕೊಂಡು ಯೋಗಿ ಸಖತ್ತ ಕೆಲಸ ಮಾಡ್ದಾರಿ ಅಂದ್ಬಿಟ್ರೆ ನಮ್ದು ಎಲ್ಲೋ ಅವತ್ತೇ ಏನೋ ಆಗ್ಬಿಡ್ತೀವಿ ಮೇಡಮ್, ನಾವು ಸ್ಟಾರ್ಗಳಾಗ್ತೀವಿ. ಬಟ್ ನಾವು ತೆರೆ ಹಿಂದೆನೆ ನಾವು ಯಾಕೆ ಕುಳಿತೀವಿ ಅಂದ್ರೆ ನಮ್ಮನ್ನ ಹಿಂದೆ ಬೆನ್ ತಡ್ತಾರೆ, ನೀನ್ ಒಳ್ಳೆ ಹುಡುಗರಿ ಸಖತ್ತ ಕೆಲಸ ಮಾಡ್ದ ಅಂತ ಹೇಳ್ತಾರೆ. ಬಟ್ ಪಬ್ಲಿಕ್ ಗೊತ್ತಾಗಲ್ಲ. ಯಾವ ಒಬ್ಬ ಒಂದು ವ್ಯಕ್ತಿ ಕೆಲಸ ಪಬ್ಲಿಕ್ ಗೊತ್ತಾಗುತ್ತೋ ಅವತ್ತು ಅವ್ನು ಸೂಪರ್ ಸ್ಟಾರ್ ಆಗ್ತಾನೆ ಮೇಡಮ್. ಯಾವುದೇ ಒಂದು ಎನಿ ವರ್ಕ್ ಇವತ್ತು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಕ್ಯಾಮ್ರಾಮನ್ಗಳು, ಪಾಪ ಯಾರು ಅಂತ ಗೊತ್ತಿರಲ್ಲ. ಸೊ ನಾನು ಹೇಳೋದು ಹೀರೋಗಳು, ಹೀರೋಯಿನ್ಗಳು, ನಾನು ದಯವಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಹೇಳ್ಕೊತೀನಿ. ಒಬ್ಬ ಈಗ ಅಪ್ಕಮಿಂಗ್ ಹೀರೋಗಳಿಗೂ ಹೇಳ್ತೀನಿ, ಆಲ್ರೆಡಿ ದೊಡ್ಡ KGF ಸಿನಿಮಾ ತರ ಬೆಳೆದಿರೋರ್ಗೂ ಹೇಳ್ತೀನಿ,
ದಯವಿಟ್ಟು ನಿಮ್ಮನ್ನ ಸುಂದರವಾಗಿ ಕಾಣೋ ಕಾರಣ ಒಬ್ಬ ಮೇಕಪ್ ಮ್ಯಾನು, ಒಬ್ಬ ಕ್ಯಾಮ್ರಾಮ್ಯಾನು ಬಹಳ ಎಲ್ಲರೂ ಮುಖ್ಯ. ಒಬ್ಬ ಕಾಸ್ಟ್ಯೂಮ್ ಕೊಡೋ ವಸ್ತ್ರ ಅಲಂಕಾರ ಅಂತ ಹೇಳ್ತೀವಿ, ಎಲ್ಲರೂ ಮುಖ್ಯ. ಬಟ್ ದಯವಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಒಂದು ವಿಡಿಯೋ ಮುಖಾಂತರ ನಮ್ಮ ಹುಡುಗ ಸಖತ್ತಾಗಿ ಮಾಡ್ದ ಅಂತ ಒಂದು ಚೆನ್ನಾಗಿ ಅಂದ್ರೆ ಸುಮ್ಮನೆ ಹೇಳ್ಬೇಡ್ರಿ. ಅವ್ನ ಕೆಲಸ ಇಷ್ಟ ಆಗಿತ್ತು ಅಂದ್ರೆ ಹೇಳಿ, ಟೇಸ್ಟ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ಲಿ, ಇಲ್ಲ ಅಂದ್ರೆ ಇಲ್ಲ ಅನ್ಲಿ. ಆ ಥರ ಹೇಳಿದ್ರೆ ಮೇಡಮ್ ಎಷ್ಟೋ ಕಲಾವಿದರುಗಳು, ಕಾರ್ಮಿಕರು ಹೊರಗಡೆ ಬರ್ತಾರೆ, ಒಬ್ಬ ಕ್ಯಾಮ್ರಾಮನ್ ಹೊರಗಡೆ ಬರ್ತಾನೆ. ಅದೊಂದು ಡೈಲಾಗಿಂದ ಅವ್ನಿಗೆ 10 ಸಿನಿಮಾ ಸಿಗುತ್ತೆ. ಅವ್ನಿಗೆ 10 ಸಿನಿಮಾ ತೆಗೆದ್ರೆ ಮನೆಗೆ ಊಟ ಅಲ್ಲ, ಅನಾಥಾಶ್ರಮಗಳಿಗೆ 5-5 ಮೂಟೆ ಊಟ ಅಕ್ಕಿ ಕೊಡ್ತಾನೆ ಮೇಡಮ್. ಪ್ರತಿಯೊಬ್ಬನು ದಾನಿ ಆಗ್ತಾನೆ. ಅದಕ್ಕೋಸ್ಕರನೇ ನಮ್ಮ ಚಾನಲ್ ಓಪನ್ ಮಾಡಿರೋದು ಸರ್, ಟೆಕ್ನಿಷಿಯನ್ಸ್ಗೋಸ್ಕರನೇ. ಖಂಡಿತ ನನಗೆ ಹೇಳಿದಲ್ಲ ಮೇಡಮ್, ಹಬ್ಬದ ಊಟದ ಥರ ನನಗೆ ಈ ಟೈಟ್ಲೇ ಇಂಪ್ರೆಸ್ ಮಾಡಿದ್ದು. ನಾನು ಆ್ಯಕ್ಚುಲಿ ಯೂಶಲಿ ಎಲ್ಲಾದ್ರೂ ಹೋಗ್ಬೇಕು ಅಂದರೆ ಟೈಮ್ ಇದೆಯಾ, ನಮ್ಮ ಡೇಟ್ ಇದೆಯಾ, ಇಲ್ಲ ಸುಮ್ಮನೆ ಅಲ್ಲಿ ಹೋಗ್ಬೇಕಾ, ಇದೆಲ್ಲ ಯೋಚನೆ ಮಾಡ್ತೀವಿ ಮೇಡಮ್. ಕಾಮನ್ ಆಗಿ ಬೇರೆ ಹೇಳಲ್ಲ, ನಾನು ಹೇಳ್ತೀನಿ ಮೇಡಮ್. ಬಟ್ ಈ ಟೈಟ್ಲೇ ನನ್ನ ಸಿನಿಮಾ ಪಯಣ ಅನ್ನೋದು ಚೆನ್ನಾಗಿದೆ. ಆಮೇಲೆ ಇದುವರೆಗೂ ಚಿತ್ರರಂಗ ಇತಿಹಾಸದಲ್ಲಿ ಯಾವ ಯೂಟ್ಯೂಬರ್ಸು ಮಾಡಿಲ್ಲ, ಯಾವ ಸಿನಿಮಾದವರು ಮಾಡಿಲ್ಲ. ಆ್ಯಕ್ಚುಲಿ ಚಾನಲ್ಗಳು 150 ಚಾನಲ್ ಓಪನ್ ಆಗಿದೆ. ಕಾರ್ಮಿಕರು ಬೆವರಿಗೋಸ್ಕರ, ಕಾರ್ಮಿಕರ ರಕ್ತಕ್ಕೋಸ್ಕರ ಕೈ ಕಾಲು ಮುರ್ಕೊಂಡಿರೋರು ಇದ್ದಾರೆ, ಬೆನ್ನುಮೂಳೆ ಮುರ್ಕೊಂಡಿರೋರು ಇದ್ದಾರೆ, ಕಾಲು ಮುರ್ಕೊಂಡಿರೋರು ಇದ್ದಾರೆ. ಎಷ್ಟೋ ಜನ ನಮ್ಮ ತಂದೆ ತೀರೋದ್ರು, ಇಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದೀನಿ ಮೇಡಮ್. ನಮ್ಮ ಅಜ್ಜಿ ತೀರೋಗಿದ್ರು, ನಮ್ಮ ಕರ್ತವ್ಯವೇ ದೇವರು ಅಂತ. ಏನ್ರಿ ನಿಮ್ಮ ಅಜ್ಜಿ ತೀರೋಗಿದ್ರು ನೀವು ಹೋಗ್ತಾ ಇಲ್ಲ, ಏನ್ರಿ ನೀವು ಅಷ್ಟು ನೆಗ್ಲೆಕ್ಟ್ ಅಂತಾರೆ. ನೆಗ್ಲೆಕ್ಟು ಅಂತ ಅಲ್ಲ, ಇರ್ತೀವಿ ನಮಗೋಸ್ಕರ. ಇಲ್ಲಿ ಸಿನಿಮಾ ಪ್ರೊಡ್ಯೂಸರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಇವ್ರುಗಳಿಗೆ ನೋವು ಕೊಡಬಾರ್ದು ಅನ್ನೋದು. ಮೊನ್ನೆ ನಾನು ಹೇಳೋದನ್ನ ಏನಾದ್ರು ತಪ್ಪು ಅನ್ಸಿದ್ರೆ ಜ್ಞಾನಿಗಳು ಅರ್ಥ ಮಾಡ್ಕೊಬೋದು ನನ್ನ ವಿಡಿಯೋ ನೋಡಿ. ಸುದೀಪ್ ಅವ್ರ ಮೊನ್ನೆ ಬಿಗ್ ಬಾಸ್ ನಡೆಸ್ಕೊಡುವಾಗ ಅವ್ರ ತಾಯಿ ತೀರೋಗ್ತಾರೆ. ತಾಯಿ ಅವ್ರ ಪ್ರಪಂಚ ಆದ್ರೂ ಅವ್ರ ಕೆಲಸನ ಪ್ರೋಗ್ರಾಮನ್ನ ಮುಗಿಸಿ ಆಮೇಲೆ ಹೋಗ್ತಾರೆ. ಸೊ ದಟ್ ಈಸ್ ದ ಡೆಡಿಕೇಶನ್ ಅಂತ ಹೇಳ್ತೀವಿ ಮೇಡಮ್. ಸೊ ಕೆಲಸನ ಪ್ರೀತಿಸ್ಬೇಕು, ಕೆಲಸನ ಗೌರವಿಸ್ಬೇಕು. ಅದು ಖಂಡಿತವಾಗ್ಲೂ ಅದ್ರ ಅವ್ರಿಗೆ ಮಿರರ್ ತರ ಮೇಡಮ್. ಇದೆಲ್ಲ ಹೇಗೆ ಅಂದ್ರೆ ಕೆಲಸನ ಹಿಂಗ್ ಪ್ರೀತಿಸ್ಬೇಕು ಅಂದ್ರೆ ಎಲ್ಲರೂ ಅನ್ಕೊಳ್ಳೋದು 8 ಅವರ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೋತಾರೆ. ಅವ್ನು ಖಂಡಿತ ಉದ್ಧಾರ ಆಗಲ್ಲ ಮೇಡಮ್. ಜೀವನ ನಡೆಯುತ್ತೆ. ಉದ್ಧಾರ ಟೈಮ್ ಇಟ್ಕೊಂಡು ಯಾವನ್ ಕೆಲಸ ಮಾಡ್ತಾನೋ ಅವ್ನ ಲಿಮಿಟ್ ಅಷ್ಟೇ ಬೆಳಿತಾನೆ ಮೇಡಮ್. ಟೈಮ್ ಕ್ರಾಸ್ ಮಾಡಿ ಯಾವನ್ ಹಾರ್ಡ್ ವರ್ಕ್ ಮಾಡ್ತಾನೋ ಅವ್ನ ಲಿಮಿಟ್ ಕ್ರಾಸ್ ಆಗಿ ಬೆಳವಣಿಗೆ ಆಗುತ್ತೆ. ಇದನ್ನ ತಡೆಗಟ್ಟಕ್ಕೆ ಯಾವನ ಕೈಯಿಂದನೂ ಸಾಧ್ಯ ಇಲ್ಲ. ಇದಂತೂ ಸತ್ಯ ಮ್ಯಾಮ್. ಖಂಡಿತ ಸರ್. ಇಲ್ಲಿವರೆಗೂ ನಾವು ಸಿನಿಮಾ ಬಗ್ಗೆ ಮಾತಾಡಿದ್ವಿ. ಇವಾಗ ಕೆಲವೊಂದು ಪರ್ಸನಲ್ ಒಂದು ಕ್ವಶನ್ಸ್ಗಳನ್ನ ಕೇಳ್ತೀನಿ. ಖಂಡಿತ ಎಸ್ ಸರ್ ನೋ ಆನ್ಸರ್ ಮಾಡ್ಬೇಕು ಸರ್. ಸುಳ್ಳು ಮಾತ್ರ ಹೇಳ್ಬಾರ್ದು. ಅದಕ್ಕೇನೆ ಇಟ್ಟಿರೋದು ಸರ್. ಓಕೆ ಸರ್, ಡನ್. ತಗೊಳ್ಳಿ. ಇವಾಗ ನಿಮ್ಗೆ ಫಸ್ಟ್ ಕ್ವಶನ್ ಸರ್. ಯೋಗೇಶ್ ಅವರು ಗಂಡು ಮಕ್ಕಳಿಗೆ ಮೇಕಪ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಈ ತರ ಕ್ವಶನ್ ಕೇಳಿದ್ರೆ ಗಂಡು ಮಕ್ಳು ಆರ್ಡರ್ ಕೊಡಲ್ಲ. ಆಮೇಲೆ ಅಂದ್ರೆ ಗಂಡು ಮಕ್ಳಿಗೆ ಮೇಕಪ್ ಮಾಡಕ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಎಲ್ರಿಗೂ ಇಷ್ಟ, ಮಗಳಿಂದ ಅಜ್ಜಿಯಿಂದ ಎಲ್ರಿಗೂ. ಅದೆಲ್ಲ ಬೇಡ, ನೋ ಅಂತ ಆನ್ಸರ್ ಮಾಡಾಯ್ತು. ಅಲ್ಲ, ನೀವು ಹೇಳದ್ಮೇಲೆ ಈ 2 ಆಪ್ಷನ್ ಕೊಟ್ಟಿದ್ರೆ ನನಗೆ ಎಸ್ ಆರ್ ನೋ, ಅದ್ರಲ್ಲಿ ಏನಾದ್ರೂ ಒಂದು ಕೊಡ್ಲೇಬೇಕಲ್ಲ. ಅಂದ್ರೆ ಸರ್ ಇವಾಗ ನೆಕ್ಸ್ಟ್ ಕ್ವಶನ್ ಸರ್. ಹೆಣ್ಣು ಮಕ್ಳಿಗೆ ಮೇಕಪ್ ಮಾಡಕ್ಕೆ ತುಂಬಾ ಇಷ್ಟ. ತುಂಬಾ 100% ಇಷ್ಟ. ಇಲ್ಲಿ 1000 ಅಂತ ಹೊರಗೆ ನಿಮ್ಮ ವೈಫ್ ನೋಡ್ತಾ ಇರ್ತಾರೆ, ನೋಡ್ಕೊಳ್ಳಿ, ಮನೆಗೆ ಬಂದಾಗ ವಿಚಾರಿಸ್ಕೊಳ್ಳಿ. ಕರ್ನಾಟಕ ಜನತೆಗಳೇ ನೋಡ್ಲಿ. ಯಾಕೆಂದ್ರೆ ಇದು ಶ್ರೇಷ್ಠವಾದ ಕೆಲಸ ಮೇಡಮ್. ದೇವ್ರನ್ನ ಒಂದು ವಿಗ್ರಹಕ್ಕೆ ಒಬ್ಬ ಪೂಜಾರಿ ಅಲಂಕಾರ ಮಾಡಿದಾಗ ಒಂದು ಲುಕ್ ಕೊಡುತ್ತಲ್ಲ ಮೇಡಮ್. ಹೆಣ್ಣು ಮಕ್ಳಿಗೆ ಮೇಕಪ್ ಮಾಡೋದು ಆ ತರ, ಐ ಮೇಕಪ್. ಒಂದ್ ನಿಮಿಷ ಸರ್. ಪೂಜಾರಿ ಅವರು ಗಂಡ ದೇವ್ರಿಗೂ ಇದು ಮಾಡ್ತಾರೆ, ಜಾಸ್ತಿ ಹೆಣ್ಣು ದೇವ್ರಿಗೇನೆ ಅಲ್ವಾ. ಬನಶಂಕರಿಗೆ ಹೋಗಿ ನೀವು ಎಷ್ಟು ಜನ ನಿಂತಿರ್ತಾರೆ ನೋಡಿ, ಹೆಣ್ಣು ದೇವ್ರಿಗೋಸ್ಕರ. ನಮ್ ಧರ್ಮಸ್ಥಳಕ್ಕೆ ಬನ್ನಿ ಶಿವಂಗು ಮಾಡಿರ್ತಾರೆ. ಯಾರು ಇಲ್ಲ ಅಂದವರು. ನನಗೇನ್ ಇಷ್ಟ ಅಂತ ಕೇಳಿದ್ರಿ ನೀವು ಪರ್ಸನಲಿ ಹೇಳ್ಬೇಕು, ಪೂಜಾರಿ ಅವ್ರ ಬಗ್ಗೆ ಹೇಳ್ಬಾರ್ದು. ನಾನ್ ನಿಮ್ಮನ್ನ ಕೇಳಿದಾಗ ನೀವು ಧರ್ಮಸ್ಥಳ ತೋರಿಸ್ಬೇಕು. ನಿಮಗೆ ಗಂಡ ದೇವ್ರು ಇಷ್ಟನಾ ಹೆಣ್ಣು ದೇವ್ರು ಇಷ್ಟನಾ ಅಂದಾಗ ನೀವು ಧರ್ಮಸ್ಥಳ ತೋರಿಸಿ, ತಪ್ಪಲ್ಲ. ನನಗೆ ಮಹಾಲಕ್ಷ್ಮಿ ಇಷ್ಟ. ನನ್ ಹೆಣ್ಣು ಮಕ್ಕಳಿಂದನೇ ನಾನು ಇವತ್ತು ಜೀವನ ನಡೀತಾ ಇರೋದು. ನಾನು ಒಂದು ಹೆಣ್ಣಿನ ಹೊಟ್ಟೆಲ್ಲೇ ಹುಟ್ಟಿರೋದು. ಹಾಗಾಗಿ ಹೆಣ್ಣನ್ನೇ ನಾನು ಇಷ್ಟಪಡೋದು. ನಾನು ನಾಳೆ ಹೋದ್ರೂ ಹೆಣ್ಣನ್ನೇ ಫಸ್ಟ್ ಇಷ್ಟ. ಫಸ್ಟ್ ಆದ್ಯತೆ ಬಲಗಣ್ಣು ಹೆಣ್ಣು, ಎಡಗಡೆ ಗಂಡು. ನಾನೇ ಗಂಡಾದ್ರೂ ನಾನೇ ಎಡಗಡೆ. ಇದು ಸತ್ಯ, ವೇದ ಸುಳ್ಳಾದ್ರೂ ನನ್ನ ಹೆಣ್ಣನ್ನೇ ಇಷ್ಟಪಡೋದು ಬಿಡಿ ಮೇಡಮ್. ಹೆಣ್ಣಿಲ್ದೇ ಇರೋ ಲೈಫು, ಅರ್ಥ ಆಯ್ತಾ? ಹೆಣ್ಣಿಲ್ದೇ ಇರೋ ಲೈಫ್ ಹೇಗಿರುತ್ತೆ ಅಂದ್ರೆ, ಆಕಾಶದಲ್ಲಿ ಚಂದ್ರನೇ ಸೂರ್ಯನೇ ಇಲ್ಲ ಅಂದ್ರೆ ಹಿಂಗಿರುತ್ತೆ ಮೇಡಮ್. ಸೊ ಹೆಣ್ಣಿಗೂ ಗಂಡಿಗೂ ಮೋಸ್ಟ್ಲಿ ಸರ್, ಇವತ್ತು ನಾನು ಹೇಳೋ ಅಂತ ಒಂದು ಅದ್ಭುತವಾದ ಮಾತು ಹೇಳ್ತೀನಿ. ಇದು ಮೋಸ್ಟ್ಲಿ ಕರ್ನಾಟಕದಲ್ಲಿ ಇದುವರೆಗೂ ಯಾರು ಹೇಳಿಲ್ಲ ಅಂತ ಮಾತು. ಹೆಣ್ಣಿಗೂ ಗಂಡಿಗೂ ಏನು ವ್ಯತ್ಯಾಸ ಅಂತ ಹೇಳ್ಬಿಡ್ತೀನಿ. ಇದು ಮೋಸ್ಟ್ಲಿ ನಿಮ್ಮ ಚಾನಲಿಂದನೇ ಫಸ್ಟ್ ರಿವೀಲ್ ಆಗ್ಬಿಡ್ಲಿ. ಏನು ವಿಷಯ ಅಂತ ಹೇಳಿ ಸರ್. ಮೇಡಮ್, ಒಂದು ಅಂದಾಜು ನೀವು ಎಷ್ಟು kg ವೆಯ್ಟ್ ಇದ್ದೀರಾ ರಫ್ ಆಗಿ? ನನ್ನ ಬುಡಕ್ಕೆ ಸರ್ ಬರ್ತೀರಾ? ನನ್ನ ಬುಡಕ್ಕೆ ಹೇಳ್ತೀನಿ ಮೇಡಮ್. ನಾನೊಂದು 65 kg ವೆಯ್ಟ್ ಇರ್ತೀನಿ. ಇನ್ನೊಬ್ಬ ವ್ಯಕ್ತಿ 100 kg ಇರ್ತಾನೆ. ಅರ್ಥ ಆಯ್ತಾ? ಹೆಣ್ಣಿಗೂ ಗಂಡಿಗೂ ವ್ಯತ್ಯಾಸ ಹೇಳ್ತೀನಿ ಮೇಡಮ್. ಇದುವರೆಗೂ ಚಿತ್ರರಂಗ ಇತಿಹಾಸದಲ್ಲಿ ಆಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ವರ್ಲ್ಡ್ ಅಲ್ಲಿ ಯಾರು ಹೇಳಿಲ್ಲ ಮೇಡಮ್ ಇದನ್ನ. ನನ್ನ ಸ್ವಯಾರ್ಜಿತ ಇದನ್ನ ನಾನು ರಿಸರ್ಚ್ ಮಾಡಿರೋದು. ಈಗ ಗಂಡು ಮಕ್ಕಳು ಒಂದು 60 kg 70 kg ಆ ಥರ ಇರ್ತಾರೆ ಮೇಡಮ್. ನಾವು ಎಷ್ಟೇ kg ಇರಲಿ, ಕಣ್ಣು ಇಲ್ಲದೆ ಇರೋ ಲೈಫನ್ನ ಕಲ್ಪನೆ ಮಾಡ್ಕೊಳ್ಳಿ. ಆಗಲ್ಲ ಸರ್ ಮೇಡಮ್. ಎಷ್ಟು ವರ್ಸ್ಟ್ ಆಗಿರುತ್ತೆ. ನಾನು 100 kg ಇದ್ದೀನಿ, ಕಣ್ಣೇ ಇಲ್ಲ ಅಂದ್ಮೇಲೆ ನಾನು 100 kg ಇದ್ರೆ ಏನು ಪ್ರಯೋಜನ ಮೇಡಮ್? ಹೆಣ್ಣು ಮಕ್ಳು ಹೇಗೆ ಗೊತ್ತಾ, ಕಣ್ಣು ಇದ್ದಂಗೆ ಮೇಡಮ್. ಕಣ್ಣು 100 ಗ್ರಾಮ್ 100 ಗ್ರಾಮ್ ಇದ್ರೂ ಆ ಕಣ್ಣು ಬಂದ್ರೇನೆ ಆ ಸೌಂದರ್ಯನ ಸವಿಯಕ್ಕೆ ಸಾಧ್ಯ.
ಅರ್ಥ ಆಯ್ತಾ? ಈ ಹೆಣ್ಣು ಮಕ್ಳು ಕಣ್ಣಿದ್ದಂಗೆ, ಕಣ್ಣನ್ನ ಜೋಪಾನ ಮಾಡ್ತೀವಿ ಧೂಳು ಬರ್ದಂಗೆ, ಹೆಣ್ಣನ್ನ ಆ ಥರ ಜೋಪಾನ ಮಾಡ್ಬೇಕು ಮೇಡಮ್. ಎಲ್ಲೇ ಹೋದ್ರು ಹೆಣ್ಣು ಕಣ್ಣಿದ್ದಂಗೆ. ಅದೇ ಬಾಡಿನೇ ಇಲ್ಲ ಅಂದ್ರೆ ಬರೀ ಕಣ್ಣಿದ್ರೂ ಪ್ರಯೋಜನ ಇಲ್ಲ, ಬರೀ ಹೆಣ್ಣಿದ್ರೂ ಏನೋ ಪ್ರಯೋಜನ ಇರಲ್ಲ. ಸೊ ಈ ಬಾಡಿ ಸುಂದರವಾಗಿ ಕಾಣಬೇಕು, ಪ್ರಪಂಚ ಸುಂದರವಾಗಿ ಕಾಣಬೇಕು ಅಂದ್ರೆ ಕಣ್ಣು ಮುಖ್ಯ. ಅದೇ ರೀತಿ ಒಬ್ಬ ಮನುಷ್ಯನ ಗಂಡಿನ ಲೈಫಲ್ಲಿ ಅವನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಆಗಬೇಕು ಅಂದ್ರೆ ಒಂದು ಹೆಣ್ಣು ಬಹಳ ಮುಖ್ಯ. ಅವ್ರ ಪಾತ್ರ ನಾನು ಯಾವಾಗಲೂ ಹೆಣ್ಣನ್ನ ದೇವ್ರಿಗೆ ಹೋಲಿಸ್ತಿರ್ತೀನಿ, ಲಕ್ಷ್ಮಿ ಸಂಕೇತ ಅಂತ. ಸೊ ಹಾಗಾಗಿ ನಾನಿವತ್ತು ಯೋಗಿ ಒಬ್ಬ ಸೂಪರ್ ಸ್ಟಾರ್ ಮೇಕಪ್ ಆರ್ಟಿಸ್ಟ್ ತರ ಪಬ್ಲಿಕ್ಗೆ ರೀಚ್ ಆಗಿರೋದೇ ಒಂದು ಹೆಣ್ಣಿಂದ ಮೇಡಮ್. ಖಂಡಿತ ಹೆಣ್ಣು ನನಗೆ ತುಂಬಾ ಇಷ್ಟ ಮೇಡಮ್. ಸರ್, ಯೋಗೇಶ್ ಅವರು ಮದುವೆ ಆದ್ಮೇಲೆ ಸ್ವಲ್ಪ ಫ್ರೀಡಮ್ ಕಡಿಮೆ ಆಗಿದೆ, ಅದಕ್ಕೆ ಎಲ್ಲರೂ ಅಕ್ಕ ತಂಗಿ ಅಂತ ಕರೀತಾರೆ. ಸ್ವಲ್ಪ ಫ್ರೀಡಮ್ ಕಮ್ಮಿ ಆಗಿದೆ, ಇನ್ನೊಂದ್ಸಲ ಕ್ವಶನ್ ಅರ್ಥ ಆಗತ್ತಾರೆ ಹೇಳಿ ಮ್ಯಾಮ್. ಯೋಗೇಶ್ ಅವರು ಮದುವೆ ಆದ್ಮೇಲೆ ಸ್ವಲ್ಪ ಫ್ರೀಡಮ್ ಕಡಿಮೆ ಆಗಿದೆ, ಸೊ ಅದಕ್ಕೆ ಎಲ್ಲರನ್ನೂ ಅಕ್ಕ ತಂಗಿ ಅಂತ ಕರೀತಾರೆ. ಇದು ಸುಳ್ಳು ಮೇಡಮ್. ಆಕ್ಚುಲಿ ನನಗೆ ಮದುವೆ ಆದ್ಮೇಲೆ ಫ್ರೀಡಮ್ ಜಾಸ್ತಿ ಸಿಕ್ಕಿರೋದು. ಅಂದ್ರೆ ಫ್ರೀಡಮ್ ಇದೆ. ಓಕೆ, ನನಗೆ ಮದುವೆ ಆದ್ಮೇಲೆ ತುಂಬಾ ಫ್ರೀಡಮ್ ಸಿಕ್ಕಿರೋದು. ನಿಮ್ಮ ಹೆಂಡತಿ ಸೂಪರ್. ನೆಕ್ಸ್ಟ್ ಕ್ವಶನ್ ಕೇಳ ಸರ್. ದಯವಿಟ್ಟು ಕೇಳಿ. ಯೋಗೇಶ್ ಅವರು ಪಬ್ಬು ಪಾರ್ಟಿ ಅಂತ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇದು ಅಪ್ಪಟ ಸುಳ್ಳು ಮೇಡಮ್, 100% ಸುಳ್ಳು. ಹೌದಾ? ನಾನು ಇದುವರೆಗೂ ಬಂದು ನನ್ನ ಕೆರಿಯರ್ ಅಲ್ಲಿ ಒಂದು ಹುಡುಗಿ ಜೊತೆನೂ ಒಂದ್ ದಿವಸನೂ ಪಬ್ಗೆ ಹೋಗಿಲ್ಲ ಮೇಡಮ್. ಟೆನ್ ಸರ್. ನೆಕ್ಸ್ಟ್ ಕ್ವಶನು, ಯೋಗೇಶ್ ಅವರ ಮೇಕಪ್ಪು ಈ ನಡುವೆ ತುಂಬಾ ಕಾಸ್ಟ್ಲಿ ಆಗಿದೆ. ಸತ್ಯ. ಅದೊಂದು ಲೋಗೋ ಇದೆ ಮೇಡಮ್ ನಮಗೆ, ಯೋಗೀಶ್ ಕಾಸ್ಟ್ಲಿಯೆಸ್ಟ್ ಮೇಕಪ್ ಆರ್ಟಿಸ್ಟ್ ಅಂತ. ಬಟ್ ಒಂದ್ ಕಡೆ ಕಾಸ್ಟ್ಲಿನೂ ಹೌದು, ಒಂದ್ ಕಡೆ ಕಮ್ಮಿನೂ ಹೌದು. ನಾನು ಹೇಳ್ತಿರ್ತೀನಿ ತುಂಬಾ ಜನಕ್ಕೆ, ನಾನೀಗ ಮೇಡಮ್ ಇದೊಂದು ಫೋನ್ ಯೂಸ್ ಮಾಡ್ತಾ ಇದ್ದೀನಿ, 24 ಅಲ್ಟ್ರಾ, ಸ್ಯಾಮ್ಸಂಗ್ 24 ಅಲ್ಟ್ರಾ, 1,60,000 ಇದು ಫೋನು. ಇದೇ ಸ್ಯಾಮ್ಸಂಗ್ ಅಲ್ಲಿ 1,000 ರೂಪಾಯಿ ಫೋನ್ ಸಿಗುತ್ತೆ ಮೇಡಮ್. ಬಟ್ ಅದ್ರಲ್ಲಿ ವಾಟ್ಸಪ್ ಯೂಸ್ ಮಾಡೋಕ್ಕಾಗಲ್ಲ, ಇಂಟರ್ನೆಟ್ ಯೂಸ್ ಮಾಡೋಕ್ಕಾಗಲ್ಲ. ಅದೇ ಒಂದು 10,000 ರೂಪಾಯಿ ರೇಂಜ್ ತಗೋತೀನಿ, ಕ್ಯಾಮ್ರಾ ಕ್ಲಾರಿಟಿ ಇಲ್ಲ, ರ್ಯಾಮ್ ಇರಲ್ಲ, ಇದರಲ್ಲಿ 1 TB ಇನ್ಬಿಲ್ಟ್ ಮೇಡಮ್. ಕಾಸ್ತಂತೆ ಕಜಾಯ. ಸ್ಯಾಮ್ಸಂಗ್ ಕಂಪ್ನಿ ಕಾಸ್ಟ್ಲಿ ಮೊಬೈಲ್ ಅಂತಂದ್ರೆ ಖಂಡಿತವಾಗ್ಲೂ ಬ್ರ್ಯಾಂಡೇ ಮೇಡಮ್. ನನ್ನ ಹತ್ರ ಗುಡ್ ಕ್ವಾಲಿಟಿನೇ ನನ್ಗೆ ಸಿಗೋದು. ನಾನು ನನ್ನ ಕಸ್ಟಮರ್ಸನ್ನ ನನ್ನ ಸ್ವಂತ ಅಕ್ಕ ತಂಗಿರು ಅಂತ ಅನ್ಕೊಂಡು ಗುಡ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಸೂಪರ್ ಸರ್. ಈಗ ನೆಕ್ಸ್ಟ್ ಕ್ವಶನು, ಯೋಗೇಶ್ ಅವ್ರಿಗೆ ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಯಾವುದೋ ಒಂದು ಹೀರೋಯಿನ್ ಮೇಲೆ ಕ್ರಶ್ ಆಗಿತ್ತು, ಅವ್ರ ಬಗ್ಗೆ ಏನಾರ ಡೀಟೇಲ್ಸ್ ಸರ್? ಹೇಳ್ತೀನಿ ಮೇಡಮ್. ಇದು ನನ್ನ ಒಬ್ಬನಿಗಲ್ಲ ಮೇಡಮ್, ಪಡ್ಡೆ ಹುಡುಗರು ಕರ್ನಾಟಕದಲ್ಲಿ ಯಾರ್ಯಾರು ಇದಾರೋ ಅವ್ರಿಗೆಲ್ರಿಗೂ ಕ್ರಶ್ ಆಗಿದೆ ಮೇಡಮ್. ಯಾವುದು ಅಂತಂದ್ರೆ ಅಪ್ಪು ಸಿನಿಮಾ, ರಕ್ಷಿತಾ ಮೇಡಮ್. ರಕ್ಷಿತಾ ಮೇಡಮ್ ಅವಾಗ ನಿದ್ರೆ ಕೆಡಿಸ್ಬಿಟ್ಟಿದ್ರು ನಮಗೆ. ಆಕ್ಚುಲಿ ಅವ್ರ ಪೋಸ್ಟರ್ ಹಿಂದೆ ಹಿಂಗೆ ಅಪ್ಪನ ಹಿಂಗೆ ತಪ್ಕೊಂಡು ಹಿಂದೆ ಜಸ್ಟ್ ಅವ್ರದ್ದು ಅವಾಗ ಒಳ್ಳೆ ಬ್ಯೂಟಿಫುಲ್ ಹೈಟ್ ಪರ್ಸನಾಲಿಟಿ ಅದೆಲ್ಲ ನಿದ್ರೆ ಕೆಡಿಸಿತ್ತು. ಸತ್ಯ. ಅಪ್ಪ ಈ ಹೀರೋಯಿನ್ ನಾನು ಯಾವಾಗ ನೋಡ್ತೀನಪ್ಪ ಬೆಂಗಳೂರಿಗೆ ಹೋಗಿ ಅನ್ನೋದು ಇತ್ತು. ಇವ್ರನ್ನೆಲ್ಲ ನೋಡೋ ಭಾಗ್ಯ ಸಿಗುತ್ತೆ. ಹಳ್ಳಿಲಿ ನಾವು ದನ ಮೇಯಿಸ್ಕೊಂಡಿದ್ದು ಆಗತ್ತಾ ಅನ್ಕೊಂಡಿದ್ವಿ ಮೇಡಮ್. ಕಟ್ ಮಾಡಿದ್ರೆ ಬೆಂಗಳೂರಿಗೆ ಬಂದು ಅವ್ರ ಜೊತೆ ಕೆಲಸ ಮಾಡಿದೆ, ಅವ್ರ ಮನೆಗೆಲ್ಲ ಹೋದೆ, ರಕ್ಷಿತಾ ಮೇಡಮ್ನ ಮಾತಾಡಿಸಿದೆ, ಅವ್ರ ಅಮ್ಮನ ಮಮತಾ ರಾವ್ ಮೇಡಮ್ ಇದ್ದಾರಲ್ಲ ಅವ್ರ ಜೊತೆ. ಬೆಳಗ್ಗೆ ಎದ್ದು ನಾನು ವಾಕಿಂಗ್ ಬಂದಾಗ ಅವರು ನಾಯಿ ಹಿಡ್ಕೊಂಡು ಬರೋರು, JP ನಗರದಲ್ಲಿ ತಾರಾ ಮೇಡಮ್ ಮನೆ ಪಕ್ಕದಲ್ಲೇ ಅವ್ರ ಮನೆ ಇದ್ದಿತ್ತು. ಕಲಾಸಿಪಾಳ್ಯ ಜೊತೆಲಿ ಅವ್ರ ಜೊತೆ ಕೆಲಸ ಮಾಡುವಂತ ಭಾಗ್ಯ. ಮಂಡ್ಯ ಅಂತ ಒಂದು ಕೆಲಸ ಮಾಡಿದ್ವಿ. ಅವರು ನನಗೆ ನಿಜವಾಗ್ಲೂ ಕ್ರಶ್. ಅವರು ಸಿಕ್ಕಾಬಟ್ಟೆ ಹಾಟು, ಸಿಕ್ಕಾಬಟ್ಟೆ ಕ್ಯೂಟು, ಸಿಕ್ಕಾಬಟ್ಟೆ ಸ್ವೀಟು. ನನ್ನ ಮಗನೇ ಬಾರಲ್ಲ ಅಂತಾರೆ. ಅದು ತಾಟು ಹೃದಯದಿಂದ ಏನೂ ಮುಚ್ಚು ಮರ ಇಲ್ಲ, ತಳಕು ಬಳಕು ಇಲ್ಲ, ಓಪನ್ ಹಾರ್ಟು. ನನಗೆ ರಕ್ಷಿತಾ ಮೇಡಮ್ ಅಂದ್ರೆ ಅವತ್ತಿನ ಕಾಲದಲ್ಲಿ ನಿದ್ರೆ ಕೆಡಿಸಿದ ಹೀರೋಯಿನ್ ಅಂದ್ರೆ ಅವರೇನೆ. ಓಕೆ ಸರ್. ನೆಕ್ಸ್ಟ್ ಕ್ವಶನು, ಯೋಗೇಶ್ ಅವರು ಹೆಣ್ಮಕ್ಳ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ. 100% ಸರ್. ತುಂಬಾ ಅಲ್ಲ, ನನ್ನ ತಾಯಿನ ಏನ್ ಗೌರವಿಸ್ತೀನೋ ಅದಕ್ಕಿಂತ ಜಾಸ್ತಿ ಹೆಣ್ಮಕ್ಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಓಕೆ ಸರ್. ನೆಕ್ಸ್ಟ್ ಕ್ವಶನು, ಯೋಗೇಶ್ ಅವ್ರಿಗೆ ಇಲ್ಲಿವರೆಗೂ ಒಂದು 3 ಲವ್ ಬ್ರೇಕಪ್ ಆಗಿದೆ. ಎಷ್ಟು 3? ಕರೆಕ್ಟಾಗಿ ಹೇಳಿದ್ನಾ? ಕರೆಕ್ಟಾಗಿ ಹೇಳ್ಬಿಟ್ರಿ ನೀವು. ಈ ಕ್ಲಾಸ್ಮೇಟ್ಗೆಲ್ಲ ಚಡ್ಡಿ ದೋಸ್ತುಗಳಿಗೆಲ್ಲ ಗೊತ್ತಿರುತ್ತಲ್ಲ, ಆ ಥರ ಹೇಳಿದ್ರಿ. ಕಾಮ ಸರ್. ಎಸ್ ಸರ್, ನೋ ಕ್ವಶನ್. ಓಕೆ, ಮತ್ತೆ ಸಿನಿಮಾಗೆ ಬಂದ್ಬಿಡೋಣ. ಸರ್, ನೀವು ಸಿನಿಮಾಗಿಂತ ಮದುವೆ ಆರ್ಡರ್ ಮೇಕಪ್ಪಲ್ಲೇ ತುಂಬ ದುಡಿತಾ ಇದ್ದೀರಾ. 1000% ಸತ್ಯ. ಎಷ್ಟು ದುಡ್ದಿದ್ದೀರಾ, ಎಷ್ಟು ಸೆಟಲ್ಡ್ ಆಗಿದ್ದೀರಾ? ಅದನ್ನ ಹೇಳ್ಬಾರ್ದು, ಗಂಡಸರ ಸಂಬಳ ಕೇಳಬಾರ್ದು, ಹೆಂಗಸರನ್ನ ಏಜನ್ ಕೇಳಬಾರ್ದು ಅಂತ ಹೆಣ್ಮಕ್ಳೇ ಹೇಳ್ಬಿಟ್ಟು ಇವತ್ತು ಹೆಣ್ಮಕ್ಳೇ ಬತ್ತಿ. ನಿಮ್ಮ ಸಂಬಳ ಕೇಳ್ತಾ ಇಲ್ಲ, ಸೆಟಲ್ಡ್ ಆಗಿದ್ದೀರಾ? ಮನುಷ್ಯನಿಗೆ ಸೆಟಲ್ ಅಂತಂದ್ರೆ ಇರುವ ಭಾಗ್ಯವನ್ನು ನೆನೆದು ಬಾರೇನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ. ಇದು ಎಲ್ರಿಗೂ ಸೇರಿಸಿ ಹೇಳ್ತಾರೆ. ಸರ್, ಅಟ್ಲೀಸ್ಟ್ ಸಿನಿಮಾದಿಂದ ಇಷ್ಟು ಮಾಡಿದ್ದೀನಿ, ಇಷ್ಟು ಸೆಟಲ್, ತೃಪ್ತಿ ಇದೆಯಾ? ಇಲ್ಲ ಇನ್ನೂ ಏನಾದ್ರೂ ಮಾಡಬೇಕು ಅನ್ನೋದಿದೆಯಾ? ಏನ್ ಹೇಳಿದೆ, ತೃಪ್ತಿ ಆದಾಗ ಹೇಳ್ತಾರೆ ಈ ರಿಯಾಕ್ಷನ್. ಖಂಡಿತ ನನ್ನ ಹುಟ್ಟಿಗೆ ಒಂದು ಅರ್ಥ ಸಿಕ್ಬಿಟ್ಟಿದೆ ಮೇಡಮ್. ಈ ಕಾರ್ಮಿಕನಾಗೂ ಕೂಡ ಒಬ್ಬ ಸೆಲೆಬ್ರಿಟಿ ತರ ಹೆಸರು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋ ಒಬ್ಬ ಅನ್ಎಜುಕೇಟೆಡ್ ಆಗಿರ್ಬೋದು, ಏನು ಓದಿಲ್ಲ ಅಂದ್ರೂ ಸಾಧನೆ ಮಾಡ್ಬೋದು, ಯಾರು ಸಪೋರ್ಟ್ ಇಲ್ಲ ಅಂದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅಂತ ತೋರಿಸ್ಕೊಟ್ಟಿರೋ ಏಕೈಕ ಡಮ್ಮಿ ಪೀಸು, ಮಾಸ್ಟರ್ ಪೀಸು ನಾನೇ ಮೇಡಮ್. ಅಂದ್ರೆ ತೃಪ್ತಿ ಆಗಿಲ್ಲ. ತುಂಬಾ ತೃಪ್ತನಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ.
ಹೇವಿ ತೃಪ್ತಿ ಸಾಕಾಗ ಸೆಟಲ್ಡ್ ಎಲ್ಲಿವರೆಗೂ ಆಗಿದ್ದೀರಾ ಹೇಳಿ ಸರ್, ಏನಾಗ್ಬಿಡುತ್ತೆ? ಏನ್ ಮೇಡಮ್ ನಾನು ಮಾಡ್ತಾ ಇರೋದು ಏನಂತಂದ್ರೆ ನಾನು ಬಂದಿದ್ದು ದುಡ್ಡು ಅಟ್ಲೀಸ್ಟ್ ಬೆಂಗಳೂರಲ್ಲಿ ಒಂದು ಮನೆ ತಗೊಂಡಿದ್ದೀರಾ? ಇದೆ ಮೇಡಮ್, ಇಲ್ಲ ಅಂತ ಸುಳ್ಳು ಅದನ್ನೇ ಹೇಳಿ. ಪ್ರೆಸೆಂಟ್ ಬಾಡಿಗೆ ಮನೇಲಿ ಇದ್ದೀನಿ. 25 ಮೆಜರ್ಮೆಂಟಿಗೆ ನಾಗರಬಾವಿಲಿ ಒಂದು ಬಿಲ್ಡಿಂಗ್ ತಗೊಂಡು ಹೋದೆ. ಸೊ ಬಂದವ್ರಿಗೆ ಏನ್ ಮಾಡ್ಬೇಕು ಅಂದ್ಬಿಟ್ಟು 3 ಬೆಡ್ರೂಮ್ ಮನೆಗೆ ಹೋಗೋಣ ಅಂತ ಅದನ್ನ ಬಾಡಿಗೆ ಬಿಟ್ಟೆ. ಇನ್ನೊಂದಕ್ಕೆ ಜಂಪ್ ಆದೆ, 3ನೇದಕ್ಕೆ. ಅದಕ್ಕೆ ಒಂದು 50 ಲಕ್ಷ ಲೀಸ್ಗೆ ಹೋದ್ವಿ. ಅದಕ್ಕೆ ಹೋದ್ಮೇಲೆ ಓಕೆ, ನಂದು ವರ್ಕ್ಗಳು ಮೇಕಪ್ ಕಿಟ್ ಎಲ್ಲ ಇದರಿಂದನೇ ನಾನು ಬೆಳೆದಿರೋದು, ಅದಕ್ಕೆ ಅಂತಾನೆ ಒಂದು ರೂಮ್ ಸಪ್ರೇಟ್ ಯಾಕೆ ಇಡಬಾರ್ದು ಅನ್ಕೊಂಡು 4 ಬೆಡ್ರೂಮ್ ಮನೆಗೆ ಹೋದ್ವಿ. ಸೊ ಇದನ್ನೇ ನಾನು ಹೇಳಿದ್ದು. ಇದು ನಾನು ಹೇಳ್ತೀನಿ, ಬೇರೆಯವ್ರು ಹೇಳಲ್ಲ ಮೇಡಮ್, ಇಷ್ಟೇ ವ್ಯತ್ಯಾಸ. ಬಟ್ ಖಂಡಿತವಾಗ್ಲೂ ಮನುಷ್ಯನ ಆಸೆಗೆ ಕೊನೆನೇ ಇಲ್ಲ. ಬಟ್ ತೃಪ್ತಿ ಇದೆ. ಏನಂತಂದ್ರೆ ಇನ್ನೂ ಆಸೆಗಳಿದೆ ಮೇಡಮ್ ಹಲವಾರು. ಏನಂದ್ರೆ ಒಂದು ದೊಡ್ಡ ಮನೆ ತಗೋಬೇಕು. ಯಾರಂದ್ರೆ ಸಿಂಗಲ್ ಪೇರೆಂಟ್ ಮಕ್ಕಳು, ತಂದೆ ತಾಯಿನೇ ಇಲ್ದಿರೋ ಮಕ್ಕಳನ್ನ ಕರ್ಕೊಂಡ್ಬಂದು ಕೂಡಕೋಬೇಕು. ಆಮೇಲೆ ಎಷ್ಟೋ ಜನ ಮಕ್ಕಳು ಕಷ್ಟಪಟ್ಟು ಸಾಕಿರ್ತಾರೆ. ನಮ್ಗೆ ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ, ಇಲ್ಲಿ ಓದಿಸಿ, ನನ್ನ ಮಗ ಇಂಜಿನಿಯರ್ ರೀ, ನನ್ನ ಮಗ ಸಾಫ್ಟ್ವೇರ್ ಅಂತಿರ್ತಾರೆ. ತಂದೆ ತಾಯಿಗಳಿಗೆ ಕ್ಯಾನ್ಸರ್ ಏನೋ ಹೆಲ್ತ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ನನ್ನ ಹೆಂಡತಿಗೆ ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು, ಮಕ್ಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಅಪ್ಪವನ್ನ ಅನಾಥಾಶ್ರಮದಲ್ಲಿ ಇಟ್ಟಿರ್ತಾರೆ. 15,000 ರೂಪಾಯಿ 10,000 ಪೇಮೆಂಟ್ ಕೊಟ್ಬಿಟ್ಟು. ಅಂದರೆ ನೋಡಿ, ಕಷ್ಟಪಟ್ಟು ಸಾಕಿರೋರ್ನ ಅನಾಥಾಶ್ರಮದಲ್ಲಿ ಇಟ್ಟಿರ್ತಾರೆ. ನಿನ್ನೆ ಮನೆ ಬಂದಿರೋ ಹುಡುಗಿರ್ನ ರಾಯಲ್ ಆಗಿ ನೋಡ್ಕೋತಿರ್ತಾರೆ. ಯಾಕೆಂದ್ರೆ ಇವರು ಅಂದ ಚಂದ ಇರ್ತಾರೆ ಅನ್ನೋದು ಒಂದಿರುತ್ತೆ. ಅದೊಂದು ಕಾರಣಕ್ಕೋಸ್ಕರ ಅಂತ ಬಿಟ್ಟಿರೋರ್ನ, ಅಂಥ ಪೇರೆಂಟ್ಸ್ಗಳನ್ನ ಕರ್ಕೊಂಡು ಬಂದು ಒಂದು ದೊಡ್ಡ ಮನೆ ಮಾಡಬೇಕು. ಅಲ್ಲಿ ಎಲ್ರೂ ಯಾರ್ಯಾರು ನೊಂದಿರೋರಿಗೆ ಮಾತ್ರ ಮೇಡಮ್, ಹೊಟ್ಟೆ ತುಂಬಿರೋರ್ಗೆ ಊಟ ಕೊಟ್ಟರೆ ಖಂಡಿತವಾಗ್ಲೂ ಪುಣ್ಯ ಸಿಗಲ್ಲ ಮೇಡಮ್. ಹಸುವಲ್ಲಿ ಇರೋನ್ಗೆ ಊಟ ಕೊಟ್ಟರೆ ದೇವ್ರಾಗ್ಬಿಡ್ಬೋದಂತೆ. ನನಗೆ ಮೊನ್ನೆ ಒಂದು ಒಳ್ಳೆ ಸಂದೇಶ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಐ ಹ್ಯಾವ್ 10 crore ಅನ್ಕೊಳ್ಳಿ. ನನ್ನ ಹತ್ರ 10 ಕೋಟಿ ಇರುತ್ತೆ. ಹೋಗಿ ತಿರುಪತಿಗೆ ಒಂದು ಚಿನ್ನದ ಕಿರೀಟ ಹಾಕ್ತೀನಿ. ಕಿರೀಟ ಹಾಕಿದ್ಮೇಲೆ ಹೇಳ್ತಾರೆ, ವೇದಿಕೆ ಮೇಲೆ ಬಂದ್ಬಿಟ್ಟು ಯಾರೋ ಅಲ್ಲಿ ಜೋಯಿಸರು ಇರ್ತಾರೆ, ಅವ್ರು ಬಂದು ಹೇಳ್ತಾರೆ, ಯೋಗೀಶ್ ಅನ್ನೋ ಒಬ್ಬ ಭಕ್ತ ಬೆಂಗಳೂರಿಂದ ಬಂದು ಇಷ್ಟು ಕೋಟಿ ಕೊಟ್ಟು ಚಿನ್ನದ ಕಿರೀಟ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ನಾನು ಎಷ್ಟೇ ಕೋಟಿ ಕೊಟ್ಟರು ಅಲ್ಲಿ ಭಕ್ತನಾಗಿರ್ತೀನಿ ಮೇಡಮ್. ಇಲ್ಲಿ ಯಾರೋ ಒಬ್ಬ ಹಸುವಿಂದ ಬಳಲ್ತಾ ಇರ್ತಾನೆ, ಒಬ್ಬ ಅನಾಥ ಇರ್ತಾನೆ. ಅವ್ನಿಗೆ ಹೋಗ್ಬಿಟ್ಟು ನಾನು ಕರ್ಕೊಬಂದು ಅವ್ನಿಗೊಂದು ಜೊತೆ ಬಟ್ಟೆ, ಒಂದು ರಗ್ಗು, ಒಂದೊತ್ತು ಊಟ ಕೊಟ್ಟರೆ ತಕ್ಷಣ ಅವ್ನ ಕೈ ಮುಗಿತಾನೆ. ಯೋಗೀಶ್ ಅವರ ದೇವ್ರ ಥರ ಬಂದ್ರಿ ಅಂತ. ಅಂದರೆ ನಾವು 100 ರೂಪಾಯಿಲೂ ದೇವರಾಗ್ಬೋದು ಮೇಡಮ್. ಕೋಟಿ ಕೊಟ್ಟರು ನಾವು ಭಕ್ತರಾಗಿರ್ತೀವಿ. ಇಲ್ಲಿ ದೇವರಾಗುವಂಥ ಸಂತತಿ. ಅದಕ್ಕೆ ನಾನು ಹೇಳಿದ್ದು, ಇರುವ ಭಾಗ್ಯವನ್ನು ನೆನೆದು ಬಾರೆ ನಿಂಬುವುದನ್ನು ಬಿಡು, ಹರುಷಕ್ಕಿದೆ ದಾರಿ. ಇರೋದ್ರಲ್ಲಿ ಅವತ್ತು ತೃಪ್ತನಾಗಿದ್ದೆ ಮೇಡಮ್. ಏನು ಇಲ್ಲದೆ ಇರುವಾಗಲೂ ತೃಪ್ತನಾಗಿದ್ದೆ. ಇವತ್ತು ತೃಪ್ತಿಯಾಗಿದ್ದೀನಿ. ಮುಂದೆನೂ ಭಗವಂತ ಮಿರರ್ ಥರ, ನೀನು ಕೊಡು, ನಾನು ಕೊಡ್ತೀನಿ. ಸರ್, ಇವಾಗ ನಿಮ್ಮ ಪ್ರೆಸೆಂಟ್ ಲೈಫ್ ಹೇಗಿದೆ, ಮುಂದೆ ನಿಮ್ಮ ಫ್ಯೂಚರ್ ಪ್ಲಾನ್ ಏನು ಸರ್? ಫ್ಯೂಚರ್ ಪ್ಲಾನ್ ಒಳ್ಳೆ ಬುಡಕ್ಕೆ ಕೈ ಹಾಕ್ತಂಗೆ. ನೀವು ಏನು ಮೇಡಮ್, ಅದು ನೀವು ಹೆಂಗೆ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ, ಇಲ್ಲಿ ಕ್ವಶನ್ಸ್ ಕೇಳೋದು, ಮೆಣಸಿನ್ಕಾಯಿ ತುಂಬ ಸ್ಟ್ರಾಂಗ್ ಇರುತ್ತೆ ಮೇಡಮ್. ಹೌದು. ಸೊ ಚಿಕ್ಕದಾಗಿದ್ರು ತುಂಬ ಸ್ಟ್ರಾಂಗ್ ಇರುತ್ತೆ, ಕಿಕ್ ಕೊಡುತ್ತೆ, ನಮ್ಮನ್ನ ಕುಣಿದಾಡಲ್ಲ ಮಾಡುತ್ತೆ. ನಾನು ಕುಣಿಯಕ್ಕೆ ಬರಲ್ಲ ಅಂದ್ರೂ ಮೆಣಸಿನ್ಕಾಯಿ 2 ತೆಗೆ ಹಿಡ್ಕೊಂಡ್ರೆ ಸಾಕು. ಹಂಗೆ ನಿಮ್ಮನ್ನು ಒಬ್ಬರನ್ನ ಇಟ್ಕೊಂಡ್ರೆ ಇಲ್ಲಿ ಬುಡಕ್ಕೆ ಕೈ ಹಾಕ್ತಾ ಇದ್ರೆ, ಒಳ್ಳೊಳ್ಳೆ ಕ್ವಶನ್ಸ್ ಕೇಳ್ತಿದ್ರೆ ಖುಷಿ ಆಗ್ತಿದೆ. ಸೊ ಖಂಡಿತವಾಗ್ಲೂ ನನ್ನ ಗುರಿ ಇದೇನೆ ಮೇಡಮ್. ನಾನು ಬದುಕಿರೋವರೆಗೂ ನಾನು 100 ರೂಪಾಯಿ ದುಡಿದ್ರೆ ಅಟ್ಲೀಸ್ಟ್ ಒಂದು 25 ರೂಪಾಯಿ ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಇದೆ. ಈಗ ಆಲ್ರೆಡಿ ಒಂದು 45-50 ಮಕ್ಕಳನ್ನ ಎಜುಕೇಷನ್ಗೆ 5ನೇ ತರಗತಿಯಿಂದ ಹಿಡಿದು ಡಿಗ್ರಿವರೆಗೂ ಫ್ರೀ ಎಜುಕೇಷನ್. ಅಂದರೆ ಬಡವ್ರ ಮಕ್ಕಳಿಗೆ ಮಾತ್ರ ಮೇಡಮ್. ಇರೋರಿಗೆ ಖಂಡಿತ ನಾವು ಬರಲೇಬೇಡಿ ಅಂತ ಹೇಳ್ತೀವಿ. ಇಲ್ಲದೆ ಇರೋರು, ತುಂಬ ಕಷ್ಟದಲ್ಲಿರೋರಿಗೆ ನಾನು ಒಂದು ವಿಡಿಯೋನು ಮಾಡಿಬಿಟ್ಟಿದ್ದೆ. ಅದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ, ಪೂನೆಯಿಂದ ಹೊರಗಡೆ ಡೆಲ್ಲಿಯಿಂದ ಮಕ್ಕಳನ್ನ ಕರ್ಕೊಬಂದು, ಇವತ್ತು ಕೂಡ ಯೋಗೇಶ್ ನೀವು ನಮ್ಮ ಪಾಲಕ್ ದೇವ್ರಿದ್ದಂಗೆ, ನೀವು ಮಾಡಿದ ವಿಡಿಯೋಯಿಂದ ನನ್ನ ಮಗುನ ವರ್ಷ ಪೂರ್ತಿ 1 ರೂಪಾಯಿ ದುಡ್ಡು ಕೊಡದೆ ಎಜುಕೇಷನ್ನು, ಉಳ್ಕೊಳಕ್ಕೆ ಬೆಡ್ಡು, ಮಂಚ, ಸೊಳ್ಳೆ ಪರ್ದೆ, ಬಿಸಿ ಬಿಸಿ ಊಟ ಎಲ್ಲ ಸಿಗ್ತಾ ಇದೆ ಮೇಡಮ್. ಎಲ್ಲ ಅನುಕೂಲ. ಅಂದ್ರೆ ಯಾವ ತರ ಸರ್ ಟ್ರಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ? ಗೌರ್ಮೆಂಟ್ ಇಂದನೇ ಒಂದು ಸ್ಕೂಲ್ ಇತ್ತು, ಅದು ಮಕ್ಕಳೇ ಬರ್ದೆ ಮುಚ್ಚುತ್ತಾ ಇದ್ರು ಅದನ್ನ ಸ್ಕೂಲನ್ನೇ. ಹಳ್ಳಿ ಕಡೆ ಕೆಲವು ಮಕ್ಕಳು ಎಲ್ಲ ಪ್ರೈವೇಟ್ ಅಂತ ಹೋಗ್ಬಿಟ್ರು ಮೇಡಮ್. ಏನಾಗ್ಬಿಟ್ಟಿದೆ, ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚುತ್ತಾ ಇದ್ದಾರೆ. ಅಲ್ಲಿ ಕೂಡ ಇಡೀ ಹಾಸ್ಟೆಲ್ ಎಲ್ಲ ಇದೆ. ಗೌರ್ಮೆಂಟ್ ಇಂದ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ. ಇವತ್ತು ಏನಾಗ್ಬಿಟ್ಟಿದೆ, ಸರ್ಕಾರ ಕೊಟ್ಟರು ಅದನ್ನ ಯೂಸ್ ಮಾಡ್ಕೊಳಕ್ ಆಗ್ತಿಲ್ಲ. ನಾವು ಎಷ್ಟೋ ಜನ ಬಡವ್ರಿಗೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಇಡೀ ಸ್ಕೂಲ್ನ ಮಕ್ಕಳೇ ಬರ್ತಾ ಇಲ್ಲ ಅಂತ ತುಂಬಾ ಫೀಲ್ ಅಲ್ಲಿದ್ರು. ನನ್ನನ್ನು ಹೇಳಿದ್ರು. ನಾನು ಯೂಶಲಿ ಪ್ರಮೋಷನ್ ದುಡ್ಡಿಗೋಸ್ಕರ ತುಂಬ ಜನ ವೀಡಿಯೋಗಳು ಮಾಡ್ತಾರೆ. ಬಟ್ ನಾನು ನನ್ನ ಮನಸ್ಸಾಕ್ಷಿ ಮೆಚ್ಚೋ ರೀತಿ ಮೇಡಮ್, ನಾನು ಫ್ರೀಯಾಗಿ 1 ರೂಪಾಯಿ ದುಡ್ಡು ತೊಗೊಂಡಿಲ್ಲ, ಏನು ತೊಗೊಂಡಿಲ್ಲ. ಸತ್ಯವಾಗ್ಲು ನನ್ನ ಹಣೆ, ನಾನು 1 ರೂಪಾಯಿ ತೊಗೊಂಡಿಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಕೆಲವ್ರು ಮಾತಾಡುವಾಗ ಡವ್ ಮಾಡ್ತಾನೆ, ಖಂಡಿತ ಡಬಲ್ ಆಗಿರೋ ಇಲ್ಲೇನಿದೆಯೋ ಅದೇ ಬರೋದು. ನಾವು ಒಂದು ವೇಳೆ ಬೇಡ ತಿಂತೀವಿ, ಬಡ ತಿನ್ನೋದು ಮೋಸ, ವಂಚನೆ. ಇದು ನಮ್ಮ ನಾಳೆನೇ ನಮಗೆ ಭಗವಂತ ಹೇಳ್ತಾನೆ, ಸುಳ್ಳು ಹೇಳಿದ್ರೆ ನೀನು 100 ವರ್ಷ ಬದುಕ್ತೀಯ ಯೋಗಿ, ನೀನು ಸುಳ್ಳು ಹೇಳಿದ್ರೆ ಸತ್ಯ ಹೇಳೋದ್ರಿಂದ 30 ವರ್ಷ ಬದುಕ್ತೀಯ ಅಂತ ಆಪ್ಷನ್ ಕೊಟ್ಟರೆ ಭಗವಂತ ನಾನು 30 ವರ್ಷ ಬದುಕಿದ್ರೆ ಸಾಕು, ನಾನು ಸತ್ಯನೇ ಹೇಳಿ ಸಾಯೋದು ಅಂತ ಹೇಳ್ತೀನಿ ಮೇಡಮ್. ಸೊ ಹಂಗಾಗಿ ನಾನೇ ಖುದ್ದಾಗಿ ಒಂದು ವಿಡಿಯೋ ಮಾಡಿದ್ದೆ. ಎಷ್ಟೋ ಜನ ದಾವಣಗೆರೆಯಿಂದ ಹಿಡಿದು ತುಂಬ ಕಷ್ಟ, ಒಂದು ಮಕ್ಕಳಿಗೆ ನೀವು ನಂಬಲ್ಲ, ವರ್ಷಕ್ಕೊಂದ್ಸಲಿ ಬಟ್ಟೆ ಕೊಡ್ಸೋಕ್ಕೂ ಕಷ್ಟ ಇರೋರು ಎಷ್ಟೋ ಜನ ಇದ್ದಾರೆ ಭೂಮಿ ಮೇಲೆ. ಅಂಥವ್ರಿಗೆಲ್ಲ ಕರ್ಕೊಂಡು ಬಂದು ನಾನು ಎಜುಕೇಷನ್ದಾಗಲಿ ಇದಕ್ಕೆಲ್ಲ ಒಂದು ದಾರಿ ತೋರಿಸಿದ್ದೀನಿ.
ಆ ಥರದ ಹಲವಾರು ಒಳ್ಳೆ ಕೆಲಸಗಳು. ಭಗವಂತ ನನಗೆ ಈಗಲೂ ಹೇಳೋದು ಒಂದೇ, ಕರ್ನಾಟಕದಲ್ಲಿ ಎಲ್ಲ ನನಗೆ ಮದುವೆ ಮೇಕಪ್ ಯಾರ್ಯಾರು ಕೊಡ್ತಾ ಇದ್ದಾರೋ ಅವರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅವ್ರು ಕೊಡೋ ದುಡ್ಡಿಂದನೇ ನಾನು ಇವತ್ತೆಲ್ಲೋ ಒಂದು ಕಡೆ ಅವ್ರು ಕೊಡೋ ದುಡ್ಡಲ್ಲಿ 1-2 ಕ್ವಿಂಟಲ್ ಅಕ್ಕಿ ಕೊಡಿಸ್ತೀನಿ. ಅವರು ತಿಂಗಳಾನುಗಟ್ಟಲೆ ಊಟ ಮಾಡ್ತಾರೆ ಅನಾಥ ಮಕ್ಳುಗಳು. ಅದಕ್ಕೆಲ್ಲ ಪುಣ್ಯ ಯಾರು ಹೇಳಿ? ಈಗ ನಿಮ್ಮ ಮದುವೆಗೆ ನನಗೆ ಮೇಕಪ್ ಹೇಳ್ತೀರಾ, ದುಡ್ಡು ಕೊಡ್ತೀರಾ, ಎಲ್ಲರೂ ಅವ್ರವ್ರ ದುಡ್ಡು ತೊಗೊಂಡು ಮೇಕಪ್ ಅವ್ರ ಮನೆಗೆ ಹೋಗ್ತಾರೆ ಮೇಡಮ್. ನಾನೇನು ಮಾಡ್ತೀನಿ, ಅದರಲ್ಲಿ ಒಂದು 25 ರೂಪಾಯಿ ಭಾಗ, ಒಂದು ಅಮೌಂಟ್ 100 ರೂಪಾಯಿ ಬಂದರೆ ಅದರಲ್ಲಿ 25ನ್ನ ನಾನು ಅದಕ್ಕೆ ಅಂತಲೇ ಎತ್ತಿಗೆ ಬಿಡ್ತೀನಿ. ಯಾವ ಒಂದು ವ್ಯಕ್ತಿ ತುಂಬ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾನೋ, ನಾವು ಪುಣ್ಯಕ್ಷೇತ್ರ ಸುತ್ತೋ ನೆಸೆಸಿಟಿ ಇಲ್ಲ, ಭಗವಂತ ನಮ್ಮನ್ನು ಫಾಲೋ ಮಾಡ್ತಾನೆ ಮೇಡಮ್. ಅರ್ಥ ಆಯ್ತಾ? ಅದಕ್ಕೆ ಇಲ್ಲದೆ ಹೇಳ್ತಾರೆ, ಮಾಡಬಾರ್ದನ್ನು ಮಾಡಿ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಪಾಪಿಗೇಡಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅಂತ ಹೇಳ್ತಾರೆ. ಕೆಲವ್ರು ಏನು ಮಾಡ್ತಿರ್ತಾರೆ, ಇಲ್ಲಿ ಮೋಸ ವಂಚನೆಗಳು ಎಲ್ಲ ಮಾಡಿ ದೇವಸ್ಥಾನಗಳಿಗೆ ಹೋಗ್ತಿರ್ತಾರೆ, ಶಬರಿಮಲೆಗೆ ಹೋಗ್ತಿರ್ತಾರೆ, ಧರ್ಮಸ್ಥಳ ತಿರುಪತಿಗೆ ಹೋಗ್ತಿರ್ತಾರೆ, ಪಾದಯಾತ್ರೆ ಹೋಗ್ತಿರ್ತಾರೆ. ನಾನು ದಯವಿಟ್ಟು ಹೇಳೋದು ಒಂದೇ, ನಿಮ್ಮ ಮನೇಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಊಟ ಬಟ್ಟೆ. ನಿಮ್ಮನ್ನು ಯಾವುದೋ ಹೆಣ್ಮಕ್ಳು ನಮ್ಮಮ್ಮನೇ ಗ್ರೇಟು, ಇವಳು ನೆನ್ನೆ ಮೊನ್ನೆ ಬಂದಿರೋಳು ಅಂತ ಹೆಂಡ್ತಿನ ಕೀಳಾಗಿ ನೋಡಬೇಡಿ. ಎರಡು ಈ ಕಣ್ಣಲ್ಲಿ ಯಾವ್ದು ಗ್ರೇಟ್, ಇದನ್ನು ಚುಚ್ಚಿದ್ರೆ ಇದಕ್ಕೆ ನೋವಾಗುತ್ತೆ, ಹಂಗೆ ಅದೇ ರೀತಿ ತಾಯಿ ಬಲಗಣ್ಣಾದರೆ ಎಡಗಣ್ಣು ಹೆಂಡ್ತಿ ಇದ್ದಂಗೆ, ಇಬ್ಬರು ಬಲಗಣ್ಣು ನಮ್ಗೆ ಊಟ ಮಾಡೋಕ್ಕೆ ಎಷ್ಟು ಮುಖ್ಯನೋ ನೀಟಾಗಿ ಕ್ಲೀನ್ ಮಾಡ್ಕೊಳಕ್ಕೆ ಇದು ಬೇಕಾಗುತ್ತೆ. ಎರಡಕ್ಕೂ ಅದರದೇ ಆದ ಆದ್ಯತೆ ಇದೆ. ಸೊ ದಯವಿಟ್ಟು ಹೆಣ್ಮಕ್ಳನ್ನ ಗೌರವಿಸಿ. ಯಾರೇ ನೀವು ಎಷ್ಟು ದುಡಿತೀರೋ ಅದರಲ್ಲಿ ನಿಮ್ಮ ಅಕ್ಕಪಕ್ಕ ನಿಮ್ಮ ಮನೆ ಕೆಲಸದಲ್ಲಿರೋರಿಗೆ ಒಂದು ಚೂರು ಎಕ್ಸ್ಟ್ರಾ ನಿಮ್ಮ ಕೈಲಿ ಆಗಿದ್ದು, ಈಗ ಒಂದು 1,000 ರೂಪಾಯಿ ಕೂಲಿ ಕೆಲಸ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಒಂದು 100 ರೂಪಾಯಿ 200 ರೂಪಾಯಿ ಸೇರಿಸ್ಕೊಡಿ, ಅವ್ರು ಖುಷಿ ಪಡ್ತಾರೆ. ದೇವ್ರಂಥ ಮನುಷ್ಯ ಹೆಲ್ಪ್ ಮಾಡ್ದ ಅಂತಾರೆ. ನೀವು ಎಷ್ಟು ವರ್ಷ ಬದುಕಿದ್ರಿ ಅನ್ನೋದು ಮುಖ್ಯ ಮ್ಯಾಟ್ರ್ ಆಗಲ್ಲ. ನೀವು ಬದುಕಿರೋರ್ಗೆ ಈ ಥರದ್ದು ಒಳ್ಳೆ ಕೆಲಸ ಮಾಡಿ ನೀವು ಮುಸ್ರೋದ್ರೂ ಅವರೇ ನೆನೆಸ್ಕೊತಾ ಇರ್ತಾರೆ. ಇಷ್ಟೇ. ಓಕೆ ಸರ್. ಸರ್, ಇವಾಗ ನೀವು ಫ್ಯೂಚರ್ ಒಂದು ಸಿನಿಮಾ ಮಾಡ್ತಿದ್ದೀರಾ, ನೀವೇ ಹೀರೋ ಆಗಿ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಆ ಸಿನಿಮಾ ರಿಲೀಸ್ ಯಾವಾಗ? ಸಿನಿಮಾ ಬಗ್ಗೆ ಏನಾದರೂ 1-2 ಮಾತು. ಸಖತ್ತಾಗಿ ಹೇಳಿದ್ರಿ. ಆಳಾಗಿ ದುಡಿಯಬಲ್ಲವನು ಅರಸನಾಗಬಲ್ಲ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ತುಂಬ ಹಿರಿಕರು ಈ ಮಾತನ್ನು ಹೇಳಿದ್ದಾರೆ ಮೇಡಮ್. ನಾನು ಆ್ಯಕ್ಚುಲಿ ಕೂಲಿ ಕಾರ್ಮಿಕನಾಗಿ ಇಂಡಸ್ಟ್ರಿಗೆ ಬಂದಿದ್ದು 25 ವರ್ಷಗಳ ಹಿಂದೆ. ಈಗ ರೀಸೆಂಟಾಗಿ ನನ್ನ ರೀಲ್ಸಲ್ಲೆಲ್ಲ ನನ್ನ ಬೆಳವಣಿಗೆ ನೋಡಿ, ಇಲ್ಲ ನನ್ನ ಡ್ಯಾನ್ಸು, ಇಲ್ಲ ನನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ, ಒಬ್ಬರು ಪುಟ್ಟೇಗೌಡರು ಅಂತ ಪ್ರೊಡ್ಯೂಸರು, ಅವರು ಲಾಯರು, ಸೋಷಿಯಲ್ ಮೀಡಿಯಲ್ಲಿ ಅವರು ಕೂಡ ತುಂಬ ಫೇಮಸ್ಸು. ಅವರು ಫೇಮಸ್ ಆಗಿರೋರನ್ನ ನಾವು ಇಂಪ್ರೆಸ್ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಟಫ್ ಇರುತ್ತೆ. ಅವರು ಮತ್ತು MG ನಾಗರಾಜ್ ಗೌಡ ಅಂತ ಒಬ್ಬರು ಡೈರೆಕ್ಟ್ರು, ಪವರ್ಫುಲ್ ಡೈರೆಕ್ಟ್ರು. ಅವರು ತಲೆಯಲ್ಲಿ ಒಂದಷ್ಟು ವಿಚಾರಗಳಿದ್ದಾವೆ. ಏನೋ ಮಾಡಬೇಕು, ಗೆಲ್ಲಬೇಕು ಅನ್ನೋ ಒಂದು ಹಸಿವು ತುಂಬ ಇದೆ, ಸಾಧಿಸ್ಬೇಕು ಅಂತ. ಅವರು ಒಂದು ಕಡೆ ಒಂದು ಚಿತ್ರದ ಮುಹೂರ್ತ ಕರೆಸಿದ್ರು. ಅದೇ ಸಿನಿಮಾಗೆ, ಕಾನೂನು ವಸ್ತ್ರ ಸಿನಿಮಾಗೆ ಬೇರೆಯವರು ಹೀರೋ ಆಗಿ ಸೆಟ್ ಆಗಿದ್ರು. ನನ್ನನ್ನು ಯೋಗೀಶ್ ನೀವು ಬನ್ನಿ ಮುಹೂರ್ತಕ್ಕೆ ದಯವಿಟ್ಟು ಬರಬೇಕು ಅಂತ ಪುಟ್ಟೇಗೌಡರು ಪ್ರೊಡ್ಯೂಸರ್ ಕಾಲ್ ಮಾಡಿದ್ರು. ನೀವೇ ದೊಡ್ಡ ಸೆಲೆಬ್ರಿಟಿ ರೀ, ಬನ್ನಿರಿ ಸಾಕು ನೀವು ಅಂತ ನನಗೆ ಹೇಳಿದ್ರು. ಸರ್ ಖಂಡಿತ ನನ್ನ ಪ್ರೀತಿ ಎಲ್ಲಿರುತ್ತೋ ನಾನು ಅಲ್ಲಿ ಇರ್ತೀನಿ ಸರ್, ಖಂಡಿತವಾಗ್ಲೂ ಅಂತ ಹೇಳಿ ಹೋದಾಗ ನನ್ನ ಬಾಡಿ ಲ್ಯಾಂಗ್ವೇಜು ನಾನು ಮಾತಾಡೋದೆಲ್ಲ ನೋಡಿ ಡೈರೆಕ್ಟ್ರು ಆಯಿತು ಅಂತ ಬಂದರು. ಸೊ ನಾನು ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಹತ್ರ ಒಂದು ಮದುವೆ ಆರ್ಡರ್ ಬುಕ್ ಆಗಿತ್ತು. ಮದುವೆ ಹುಡುಗಿ ಏನಂದರೆ ಎಂಗೇಜ್ಮೆಂಟಲ್ಲಿ ಎಲ್ಲೋ ಮೇಕಪ್ ಮಾಡಿಸಿ ಅಪ್ಸೆಟ್ ಆಗಿಬಿಟ್ಟಿದ್ರು ಪಾಪ ಅವರು. ಅಣ್ಣ ನೀವೇ ಬರಬೇಕು, ನನ್ನ ಲೈಫಲ್ಲಿ 1 ಟೈಮ್ ಮದುವೆ ಆಗೋದಿದು, ಸೊ ನೀವು ಬಂದು ಮಾಡ್ಕೊಡ್ಬೇಕು ಅಂತ ಹೇಳಿದರು. ನಾನು ನಮ್ಮ ಸಿಸ್ಟರ್ ಇಬ್ಬರು ಹೋಗಿ ಅಲ್ಲಿ ಮೇಕಪ್ ಮಾಡ್ಕೊಡ್ತಾ ಇದ್ವಿ. ಸೊ ಕಾಲ್ ಬಂತು, 3ನೇ ತಾರೀಕು ಕಾಲ್ ಬಂತು ಮೇಡಮ್. ಯೋಗೀಶ್ ಹಿಂಗೆ ನಮ್ಮ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಸೆಲೆಕ್ಷನ್ ಆಗಿದ್ದೀರಾ, ನೀವು ಬರಬೇಕು. ನಾನು ಸರ್ ಕಾಮಿಡಿ ಮಾಡ್ತಾ ಇದ್ದೀರಾ ಏನು? ಯಾಕೆಂದ್ರೆ 25 ವರ್ಷ ಜೀವನ ಮಾಡಿದ್ವಿ, ಯಾವತ್ತೂ ಬರ್ದೇ ಇರೋದು ಇವತ್ತು ಬಂದಿದೆ ಅಂತಂದಾಗ ಒಂದು ಕಡೆ ಕ್ವಶನ್ ಮಾರ್ಕ್ ಆಗಿರುತ್ತೆ. ಆಮೇಲೆ ನಾನು ಹೀರೋ ಮೆಟೀರಿಯಲ್ ಅಂತ ನನಗೆ ಕ್ವಶನ್ ಆಗಿರುತ್ತೆ, ಬಟ್ ಅವ್ರಿಗೆ ಅದು ಕಾಣಿಸ್ತಾ ಇದೆ ಅಂತ ಖುಷಿ. ಸೊ ಆಮೇಲೆ MG ನಾಗರಾಜ್ ಗೌಡ ಅಂತ ಅವರು ಫಿಕ್ಸ್ ಮಾಡಿ, ಯೋಗೀಶ್ ಹೀರೋ ಆದರೆ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಪ್ರೊಡ್ಯೂಸರ್ಗೆ ಹೇಳಿದ್ದಾರೆ. ಪ್ರೊಡ್ಯೂಸರ್ ಅವರು ಅವ್ರ ಮುಂಚೆಯಿಂದನೂ ಅವ್ರಿಗೂ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರು. ಇಲ್ಲ ಯೋಗೇಶ್ ನೀವು ಹೀರೋ ಆಗಿ ಮಾಡಿ ಅಂತ ಹೇಳಿ ಕುಲಾರ್ ಗಾಂಜಾವಾಲ ಬಂದು ಸಾಂಗ್ ಆಡಿರೋದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಆಡಿದ್ದಾರೆ. ಅವರು ಆ್ಯಕ್ಚುಲಿ ತುಂಬ ಪವರ್ಫುಲ್. ಅವ್ರು ಹಾಡಿರೋ ಸಿನಿಮಾಗಳು ಅಂಥ ಸಿಂಗರ್ ಸಿಕ್ಕಿರೋದು ನಂದು ಯಾವುದೋ ಒಂದು ಜನ್ಮದ ಪುಣ್ಯ ಅದು. ನೋಡಿ, ಸಕ್ಸಸ್ಸು ಫೇಲ್ಯೂರು ಸೆಕೆಂಡ್ರಿ, ಬಟ್ ನಾವು ಮೊದಲನೇ ಹೆಜ್ಜೆ ಇಡುವಾಗ ಒಳ್ಳೊಳ್ಳೆ ಸಾಧಕರುಗಳು ನಮಗೆ ಬೆನ್ ತಟ್ಟಿ ಹೋಗ್ತೀವಲ್ಲ, ಅದನ್ನ ಮರೆಯೋಕ್ಕೆ ಆಗಲ್ಲ. ಅಂಥ ಒಬ್ಬ ದೊಡ್ಡ ಸಿಂಗರು ನಮ್ಮ ಸಿನಿಮಾದಲ್ಲಿ ಅದನ್ನು ನಾನು ಪರ್ಫಾರ್ಮ್ ಮಾಡೋದಕ್ಕೆ ಬಂದು ಅವ್ರು ಆಡಿದ್ದಾರೆ. ಸಾಂಗು ತುಂಬ ಅದ್ಭುತವಾಗಿದೆ ಮೇಡಮ್, ತುಂಬ ಅದ್ಭುತವಾಗಿದೆ. ರಿಲೀಸ್ ಯಾವಾಗ ಸರ್? ಮೇಡಮ್ ಐ ಥಿಂಕ್ ಈ ವರ್ಷದ ಲವ್ ಸ್ಟೋರಿ, ಬರೀ ಆ್ಯಕ್ಷನ್ನೇ ಅಂದರೆ ಫೈಟ್ ಡಗ್ 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 ಅಂತ ಬರ್ತಾ ಇದ್ದಾವೆ ಈಗ. ಬಟ್ ಇದು ಒಂದು ಒಳ್ಳೆ ಲವ್ ಸ್ಟೋರಿ, ಒಳ್ಳೆ ಮೆಸೇಜು. ನನ್ನ ಪ್ರಕಾರ ನಾನು ಇದುವರೆಗೂ 150 ಸಿನಿಮಾಗಳು ಮಾಡಿದ್ದೀನಿ, ಹಲವಾರು 500,000 ಗಟ್ಟಲೆ ಚಿತ್ರಗಳನ್ನ ನೋಡಿದ್ದೀನಿ. ಬಟ್ ಇದು ರಿಯಾಲಿಟಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕನೆಕ್ಟ್ ಆಗುವಂಥದ್ದು. ಅಂದರೆ ಇದನ್ನ ನೋಡಿ ಕಲ್ತ್ಕೋತಾನೆ, ಹೌದಲ್ವಾ ಈ ಥರ ಕಂಟೆಂಟ್ ಯಾರು ಮಾಡಿಲ್ವಲ್ಲ, ಯಾವ ಭಾಷೆಗಳಲ್ಲೂ ಮಾಡಿಲ್ವಲ್ಲ ಅಂತ ಹಲವಡಿಸ್ಕೊಳ್ಳೋ ಅಂತ ಒಂದು ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ. ಪುಟ್ಟೇಗೌಡರು ಪ್ರೊಡ್ಯೂಸರು ಅಂದರೆ ಕೇಳಬೇಕಾ, ಲಾಯರ್ ಮೈಂಡು ಅಂತಾರೆ, ಅವ್ರ ಮೈಂಡೇ ಸಪ್ರೇಟು. ಅವರು ಒಳ್ಳೆ ಅದ್ಭುತವಾದ ಕಥೆನ ಸಮಾಜಕ್ಕೆ ಏನೋ ಒಂದು ಒಳ್ಳೆ ಮೆಸೇಜನ್ನು ಕೊಡಬೇಕು, ಬದಲಾವಣೆ ತರಬೇಕು ಅಂದ್ಬಿಟ್ಟು ಇದು ಏನು ಕಾನೂನು ಅಸ್ತ್ರ ಈ ಟೈಟ್ಲ್ ಅಂದರೆ ಏನಂದರೆ ಮೇಡಮ್, ಕಾನೂನನ್ನು ಕೈಗೆ ತಗೋಬಾರ್ದು, ನಾವು ನ್ಯಾಯಬದ್ಧವಾಗಿ ಹೋಗಬೇಕು, ಕಾನೂನು ಅಚ್ಚುಕಟ್ಟಲ್ಲೇ ಹೋಗಬೇಕು ಅನ್ನೋದು ಏನಿರುತ್ತೋ ಅದೇ ರೀತಿ ಕಾನೂನು ಗೊತ್ತಿರಬೇಕು.
ಅದಕ್ಕಾಗಿ ಕಾನೂನು ಅಸ್ತ್ರ ಅಂತ ಟೈಟ್ಲ್ ಇಟ್ಟಿದ್ದೀವಿ. ಇಂಥ ಟೈಟ್ಲ್ ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ತಿರೋದು ಖುಷಿ ಇದೆ. ಇದರಲ್ಲಿ ಆಕ್ಚುಲಿ ನಾನು ಎಲ್ಲೇ ಹೋದ್ರು ಅನ್ನದಾತ್ರ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಅವರು ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಾವೇನೋ ಪ್ರಯೋಜನ ಇರಲ್ಲ. ಸೊ ಪುಟ್ಟೇಗೌಡರು, ನಾಗರಾಜ್ ಗೌಡ್ರು, MG ನಾಗರಾಜ್ ಗೌಡ್ರನ್ನ ನಾವು ಲೈಫ್ ಲಾಂಗ್ ಮರೆಯೋಕ್ಕಾಗೋದೇ ಇಲ್ಲ ಮೇಡಮ್. ಸರ್, ನೀವು ಆಲ್ರೆಡಿ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಹೀರೋ ಆಗಿ ಉಳ್ಕೊಳ್ತೀರಾ ಇಲ್ಲ ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ವರ್ಕ್ ಮಾಡ್ತೀರಾ ಸರ್? ಮೇಡಮ್ ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಎಷ್ಟೇ ದೊಡ್ಡವರಾದ್ರೇನಂತೆ ನಾವು ಬಂದಿದ್ದಾರೆ ಮರಿಬಾರ್ದಂತೆ ಅಂದಂಗೆ ಮೇಡಮ್, ನಾನು ಎಂಥ ದೊಡ್ಡ ಹೀರೋ ಆಗದೆ ಇದ್ರು ವಾಸ್ತವ ನಾನು ಹೀರೋನೇ. ನಾನು ಹೀರೋನೇ ಅಂತ ನಾನು ಹೇಳ್ತಾ ಇಲ್ಲ, ಪಬ್ಲಿಕ್ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಒಬ್ರು ಕಷ್ಟಕ್ಕೆ ಸ್ಪಂದಿಸೋ ಹೃದಯ ಇದೆ ಅಂದ್ರೆ ಅವನೇ ರಿಯಲ್ ಹೀರೋ. ಒಬ್ರು ಹಸುವಲ್ಲಿದ್ದಾರೆ, ಒಬ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಹೆಲ್ಪಿಂಗ್ ನೇಚರ್ ಯಾರೇ ಇರಲಿ, ಎವ್ರಿಬಡಿ ಹೀರೋನೇ ಮೇಡಮ್. ಸೊ ಹಾಗಾಗಿ ಇದೊಂದು ಅವಕಾಶ ಸಿಕ್ಕಿದೆ. ಅಂದರೆ ಸ್ಕ್ರೀನ್ ಮುಂದೆ ನನಗೆ ಕಲಾವಿದನಾಗಬೇಕು ಅಂತ ತುಂಬ ಆಸೆ. ತುಂಬ ಜನ ಡೈರೆಕ್ಟರ್ಗಳನ್ನ, ಯಾರು ದರ್ಶನ್ ಅವ್ರ ತಮ್ಮ ಅವರು ಇವರಿದ್ದಾರೆ, ದಿನಕರ್ ಇದಾರಲ್ಲ, ಅವರು ನಾವೆಲ್ಲ ಅವಾಗ ಸ್ವಾಮಿ ಪಿಕ್ಚರಲ್ಲೇ ಅವಾಗ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಸರ್ದಾರ ಜೊತೆಲೆ ಸುಮಾರು ಪಿಕ್ಚರ್ ಮಾಡಿದ್ವಿ. ಅವಾಗಿಂದನೂ ಅವ್ರನ್ನ ಕೇಳ್ತದೆ, ಸರ್ ಒಂದು ಕ್ಯಾರೆಕ್ಟರ್ ಕೊಡಿ ಅಂತ. ಸೊ ಯೋಗಿ ನೀನು ಸ್ವಲ್ಪ ಹೈಟ್ ಶಾರ್ಟ್ ಇದೆಯಾ, ಇಲ್ಲಾಂದರೆ ಹೀರೋಗೆ ಹಾಕ್ಕೊಂಡೆ ಮಾಡಿವೆ ಅಂತ ದಿನಕರ್ ಸರ್ ಹೇಳಿದ್ರು. ಸೊ ಇವತ್ತಿಗೂ ಅಷ್ಟೇ ತುಂಬ ಸೀರಿಯಲ್ಗಳಲ್ಲಿ ನಾನು ಕಲಾವಿದನಾಗಬೇಕು, ನಮ್ಮ ತಾಯಿ ಆಸೆ ಅದು. ನನ್ನ ಮಗ ನೀನು ಎಷ್ಟು ಮಾಡಿದೆ, ಎಷ್ಟು ಹೆಸರು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, ಕಲಾವಿದನಾಗಬೇಕು ಅನ್ನೋದು ತುಂಬ ಆಸೆ ಇದೆ. ನಮ್ಮ ತಾಯಿ ಆಸೆನ ಈಡೇರಿಸ್ಬೇಕು ಅನ್ನೋದು ಒಂದು ಗುರಿ ಇದೆ. ಒಳ್ಳೆ ಸೀರಿಯಲ್ಗಳಲ್ಲಿ, ಒಳ್ಳೆ ಸಿನಿಮಾಗಳಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟರು ನಿಮ್ಮ ಚಾನಲಿಂದನೇ ಓಪನ್ನು, ಯಾರೇ ನನ್ನನ್ನು ಹಾಕ್ಕೊಂಡು ಮಾಡಿದ್ರು ಫ್ರೀ ಪೇಮೆಂಟೇ ತಗೊಳ್ಳಲ್ಲ, ಬಂದು ಕೆಲಸ ಮಾಡ್ತೀನಿ, ಇದು ಗ್ಯಾರಂಟಿ. ಇದು ನಿಮ್ಮ ಚಾನಲಿಂದ ಎಲ್ರಿಗೂ ನನ್ನನ್ನು ಹಾಕೊಂಡು ಯಾರ ಕ್ಯಾರೆಕ್ಟರ್ ಸೀರಿಯಲ್ ಮಾಡಲಿ, ಸಿನಿಮಾ ಮಾಡಲಿ, ಅದು ಫ್ರೀನೇ. ಹೊರಗಡೆ ದುಡ್ಕೋತೀವಿ ಮೇಡಮ್, ಸಿನಿಮಾದಲ್ಲಿ ಹೋಗೋಣ, ಅನ್ನದಾತ್ರಿಗೆ ಹೆಲ್ಪ್ ಆಗಲಿ. ನನ್ನಿಂದ ಯೋಗಿ ಪುಣ್ಯಾತ್ಮ ಬಂದು ಈ ತಿಂಗಳು ಒಂದು 30,000 ದುಡ್ಡು ಉಳಿಸ್ತಾ, ಇಲ್ಲ 50,000 ಉಳಿಸ್ತಾ ಅಂದ್ರೆ ಖುಷಿ ಅಲ್ವಾ? ಖಂಡಿತ ಅಷ್ಟೇ ಮೇಡಮ್. ಹಾಗಾಗಿ ನಾನು ಅವತ್ತು ಹೀರೋನೇ ಮೇಡಮ್, ಇವತ್ತು ಹೀರೋನೇ, ಮುಂದೇನೂ ಹೀರೋನೇ. ನಾನು ಉಸಿರಿರೋವರೆಗೂ ನಾನು ಹೀರೋ ಆಗೇ ಇರ್ತೀನಿ. ಒಬ್ರಿಗೆ ಹೆಲ್ಪ್ ಮಾಡೋ ಅಂಥ ಗುಣ, ನಾನು ಕಷ್ಟಪಟ್ಟು ಕತ್ತೆ ಥರ ದುಡಿತೀನಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಮೇಡಮ್. ಓಕೆ ಸರ್, ಲಾಸ್ಟ್ ಕ್ವಶನು. ಇವಾಗ ಏನಾದ್ರು ನೀವು ಸಿನಿಮಾದಿಂದ ಏನಾದ್ರು ದೂರ ಉಳ್ಕೊಂಡಿದ್ದೀರಾ ಸರ್? ಮದುವೆ ಆರ್ಡರ್ಗಳೆಲ್ಲ ಜಾಸ್ತಿ ಆಗ್ತಿದೆ, ಸೊ ಅಲ್ಲಿ ಅರ್ನಿಂಗು ಜಾಸ್ತಿ ಆಗ್ತಿದೆ. ಸಿನಿಮಾ ಅಂತ ಅಂದರೆ ಅರ್ನಿಂಗ್ ಸ್ವಲ್ಪ ಕಡಿಮೆ ಅಂದ್ಬಿಟ್ಟು ಸಿನಿಮಾದಿಂದ ಏನಾದ್ರು ದೂರ ಉಳ್ಕೊಂಡಿದ್ದೀರಾ? ಖಂಡಿತ. ಯಾಕೆಂದರೆ ಲೈಫಲ್ಲಿ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಸಿನಿಮಾದಲ್ಲಿ ತುಂಬ ಒತ್ತು ಕೊಟ್ವಿ, ತುಂಬ ಅಂದರೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಸಿನಿಮಾ ಅಂತ ಓವರಾಗಿ ಹೋಗ್ತಾ ಇದ್ವಿ. ಇಲ್ಲೆಲ್ಲ ಏನಾಗುತ್ತೆ ಅಂದರೆ ನನ್ನಲ್ಲಿ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ರೆ ಹಿಂಗಾದ್ರೂ ಮಾಡಿ ತುಳಿಬೇಕು ಅನ್ನೋರು ತುಂಬ ಜನ ಇರ್ತಾರೆ ಮೇಡಮ್. ನನಗೆ ಆ್ಯಕ್ಚುಲಿ ತುಂಬ ನೋವು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ, ತುಂಬ ನೋವು ಇದೆ. ಹಂಗಾಗಿ ಅಟ್ಲೀಸ್ಟ್ ಒಂದು ಹೊಸ ಪ್ರಯತ್ನ, ಸೆಟಲ್ ಆಗಬೇಕಲ್ಲ, ನಮ್ಮ ಅಪ್ಪ ಅಮ್ಮನ ಸಾಕಬೇಕು, ನಮ್ಮ ಅಕ್ಕನ ಮದುವೆ ಮಾಡಬೇಕು, ನಮ್ಮ ಅಣ್ಣನಿಗೆ 2 ಕಿಡ್ನಿ ಫೇಲ್ಯೂರ್ ಆಗಿತ್ತು, ಈ ಥರದ್ದು ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕಿತ್ತು. ಹಾಗಾಗಿ ನಾವು ಸೆಟಲ್ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು. ನನ್ನ ಅರ್ಧಾಂಗಿ ಅವ್ರಿಗೇನೋ ಒಂದು ಮಾಡಬೇಕು, ಆಮೇಲೆ ನನಗೆ 3 ಜನ ಮಕ್ಕಳು, ಎಲ್ರಿಗೂ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಮಗೆ ಎಲ್ಲಿ ಸಂಪಾದನೆ ಇರುತ್ತೋ ಅಲ್ಲಿ ಹೋಗ್ಲೇಬೇಕು. ಹಂಗಾಗಿ ನಾನು ಮದುವೆ ಈ ಮುಂಜಿಗಳಲ್ಲೆಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಿರೋದು ಸತ್ಯ. ಬಟ್ ಸಿನಿಮಾ ಬಂದ್ಬಿಟ್ಟು ನನಗೆ ತವ್ರ ಮನೆ ಇದ್ದಂಗೆ, ತಾಯಿ ಮನೆ ಇದ್ದಂಗೆ. ದೇವರು ಇವತ್ತು ಮಾಡ್ತಿದ್ದೀನಿ ಮೇಡಮ್. KD ಅಂತ ಒಂದು ಸಿನಿಮಾ ನಾನು ಕೆಲಸ ಮಾಡ್ಕೊಂಡು ಬಂದೆ. ಶಿಲ್ಪಾ ಶೆಟ್ಟಿ ಅವ್ರಿಗೆ ನಾನು ಹೋಗಿದ್ದು, ನನ್ನ ಟೀಮಲ್ಲಿ ನಮ್ಮ ಸಿಸ್ಟರ್ ಎಲ್ಲ ಕರ್ಕೊಂಡು ಹೋಗಿದ್ವಿ. ಯೋಗೀಶ್ ಅವರು ಸರ್ವಿಸ್ ಸೂಪರ್ ಆಗಿದೆ, ಅವರನ್ನೇ ಕರೆಸ್ಬೇಕು ಅಂತ ಶಿಲ್ಪಾ ಶೆಟ್ಟಿ ಮೇಡಮ್ ಹಾಲಿವುಡ್ ಇಂದ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋರು. ಯೋಗೀಶ್ ಅವ್ರ ಟೀಮ್ ಬರ್ತಾ ಇದೆ ಅಂದ್ರೆ ನಾನು ಬರ್ತೀನಿ, ಬೇರೆ ಯಾರು ಬೇಡ. ಎಷ್ಟು ಜನ ಇಲ್ಲ ಮೇಡಮ್, ಮೇಕಪ್ ಆರ್ಟಿಸ್ಟ್ ಎಷ್ಟು ಜನ ಇಲ್ಲ, ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಎಷ್ಟು ಜನ ಇಲ್ಲ, ಎಲ್ಲ ಇದ್ದಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಮೇಡಮ್, ನಾನು ಇಟ್ಟಿರೋ ಜಾಗದಲ್ಲಿ ನನಗೇನು ಕೆಲಸ ಕೊಡ್ತಾರೋ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಮಾಡ್ಕೊಡ್ತೀನಿ, ಇದು ಸತ್ಯ, ಅದಂತೂ ಗ್ಯಾರಂಟಿ ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಇಷ್ಟು ನಿಮ್ಮ ಬ್ಯುಸಿ ಶೆಡ್ಯೂಲು, ಪಾಪ ನೀವು ತುಂಬ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಸಖತ್ತು ಬ್ಯುಸಿ ಇದ್ರಿ, ಮದುವೆ ಆರ್ಡರ್ಸ್ಗಳೆಲ್ಲ ಇತ್ತು, ಅದರಲ್ಲೂ ಕೂಡ ನಮಗೆ ಒಂದಿಷ್ಟು ಟೈಮ್ ಕೊಟ್ಟು ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ ಜೊತೆಗೆ ನಿಮ್ಮ ಸಿನಿಮಾ ಪಯಣನ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಚಾನಲಿಂದ ನನ್ನ ಹಳೇ ವರ್ಷನ್ಗಳು ಅಂದರೆ ಎಷ್ಟೋ ಕಷ್ಟ ದಿನಗಳು ಎಲ್ಲ ನೋಡ್ಬಿಟ್ಟಿದ್ವಿ. ಇದನ್ನೆಲ್ಲ ಮೆಲ್ಕ್ ಹಾಕಕ್ಕೆ ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ವೇದಿಕೆ ಮಾಡಿಕೊಟ್ರಿ. ಹಾಗೆ ಸಮಸ್ತ 7 ಕೋಟಿ ಜನರ ಹತ್ರನೂ ನಾನು ಹೃದಯಪೂರ್ವಕ ಒಂದು ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ 7 ಕೋಟಿ ಕನ್ನಡಿಗರಲ್ಲದೆ ಬೇರೆ ದೇಶದವರು, ಅಮೆರಿಕಾ, ಸೌತ್ ಆಫ್ರಿಕಾ ಎಲ್ಲ ಕಡೆಯಿಂದನೂ ಕೂಡ ಅಲ್ಲಿಂದ ಕಾಲ್ ಮಾಡ್ತಾರೆ. ಸರ್, ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ವೀಡಿಯೋಸ್ ನೋಡಿದ್ವಿ, ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ, ನನ್ನ ಮದುವೆ ಫಿಕ್ಸ್ ಆಗಿದೆ, ನಿಮ್ಮದೇ ಮೇಕವರ್ ಬೇಕು ಅಂತ ಬರ್ತಾರೆ ಮೇಡಮ್. ಸೊ ಹಂಗಾಗಿ ಎಲ್ಲ ದೇಶದಲ್ಲೂ, ಸೌದಿ ಅರೇಬಿಯಿಂದ ಬಂದಿದ್ದಾರೆ, ರಷ್ಯಾದಿಂದ ಬಂದಿದ್ದಾರೆ. ಸೊ ಎಲ್ಲ ದೇಶಗಳು, ನಮ್ಮ ದೇಶ ಅಲ್ಲದೆ ಬೇರೆ ದೇಶದವರು, ಬೇರೆ ರಾಜ್ಯದವರು, ತಮಿಳು, ಹೈದ್ರಾಬಾದು, ಸರ್ ತುಂಬ ಜನ ಮೇಕಪ್ ಮಾಡ್ತಾರೆ ಸರ್, ನೀವು ಮಾಡೋ ಸ್ಕಿನ್ ಟೋನ್ ಮೇಕಪ್ ಇಷ್ಟ ಆಗುತ್ತೆ ಅಂತ ಬರ್ತಾರೆ. ಹಾಗಾಗಿ ಎಲ್ಲ ಮದುವೆ ಹೆಣ್ಗಳು ನನ್ನನ್ನು ಕರೆದು ಯಾರ್ಯಾರು ಕೆಲಸ ಕೊಡ್ತಾ ಇದ್ದೀರೋ ನಿಮ್ಮೆಲ್ರಿಗೂ ಕೋಟಿ
ಕೋಟಿ ಕೋಟಿ ನಮಸ್ಕಾರಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೆಂದ್ರೆ ಅವ್ರು ಬರೋ ದುಡ್ಡಿಂದನೇ ಮೇಡಮ್ ನಾನು ಎಲ್ಲೋ ಒಬ್ರು ಕಷ್ಟದಲ್ಲಿರೋರ್ಗೆ ಊಟ ಕೊಡಕ್ಕೆ ಸಾಧ್ಯ, ಒಂದು ಅನಾಥಾಶ್ರಮಕ್ಕೆ ಊಟ ಕೊಡಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಅಂತ ನಾನೇ ಹೆಗ್ಗಳಿಕೆಯಿಂದ ಹೇಳಿದೆ. ಏನಕ್ಕೆ ಅಂದ್ರೆ ಅವ್ರು ಕೊಡೋ ಕೆಲಸದಿಂದನೇ ನನಗೆ ಊಟ ಸಿಗ್ತಾ ಇದೆ. ಸೊ ಹಾಗಾಗಿ ಕೋಟಿ ಕೋಟಿ ನಮಸ್ಕಾರಗಳು ಮೇಡಮ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ಬಂದು ನಿಮ್ಮ ಟೈಮ್ನ ಕೊಟ್ಟಿರೋದಕ್ಕೆ ತುಂಬ 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 ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನ ಈ 25 ವರ್ಷದ ಸಿನಿಮಾ ಜರ್ನಿನ ಒಂದೊಂದು ಎಳೆನೂ ಕೂಡ ಹಳೇ ವಿಚಾರಗಳನ್ನೆಲ್ಲ, ನನ್ನ ಕಷ್ಟ ದಿನಗಳು, ನನ್ನ ಕಣ್ಣೀರಿನ ದಿನಗಳು, ನನ್ನ ನೋವಿನ ದಿನಗಳು, ಆಮೇಲೆ ನನ್ನ ಖುಷಿಯ ದಿನಗಳು ಎಲ್ಲವನ್ನೂ ಮೆಲ್ಕಾಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನಿಮ್ಮ ಚಾನಲ್ಗೆ ನಿಜವಾಗ್ಲೂ ಬಿಗ್ ಥ್ಯಾಂಕ್ಸ್. ನನ್ನ ಸಿನಿಮಾ ಪಯಣ ಅದ್ಭುತ ಇದು. ಆ್ಯಕ್ಚುಲಿ ನಮ್ಮ ನೋವುಗಳನ್ನ ಎಲ್ಲ ಮೆಲ್ಕಾಕುವಂಥ ಒಂದು ಸುವರ್ಣ ಅವಕಾಶ. ನಾನು ಇದುವರೆಗೂ ಹೇಳ್ದಂಗೆ ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ನಾನು ಪಂಚಭಾಷೆಗಳು ಎಲ್ಲ ಭಾಷೆಗಳಲ್ಲೂ ಕೆಲಸಗಳು ಮಾಡಿದ್ದೀನಿ. ಹಿಂದಿಲಿ ಮಾಡಿದ್ದೀನಿ, ತೆಲುಗು, ತಮಿಳು ಎಲ್ಲ ಮಾಡಿದ್ದೀನಿ. ಎಲ್ಲೂ ಕೂಡ ಬರೀ ಕಲಾವಿದರುಗಳಿಗೆ ಆದ್ಯತೆ ಕೊಡ್ತಾರೆ. ನೀವು ಹೀರೋ ಆಗಿ ಮಾಡಿದ್ದೀರಾ ಸರ್ ಅಂತ. ಬಟ್ ಕಾರ್ಮಿಕರ ಆಗ ಆದ್ಯತೆ ಕೊಡೋದನ್ನ ನಾವು ಯಾವ ಟಿವಿ ಚಾನಲ್ 150 ಚಾನಲ್ ಓಪನ್ ಮಾಡಿದ್ರು ಒಬ್ಬರು ಕಾರ್ಮಿಕರನ್ನ ಕರೆದು ಇಂಟರ್ವ್ಯೂ ಮಾಡೋದು ಕಮ್ಮಿ. ಬಟ್ ನಿಮ್ಮ ಚಾನಲ್ ಯಾರು ಮಾಡದೇ ಇರೋಂಥ ಒಂದು ಪ್ರಯತ್ನ ಯೂಟ್ಯೂಬ್ ಚಾನಲಲ್ಲೇ ಇದು ಮೋಸ್ಟ್ಲಿ ಫಸ್ಟ್ ಟೈಮ್ ಮಾಡಿರೋದು. ನಿಮ್ಮ ಚಾನಲ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಬ್ಬ ಹೀರೋ ಎಷ್ಟೇ ಮುದ್ದಾಗಿ ಕಾಣಿಸ್ಬೇಕು, ಹೀರೋಯಿನ್ ಎಷ್ಟೇ ಮುದ್ದಾಗಿ ಕಾಣಬೇಕು ಅಂದ್ರೆ ತೆರೆ ಹಿಂದೆ ತುಂಬಾ ಜನ ಕಷ್ಟಪಟ್ಟಿರ್ತೀವಿ. ಸೊ ಆ ಕಷ್ಟಗಳನ್ನ ಕರ್ಕೊಬಂದು ಇಲ್ಲಿ ಕೂರಿಸ್ಬಿಟ್ಟು ಅವ್ರಿಗೊಂದು ಗೌರವ ಸಲ್ಲಿಸ್ತೀರಾ ಅಂತ ಅಂದ್ರೆ ನಿಮ್ದು ನಿಜವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ ಮೇಡಮ್. 100% ಒಳ್ಳೇದಾಗ್ಲಿ ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್, 1 ಸೆಕೆಂಡ್, ನಿಮ್ಮ ಅಷ್ಟು ಮದುವೆ ಆರ್ಡರ್ಸ್ಗಳ ಮಧ್ಯೆ ನಮಗೆ ಟೈಮ್ ಕೊಟ್ಟಿರೋದಕ್ಕೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗಿದು ನಮ್ಮ ಚಿಕ್ಕ ಕಾಣಿಕೆ ಸರ್. ಓಪನ್ ಮಾಡಿ ನೋಡಬೇಕು, ಒಪಿನಿಯನ್ ಹೇಳ್ಬೇಕು. ಚಿಕ್ಕದಲ್ಲ ಮೇಡಮ್, ದೊಡ್ಡದು. ಯಾಕೆ ಅಂತ ಕೇಳ್ಬೋದು, ಎಲ್ಲರೂ ಆಶ್ಚರ್ಯ ಬೀಳ್ತಿರ್ತಾರೆ. ಚಿಕ್ಕದೇ ಕೊಟ್ಟರು ಯೋಗೀಶ್ ಯಾಕೆ ದೊಡ್ಡದು ಅಂತಿದ್ದಾರೆ. ಇದರಲ್ಲಿ ನಿಮ್ಮ ಪ್ರೀತಿ ತುಂಬಿದೆ ಮೇಡಮ್. ಖಂಡಿತ. ನಿಮ್ಮ ಚಾನಲ್ ಹೊಸದಾಗಿ ಮಾಡ್ತಾ ಇದ್ದೀರಾ. ಏನಂತಂದ್ರೆ ನನ್ನ ಸಿನಿಮಾ ಪಯಣ ಅಂತ ಹೊಸ ಚಾನಲ್ ಮಾಡ್ತಾ ಇದ್ದೀರಾ. ಸೊ ಇದರಲ್ಲಿ ಪ್ರೀತಿ ತುಂಬಿರೋದ್ರಿಂದ ಇದು ತುಂಬಾ ಭಾರ ಅನಿಸ್ತಿದೆ ನನಗೆ. ಇದೇ ದೊಡ್ಡದು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ಮಾಡಿದ್ರೆ ಇದೇ ದೊಡ್ಡದು ಅಂದಂಗೆ. ವಾವ್, ಸೂಪರ್ ಮೇಡಮ್, ಅದ್ಭುತ, ತುಂಬಾ ಚೆನ್ನಾಗಿದೆ ಮೇಡಮ್. ನನ್ನ ಸಿನಿಮಾ ಪಯಣ ಖಂಡಿತ ಮೇಡಮ್. ವಾವ್, ಇದ್ರಲ್ಲಿ ನೀವು ಇದ್ದೀರಲ್ಲ ಮ್ಯಾಮ್. ಖಂಡಿತ ಸರ್. ಖಂಡಿತವಾಗ್ಲೂ ಹಿಂಗೆ ಇಟ್ಕೊಂಡು ಬೆಳಗ್ಗೆ ಡೈಲಿ ಹಾಲು ಕಾಫಿನ ಕುಡಿತಾ ಇರ್ತೀನಿ. ಇವಾಗೆಲ್ಲ ನೋಡ್ತಾ ಇರ್ತೀನಿ ನನ್ನ ಹಳೆ ವಿಚಾರಗಳೆಲ್ಲ ಕೆತ್ಕಿದ್ದು ಈ ಹುಡುಗಿನೇ ಅಂತ. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಸೆಲೆಬ್ರಿಟೀಸ್, ಸಿನಿಮಾ ಅಂದರೆ ಎಲ್ರಿಗೂ ನೆನಪಾಗೋದು ಒಬ್ಬ ಹೀರೋ, ಒಬ್ಬ ಹೀರೋಯಿನ್ನು, ಅಲ್ಲಿಂದ ಆರ್ಟಿಸ್ಟ್ಗಳು ನೆನಪಾಗ್ತಾರೆ. ಬಟ್ ಅವ್ರು ಅಷ್ಟು ಸುಂದರವಾಗಿ ಅಂದವಾಗಿ ಕಾಣಬೇಕು ಅಂತ ಅಂದರೆ ಇಂತಹ ಮೇಕಪ್ ಆರ್ಟಿಸ್ಟ್ಗಳು ಸಿನಿಮಾ ಯಶಸ್ಸಾಗೋದಕ್ಕೆ ಒಬ್ಬ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಷ್ಟು ಕಷ್ಟಪಟ್ಟಿರ್ತಾರೋ ಅಷ್ಟೇ ಇನ್ವಾಲ್ವ್ಮೆಂಟು ನಮ್ಮ ಟೆಕ್ನಿಷಿಯನ್ಸ್ದು ಕೂಡ ಇರುತ್ತೆ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ಯಾರಾದರೂ ಮದುವೆ ಆರ್ಡರ್ಸ್ಗಳಿದ್ರೆ ನಮ್ಮ ಯೋಗೇಶ್ ಸರ್ ಅವ್ರಿಗೇ ರೆಫರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಬ್ಬ ಸೆಲೆಬ್ರಿಟೀಸ್ ಟೆಕ್ನಿಷಿಯನ್ ಜೊತೆಗೆ. ಧನ್ಯವಾದಗಳು.